ಗುಡ್ ಮಾರ್ನಿಂಗ್ ಮಕ್ಕಳೇ. ನೆನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ ಗಣಿತದ ಮೂಲ ಕ್ರಿಯೆಗಳು, ಕರೆಕ್ಟಾ? ಮೊದಲನೇದು ಯಾವ್ದು ನೋಡಿದ್ವಿ? ಸಂಕಲನ ಆಮೇಲೆ ವ್ಯವಕಲನ, ಸಂಕಲನ ಮತ್ತು ವ್ಯವಕಲನ ಎರಡನ್ನೂ ಒಳಗೊಂಡ ಲೆಕ್ಕಗಳನ್ನು ನೆನ್ನೆ ತರಗತಿಯಲ್ಲಿ ನೋಡಿದ್ವಿ, ಸರಿನಾ? ಸೊ ಭಾಳಷ್ಟು ಲೆಕ್ಕಗಳನ್ನು ಮಾಡಿದ್ವಿ. ಪ್ಲಸ್ ಫ್ರೆಂಡ್ಸು, ಮೈನಸ್ ಫ್ರೆಂಡ್ಸು, ಪ್ಲಸ್ಸು ಮೈನಸ್ಸು, ಡೆಶ್ಯೂಮ್ ಬಾಕಿ ರೂಪದ ಪ್ರಶ್ನೆಗಳನ್ನು ಸಹ ನೋಡಿದ್ವಿ, ಹೌದಲ್ವಾ? ಇದೆಲ್ಲ ಆದಮೇಲೆ ನಾವು ಹೋಗಿದ್ದು ಗೊತ್ತಿರದ ಮೌಲ್ಯ ಕಂಡುಹಿಡಿಯುವ ವಿಭಾಗಕ್ಕೆ, ಕರೆಕ್ಟಾ? ಇಲ್ಲೊಂದು ಕತೆ ಹೇಳಿದ್ವಿ ನಾವು, ನೆನಪಿದೆಯಾ? ಏನಂತ ಹೇಳಿದ್ವಿ ಕತೆ? ಒಂದು ಸೇತುವೆ ಇರುತ್ತೆ, ಆಯಿತಾ? ಒಂದು ಸೇತುವೆ ಇರುತ್ತೆ, ಇಲ್ಲಿ ಇರುವ +3 ಆ ಕಡೆ ಹೋಯ್ತಂದ್ರೆ ಏನಾಗುತ್ತದು? -3 ಆಗುತ್ತೆ, ಕರೆಕ್ಟಾ? ಅಲ್ಲಿರುವ -3 ಈ ಕಡೆ ಬಂತಂದ್ರೆ ಏನಾಗುತ್ತದು? +3 ಆಗುತ್ತೆ. ಅಥವಾ ಇದನ್ನು ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಇಲ್ಲೇನಾದರೂ -8 ಇತ್ತಪ್ಪ, ಆ ಕಡೆ ಹೋಯ್ತಂದ್ರೆ ಏನಾಗುತ್ತದು? +8 ಆಗುತ್ತೆ. ಅಲ್ಲಿರುವ +8 ಈ ಕಡೆ ಬಂದರೆ ಏನಾಗುತ್ತೆ? -8 ಆಗುತ್ತೆ. ಒಟ್ಟಾರೆ ಈ ಸೇತುವೆ ದಾಟದಾಗಲೆಲ್ಲ ಅದರ ಚಿಹ್ನೆ ಬದಲಾಗುತ್ತೆ. ಒಟ್ಟಾರೆ ಈ ಕಡೆಯಿಂದ ಆ ಕಡೆ ಹೋಗಲಿ ಅಥವಾ ಆ ಕಡೆಯಿಂದ ಈ ಕಡೆ ಬರಲಿ, ಯಾವ ನಂಬರೇ ಬರಲಿ, ಅದಕ್ಕಿರುವ ಚಿಹ್ನೆ ಬದಲಾಗುತ್ತೆ. ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದರೆ ಮೈನಸ್ ಆಗುತ್ತೆ, ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಇಷ್ಟೇ ಹೇಳಿದ್ದು ನಾವು. ಮತ್ತು ಈ ಸೇತುವೆ ಅಂದರೆ ನಾವು ಸೇತುವೆ ಅಂತ ಅಂತೀವಿ, ಸುಮ್ಮನೆ ಸೇತುವೆ ಅಲ್ಲದು, ಅದೇನದು? = ಚಿಹ್ನೆ, ಸಮಾನ ಚಿಹ್ನೆ ಅದು, ಆಯಿತಾ? ಸಮಾನ ಚಿಹ್ನೆ = ಚಿಹ್ನೆ ಅದು. ಅದಕ್ಕೆ ಸಾಕಷ್ಟು ಲೆಕ್ಕಗಳ ಉದಾಹರಣೆ ತಗೊಂಡಿದ್ವಿ ನಾವು. ಈ ಲೆಕ್ಕ ಮಾಡುವ ಪದ್ಧತಿನೂ ಹೇಳ್ಕೊಟ್ಟಿದ್ದೆ. ಇಂಗ್ಲೀಷ್ ಅಕ್ಷರ ಯಾವಾಗಲೂ ಫಸ್ಟ್ ಏನಿರಬೇಕು? ಪ್ಲಸ್ ಇರಬೇಕು. ಇಂಗ್ಲೀಷ್ ಅಕ್ಷರ ಪ್ಲಸ್ ಆದಮೇಲೆ ಏನಾಗಬೇಕು? ಒಂಟಿ ಆಗಬೇಕು. ಒಂಟಿ ಆದ ತಕ್ಷಣ ನಮಗೊಂದು ಲೆಕ್ಕ ಬರುತ್ತೆ, ಆ ಲೆಕ್ಕ ಮಾಡಿಬಿಟ್ರೆ ಅದರ ಬೆಲೆ ಗೊತ್ತಾಗುತ್ತೆ. ಇಂಗ್ಲೀಷ್ ಅಕ್ಷರ ನಾವು ಎಕ್ಸ್ ಅಂತ ತಗೊಬೋದು, ಇಲ್ಲ ಯಾವುದಾದ್ರೂ ಅಕ್ಷರ ತೊಗೊಬೋದು. ABCDEFGHIJKLMNOPQRSTUVWXYZ. ಅದರಲ್ಲಿ ಯಾವುದೇ ಅಕ್ಷರ ನಾವು ತಗೊಂಬಿಟ್ಟು ಲೆಕ್ಕನ ಈ ರೀತಿ ಮುಂದುವರಿಸ್ಬೋದು, ಆಯಿತಾ? ಲೆಕ್ಕನ ಈ ರೀತಿ ಮುಂದುವರಿಸ್ಬೋದು. ಸೊ ಇಲ್ಲಿ ಭಾಳಷ್ಟು ಲೆಕ್ಕಗಳನ್ನು ನಾವು ಮಾಡಿದ್ವಿ, ನೆನಪಿದೆಯಾ ಹನುಮಂತು? ಇಂಗ್ಲೀಷ್ ಅಕ್ಷರ ಯಾವಾಗಲೂ ಏನಿರಬೇಕು? ಪ್ಲಸ್ ಇರಬೇಕು. ಇಲ್ಲಿ ಪ್ಲಸ್ ಇತ್ತಾ? ಮೈನಸ್ ಇದೆ. ಮೈನಸ್ ಇದ್ದದನ್ನು ನಾವೇನು ಮಾಡಬೇಕು? ಪ್ಲಸ್ ಮಾಡ್ಬೇಕು. ಅದನ್ನು ಪ್ಲಸ್ ಮಾಡ್ಬೇಕಂದ್ರೆ ಹಾಗೆ ಸುಮ್ಮನೆ ಪ್ಲಸ್ ಅಂತ ಬರೆದು ಬಿಡ್ತೀರಾ? ಇಲ್ಲ, ಅದು ಈಚೆ ಕಡೆ ಬಂತಂದರೆ ತಾನೇ ಪ್ಲಸ್ ಆಗೋದು. ಸೊ ಅದನ್ನು ಪ್ಲಸ್ ಮಾಡಿಬಿಟ್ಟು ಪ್ಲಸ್ ಆದಮೇಲೆ ಒಂಟಿ ಮಾಡಿಕೊಂಡು ಆಮೇಲೆ ನಾವು ಲೆಕ್ಕ ಮಾಡ್ತಿದ್ದಿತ್ತು, ನೆನಪಿದೆ ತಾನೇ? ರೈಟ್. ಸೊ ನಾವು ಇದರ ಮೇಲೆ ಅವಲಂಬಿತವಾದ ಕೆಲವು ವಾಕ್ಯರೂಪದ ಪ್ರಶ್ನೆಗಳನ್ನು ಸಹ ಮಾಡಿದ್ವಿ, ಕರೆಕ್ಟ್? ವಾಕ್ಯರೂಪದ ಪ್ರಶ್ನೆಗಳನ್ನು ಸಹ ಮಾಡಿದ್ವಿ. ಸೊ ಕೆಲವು ವಾಕ್ಯರೂಪದ ಪ್ರಶ್ನೆಗಳು ಉಳಿದಿದ್ದಾವೆ, ಅವನು ಸಹ ಮುಗಿಸ್ಬಿಟ್ಟು ಈ ವಿಭಾಗಕ್ಕೆ ಒಂದು ಮುಕ್ತಾಯ ಹಾಡಿಬಿಟ್ಟು ಮುಂದಿನ ವಿಭಾಗಕ್ಕೆ ಇವತ್ತು ಹೋಗೋಣ, ಸರಿನಾ? ನೋಡಿರಿ, ಈ ಪ್ರಶ್ನೆ ಏನಿದೆ? ತಂದೆಯು ತನ್ನ 3 ಜನ ಮಕ್ಕಳಿಗೆ ಖರ್ಚಿಗೆಂದು ಹಣವನ್ನು ನೀಡುತ್ತಾನೆ. ತನ್ನ ಆಗಬೇಕದು, ತನ್ನು ಅಲ್ಲ, ತನ್ನ. ತಂದೆಯು ತನ್ನ 3 ಜನ ಮಕ್ಕಳಿಗೆ ಖರ್ಚಿಗಂತ ಹಣವನ್ನು ನೀಡ್ತಾನೆ. ನೀವೇನಂತೀರ ಅದಕ್ಕೆ? ಪಾಕೆಟ್ ಮನಿ. ನೀವು ಕೇಳ್ತೀರಾ ಪಾಕೆಟ್ ಮನಿನ? ಕೇಳ್ತಾ ಇದ್ದೀನಿ ನಿಮ್ಮನ್ನೊಂದು ಪ್ರಶ್ನೆ. ನೀವು ನಿಮ್ಮ ಮಮ್ಮಿ ಡ್ಯಾಡಿನ ಏನಾದರೂ ಪಾಕೆಟ್ ಮನಿ ಕೇಳ್ತೀರಾ? ಅಪ್ಪ ಅಮ್ಮನ ಖರ್ಚಿಗೆ ಇವತ್ತು ನನಗೆ 10 ರೂಪೀಸ್ ಬೇಕು, ಕುರ್ಕುರಿ ತಿನ್ಬೇಕು ನಾನು. ಡಬ್ಬಿ ಮಾಡ್ಕೊಂಡಿದ್ದೀಯ ನೀನು? ಹುಂಡಿ ಮಾಡ್ಕೊಂಡಿದ್ದೀಯ? ಅದರೊಳಗೆ ಹಾಕ್ತೀಯ? ಎಷ್ಟಾಗಿದೆ ಇವಾಗ? 600 ರೂಪಾಯಿ ಮೇಲೆ. ಅಬ್ಬಾ. ಗ್ರೇಟ್. ನಾವೇನು ಮಾಡ್ತಿದ್ವಿ ಅಂದರೆ, ನಮಗೆ ಈ ಥರ ಸಿಕ್ತಿತ್ತ ಮನೇಲಿ ಏನಾದರೂ 1 ರೂಪಾಯಿ 2 ರೂಪಾಯಿ ಚಾಕ್ಲೇಟಿಗೆ ಬೇಕು ಅಂತ ಹೇಳಿಸ್ಕೊತಿದ್ವಿ. ಅದನ್ನು ತಗೊಂಡೋಗಿ ಉಂಡೆಯಲ್ಲಿ ಹಾಕಿ ಅದನ್ನು ಜಾಸ್ತಿ ಮಾಡ್ತಿದ್ವಿ. ಜಾಸ್ತಿ ಮಾಡಿಬಿಟ್ಟು ಏನು ಮಾಡ್ತಿದ್ವಿ, ಯಾವಾಗಾದ್ರೂ ಜಾತ್ರೆ ಬರ್ತಿತ್ತಲ್ಲ ಊರ ಬಳಿ, ಹಬ್ಬ ಜಾತ್ರೆ, ಅವಾಗ ಅದನ್ನು ಹೊಡೆದ್ಬಿಟ್ಟು ಅದನ್ನು ಖರ್ಚು ಮಾಡ್ತಿದ್ವಿ ಚೆನ್ನಾಗಿ. ನಮಗೆ ಬೇಕಾದ ಸಾಮಾನು ನಮ್ಮ ದುಡ್ಡಲ್ಲೇ ನಾವು ತಗೊತಿದ್ವಿ ಅವಾಗ. ಎನಿವೇಸ್, ಸೊ ಇಲ್ಲಿ ಒಳ್ಳೇದು ಅಜಯ್, ಕೂಡಿಡ್ತಿದೆಯಲ್ಲ, ಗುಡ್, ಒಳ್ಳೆ ಅಭ್ಯಾಸ. ಇಲ್ಲಿ ತಂದೆಯು ತನ್ನ 3 ಜನ ಮಕ್ಕಳಿಗೆ ಖರ್ಚಿಗಂತ ದುಡ್ಡು ಕೊಡ್ತಾ ಇದ್ದಾನೆ. ಅದರಲ್ಲಿ ಮೊದಲನೇ ಮಗನಿಗೆ 2ನೇ ಮಗನಿಗಿಂತ 15 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ದಾನಂತೆ. ಈ ಲೆಕ್ಕ ನೋಡ್ರಿ, ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಗೊತ್ತಿಲ್ಲ ಅಂದರೆ ಇದನ್ನು ಮಾಡೋಕ್ಕಾಗಲ್ಲ. ನೋಡ್ರಿ ಬೇಕಾರೆ, ಮೊದಲನೇ ಮಗನಿಗೆ 2ನೇ ಮಗನಿಗಿಂತ 15 ರೂಪಾಯಿ ಜಾಸ್ತಿ, ಮತ್ತು 3ನೇ ಮಗನಿಗೆ 2ನೇ ಮಗನಿಗಿಂತ 30 ರೂಪಾಯಿ ಕಡಿಮೆ ಕೊಡ್ತಾ ಇದ್ದಾನೆ. 2ನೇ ಮಗನಿಗೆ 60 ರೂಪಾಯಿ ಕೊಟ್ಟರೆ
60 ನೀಡಿದರೆ ತಂದೆಯು ತನ್ನ ಮಕ್ಕಳಿಗೆ ನೀಡಿದ ಒಟ್ಟು ಹಣ ಎಷ್ಟು? ಸ್ವಲ್ಪ ಪ್ರಯತ್ನ ಮಾಡ್ತೀರಾ? ಕಾಮನ್ ಸೆನ್ಸರ ಬಳಸಿ ನೋಡ್ರಿ. 100 ಭೈರವಿ ಆನ್ಸರ್ ಎಷ್ಟಿದೆ? 105 ಇದೆ. ಓಕೆ, ಇದು ಭೈರವಿ ಆನ್ಸರು. ನೋಡೋಣ ಭೈರವಿ, ನೋಡೋಣ. ತಂದೆ ತನ್ನ 3 ಜನ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾನೆ? ದುಡ್ಡು ಕೊಡ್ತಾ ಇದ್ದಾನೆ. ಕರೆಕ್ಟಾ? 3 ಜನ ಮಕ್ಕಳಲ್ಲಿ ಇವನು ಸಣ್ಣವನು. ಮಗ 1, ಮಗ 2, ಮಗನರಾಗಿರ್ಬೋದು, ಮಗಳರಾಗಿರ್ಬೋದು. ಇವನು ಮೊದಲು ಹುಟ್ಟಿದ್ದು, ಆಮೇಲೆ ಇವನು ಎಲ್ಲರಿಗಿಂತ ದೊಡ್ಡವನು. ಸರಿನಾ? ಹೌದಾ? ಇವ್ರು 3 ಜನಕ್ಕೆ ಒಟ್ಟು ದುಡ್ಡು ಎಷ್ಟು ಕೊಡ್ತಾ ಇದ್ದಾನೆ ಅವನು? ಒಟ್ಟು ದುಡ್ಡು ಎಷ್ಟು ಕೊಡ್ತಾ ಇದ್ದಾನೆ? ಇಲ್ಲ 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 ಒಟ್ಟು ಹಣ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ. ಒಟ್ಟು ಹಣ ಕೊಡದೆ ನಾವೇನು ಮಾಡೋಕ್ಕಾಗಲ್ಲ. ಇದನ್ನು ಸ್ಕಿಪ್ ಮಾಡೋಣ. ಈ ಲೆಕ್ಕನೇ ತಪ್ಪಿದೆ. ಒಟ್ಟು ಹಣ ಕೊಡದೆ ನಾವು ಮಾಡೋಕ್ಕಾಗಲ್ಲ. ಒಟ್ಟು ಹಣ ಇರಬೇಕು. ಹಾಲೇಶ್, ಅಂಜನ್ ಕುಮಾರ್ ಮತ್ತು ಅಜಯ್ ಒಂದು ಪರೀಕ್ಷೆಯಲ್ಲಿ ಒಟ್ಟು 258 ಅಂಕಗಳನ್ನು ಗಳಿಸುತ್ತಾರೆ. ಹಾಲೇಶ್ ಮತ್ತು ಅಂಜನ್ ಕುಮಾರ್ ಮತ್ತು ಅಜಯ್. ಹಾಲೇಶ್, ಅಂಜನ್ ಕುಮಾರ್ ಮತ್ತು ಅಜಯ್ ಒಂದು ಪರೀಕ್ಷೆಯಲ್ಲಿ ಒಟ್ಟು 258 ಅಂಕಗಳನ್ನು ಗಳಿಸುತ್ತಾರೆ. 3 ಜನದ ಮಾರ್ಕ್ಸ್ನ ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ? 258 ಮಾರ್ಕ್ಸ್ ಬರ್ತಾ ಇದೆ. ಅದರಲ್ಲಿ ಅಂಜನ್ ಮತ್ತು ಹಾಲೇಶ್ ಕ್ರಮವಾಗಿ 95 ಮಾರ್ಕ್ಸು ಮತ್ತು 84 ಅಂಕಗಳನ್ನು ಗಳಿಸಿದ್ದಾರೆ. ಹಾಲೇಶ್ ಗಳಿಸಿದ ಅಂಕಗಳೆಷ್ಟು? ಹಾಲೇಶಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ? ಕಂಡುಹಿಡಿತೀರಾ? ಇದು ಅಜಯ್ ಆಗಬೇಕಿತ್ತಲ್ಲ, ಕ್ಷಮಿಸಿ, ಇದು ಅಜಯ್ ಗಳಿಸಿದ ಒಟ್ಟು ಅಂಕಗಳೆಷ್ಟು ಮಾಡ್ತೀರಾ? ಯಾರು ಹೇಳ್ತೀರಿ? ಪಂಡಿತಾರಾಧ್ಯ? ಎಪ್ಪತ್ತೊಂಬತ್ತು ಕರೆಕ್ಟ್ ಬಂತ ಎಲ್ಲರಿಗೂ? ನೋಡ್ರಿ, ಏನಂತ ಹೇಳಿದರೆ ಹಾಲೇಶ್ ಇದ್ದಾನೆ, ಅಜಯ್ ಇದ್ದಾನೆ, ಅಷ್ಟೇ ಬರೀತೀನಿ. ಅಜಯ್ ಇದ್ದಾನೆ, ಮತ್ತು ಅಂಜನ್ ಇದ್ದಾನಲ್ಲ, ಅಂಜನಿಗೆ ಅಂತ ಬರಿತೀನಿ, ಮತ್ತು ಅಜಯ್ ಇದ್ದಾನೆ. ಕರೆಕ್ಟಾ? 3 ಜನ ಪರೀಕ್ಷೆ ಬರೀತಿದ್ದಾರೆ. 3 ಜನದ ಒಟ್ಟು ಮಾರ್ಕ್ಸ್ ಎಷ್ಟಿದೆ? 258 ಮಾರ್ಕ್ಸ್ ಇದೆ. ಕರೆಕ್ಟಾಗಿ ಜ್ಞಾನೇಶ? 258 ಮಾರ್ಕ್ಸ್ ಇದೆ. ಹಾಲೇಶಂದು ಎಷ್ಟು ಮಾರ್ಕ್ಸು? ಹಾಲೇಶ್ ಎಷ್ಟು ತೆಗೆದಿದ್ದಾನೆ? ಅಂಜನ್ ಮತ್ತು ಹಾಲೇಶ್ ಕ್ರಮವಾಗಿ 95, 84. ಅಂಜನ್ ಎಷ್ಟು? ಅಂಜನ್ ಮಾರ್ಕ್ಸ್ ಎಷ್ಟು ಕ್ರಮವಾಗಿ? 95. ಹಾಲೇಶನ್ ಮಾರ್ಕ್ಸ್ ಎಷ್ಟು? 84. ಕರೆಕ್ಟಾ? ಇವೆರಡನ್ನೂ ಕೂಡ್ಸೋಣ. ಪ್ಲಸ್ ಅಜಯ್ದು ಮಾರ್ಕ್ಸ್ ಗೊತ್ತಿಲ್ಲ, ಅಜಯ್ ಮಾರ್ಕ್ಸ್ ಗೊತ್ತಿಲ್ಲ, ಅದಕ್ಕೇನಂತ ಹಾಕ್ತೀನಿ? ಎಕ್ಸ್ ಅಂತ ಹಾಕ್ತೀನಿ. ಎಷ್ಟಿದೆ ಅದು? 258 ಇದೆ. ಅಲ್ಲ, ಎಕ್ಸ್ ಅಂತ ಯಾಕೆ ಹಾಕಲಿ? ಅಜಯ್ ಅಂತಲೇ ಬರಿತೀನಿ ನಾನು. ಏನೂ ತೊಂದರೆ ಇಲ್ಲ. ನೋಡಿರ್ಬೇಕಾದ್ರೆ ಇದಕ್ಕೂ ಉತ್ತರ ಬರುತ್ತೆ. ಎಕ್ಸ್ ಬರೆಯೋ ಬದಲು, ಇಂಗ್ಲೀಷ್ ಅಕ್ಷರ ಬರೆಯೋ ಬದಲು ಕನ್ನಡ ಅಕ್ಷರ ಬರಿತೀನಿ ಅಷ್ಟೇ. ಅಜಯ್ನೇ ಇರಲಿ. ಅಜಯ್ದೇ ಅಂಕಗಳವು, ಅಜಯ್ಗೆ ಸೇರಿದ ಅಂಕಗಳು. 84 + 95 ಏನಾಗುತ್ತೆ? 179. ಕರೆಕ್ಟಾ? 179 ಪ್ಲಸ್ ಅಜಯ್ನ ಅಂಕಗಳು = 258. ಒಪ್ತೀರಾ ಮಕ್ಕಳೇ? ಅಜಯ್ನ ಅಂಕಗಳಷ್ಟೇ ಬೇಕು ಅಂದರೆ ನಾವೇನು ಮಾಡಬೇಕು? 258ರಲ್ಲಿ 179 ಏನು ಮಾಡ್ಬೇಕು? ನಾವು ಕಳಿಬೇಕು. ಇದು ಕನ್ನಡ ಅಕ್ಷರ ಪ್ಲಸ್ ಇದೆ, ಪ್ಲಸ್ ಇದ್ಮೇಲೆ ಒಂಟಿ ಮಾಡಬೇಕು. ಒಂಟಿ ಮಾಡ್ಬೇಕಂದ್ರೆ 179 ಆ ಕಡೆ ಹೋಗ್ಬೇಕು. ಇದಕ್ಕೆ ಪ್ಲಸ್ ಇದೆ. ಕರೆಕ್ಟಾ? ಇದಕ್ಕೆ ಪ್ಲಸ್ ಇದೆ. ಪ್ಲಸ್ ಇದ್ದದ್ದು ಆ ಕಡೆ ಹೋದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಹೌದಲ್ವಾ? ಅದನ್ನು ಕಳೆದ್ರೆ ಏನು ಬರುತ್ತೆ ನೋಡಿರಿ? 258 - 179 ಎಷ್ಟಾಗುತ್ತೆ ನೋಡಿರಿ? 18ರಲ್ಲಿ 9 ಹೋದರೆ 9, 14ರಲ್ಲಿ 7 ಹೋದರೆ 7, 1ರಲ್ಲಿ 1 ಹೋದರೆ 0, 79. ಅಜಯ್ ಮಾರ್ಕ್ಸ್ ಎಷ್ಟು ಬಂತು? 79.
ಕರೆಕ್ಟ್ ಇದೆ? ಕರೆಕ್ಟ್ ಇದೆ? ಬಂದಿದೆ ಎಲ್ಲರಿಗೂ? ವೆರಿ ಗುಡ್. ಗುಡ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಎಲ್ಲಪ್ಪ ಬರ್ಕಡ್ಯಪ್ಪ? ಎಲ್ಲಪ್ಪ ಬರೆದ್ರ? ಓಕೆ. ಮುಂದಿನ ಪ್ರಶ್ನೆ. ದಾವಣಗೆರೆಯಲ್ಲಿ 26 ಮಿಲಿಮೀಟರ್ ಮಳೆ ಆಯಿತು. ದಾವಣಗೆರೆಯಲ್ಲಿ ಎಷ್ಟು ಮಳೆ ಆಯಿತು ನೋಡಿರಿ. ತಾಪಮಾನ ನಿನ್ನೆ ಯಾವ ಮೂಲಮಾನದಲ್ಲಿ ಅಳಿತೀವಿ ಅಂತ ಹೇಳಿದ್ವಿ? ತಾಪಮಾನ ಬಿಸಿ ಇರೋದು, ತಣ್ಣಗಿರೋದು ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ವಿ. ಈ ಮಳೆ ಎಷ್ಟಾಯಿತು ಅಂತ ಹೇಳೋದಕ್ಕೆ ಹೆಂಗೆ ಮಾಡ್ಬೇಕು? ಮತ್ತೆ ಮಿಲಿಮೀಟರಲ್ಲಿ ಅಳಿತೀವಿ ಅದನ್ನು, ಆಯಿತಾ? ಸೆಂಟಿಮೀಟ್ರಲ್ಲೂ ಅಳಿತಾರೆ ಕೆಲವೊಂದು ಕಡೆ. ಭಾಳ ಎಲ್ಲಿ ಮಳೆ ಆಗುತ್ತೆ ಅಲ್ಲಿ ಸೆಂಟಿಮೀಟ್ರಲ್ಲಿ ಅಳಿತಾರೆ. ಕಡಿಮೆ ಮಳೆ ಆಗೋ ಜಾಗದಲ್ಲಿ ಮಿಲಿಮೀಟ್ರಲ್ಲಿ ಅಳತೆ ಮಾಡ್ತೀವಿ, ಆಯಿತಾ? ವರ್ಷ ಪೂರ್ತಿ ಮಳೆನ ಸೆಂಟಿಮೀಟ್ರಲ್ಲೇ ಅಳತೆ ಮಾಡ್ತೀವಿ. ಒಂದು ದಿನದಲ್ಲಿ ಎಷ್ಟು ಮಳೆ ಆಯಿತು ಅಂತ ಕೇಳಿದ್ರೆ ಹೆಚ್ಚು ಕಮ್ಮಿ ಮಿಲಿಮೀಟ್ರಲ್ಲೇ ಅಳತೆ ಮಾಡ್ತಾರೆ, ಆಯಿತಾ? ಸೊ ದಾವಣಗೆರೆಯಲ್ಲಿ ಎಷ್ಟು ಮಳೆ ಆಯ್ತಂತೆ? 26 ಮಿಲಿಮೀಟ್ರ್ ಮಳೆ ಆಯ್ತಂತೆ. ಮಂಡ್ಯ ಮತ್ತು ದಾವಣಗೆರೆ ಎಲ್ಲಾದ ಒಟ್ಟು ಮಳೆ 45 ಮಿಲಿಮೀಟ್ರ್ ಇದೆ ಅಂತೆ. ಮಂಡ್ಯದಲ್ಲಿ ಎಷ್ಟು ಮಳೆ ಆಯಿತು ಮತ್ತು ದಾವಣಗೆರೆಯಲ್ಲೂ ಮಳೆ ಆಯಿತು. ಇಬ್ಬರದು ಒಟ್ಟು ಮಳೆ ಎಷ್ಟಿದೆ ಅಂತೆ? 45 ಮಿಲಿಮೀಟ್ರ್ ಇದೆ. ಹಾಗಾದರೆ ಮಂಡ್ಯದಲ್ಲಾದ ಮಳೆಯ ಪ್ರಮಾಣವೆಷ್ಟು? ಮಂಡ್ಯದಲ್ಲಿ ಎಷ್ಟು ಮಳೆ ಆಯಿತು? ಮಂಡ್ಯದಲ್ಲಿ ಎಷ್ಟು ಮಳೆ ಆಯಿತು? ಮಂಡ್ಯದಲ್ಲಾದ ಮಳೆ ಎಷ್ಟು? 19 ಮಿಲಿಮೀಟ್ರಾ? ಪಕ್ಕ? ಓಕೆ, ಚೆಕ್ ಮಾಡೋಣ. ನೋಡಿರಿ, ದಾವಣಗೆರೆ ಮಳೆ ಪ್ಲಸ್ ಮಂಡ್ಯದ ಮಳೆ ಎರಡೂ ಸೇರಿದ್ರೆ ಎಷ್ಟಾಗ್ತಿದೆ? 45 ಮಿಲಿಮೀಟರ್. ಕರೆಕ್ಟಾ? ಮಿಲಿಮೀಟರ್. ದಾವಣಗೆರೆಯಾದ ಮಳೆ 26 ಮಿಲಿಮೀಟರ್. ಕರೆಕ್ಟಾ? 26 ಮಿಲಿಮೀಟರ್. ಮಂಡ್ಯದಲ್ಲಾದ ಮಳೆ ಎಕ್ಸ್ ಅಂತ ಹಾಕ್ಬೋದು. ಇಲ್ಲ, ಮಂಡ್ಯ ಅಂತಲೇ ಇಡ್ಬೋದು, ನಾವೇನು ತೊಂದರೆ ಇಲ್ಲ. ಎಕ್ಸ್ ಅಂತ ಹಾಕ್ತೀನಿ ತಾಳ್ರಿ. ಅದೆರಡೂ ಸೇರಿದ್ರೆ ಎಷ್ಟಾಗಬೇಕು? 45 ಮಿಲಿಮೀಟ್ರ್ ಆಗಬೇಕು ಶ್ರೇಯ. ದಾವಣಗೆರೆಯಲ್ಲಿ 26 ಮಿಲಿಮೀಟ್ರ್ ಮಳೆ ಆಗೈತೆ. ಮಂಡ್ಯದಲ್ಲಿ ಎಷ್ಟು ಮಳೆ ಆಗೈತಿ ಗೊತ್ತಿಲ್ಲ. ಅದಕ್ಕೇನಂತ ಹೇಳೋಣ? ಎಕ್ಸ್ ಅಂತ ಹೇಳೋಣ. ಸುಮ್ಮನೆ ನಾನು ಎಕ್ಸ್ ಮಿಲಿಮೀಟ್ರ್ ಮಳೆ ಆಗೈತೆ ಅಂತ. ಒಟ್ಟು ಇಬ್ಬರದು ಮಳೆ ಸೇರಿದ್ರೆ ಎಷ್ಟು ಬರುತ್ತೆ? 45 ಮಿಲಿಮೀಟ್ರ್ ಬರುತ್ತೆ. ಹೌದಾ? 45 ಮಿಲಿಮೀಟ್ರ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ನಾವು? ಎಕ್ಸ್ನ ಬೆಲೆ ಕಂಡುಹಿಡಿಬೇಕು. ಎಕ್ಸಿಗೆ ಪ್ಲಸ್ ಇದೆ ಚಿಹ್ನೆ, ಎಕ್ಸ್ ಪ್ಲಸ್ ಇದೆ, ಇಂಗ್ಲೀಷ್ ಅಕ್ಷರ ಪ್ಲಸ್ ಇದೆ. ಪ್ಲಸ್ ಇದ್ಮೇಲೆ ಏನು ಮಾಡಬೇಕು? ಒಂಟಿ ಮಾಡಬೇಕು. 26 ಮಿಲಿಮೀಟ್ರ್ ಎಲ್ಲ ಹೋಗುತ್ತೆ, 45 ಮಿಲಿಮೀಟ್ರ್ ಪಕ್ಕ ಬರುತ್ತೆ. ಆದರೆ 26 ಮಿಲಿಮೀಟ್ರಿಗೆ ಏನಿದೆ ಚಿಹ್ನೆ ಇಲ್ಲಿ? ಸುಭಾಷ್, ಯಾವ ಚಿಹ್ನೆ ಇದೆ? ಏನೂ ಇಲ್ಲ. ಇಲ್ಲಿ ಏನೂ ಇಲ್ಲ ಅಂದರೆ ಏನಿರುತ್ತೆ? ಪ್ಲಸ್ ಇರುತ್ತೆ. ಆ ಕಡೆ ಹೋದ್ರೆ ಏನಾಗುತ್ತೆ? ಅದು -25 26 ಮಿಲಿಮೀಟರ್. ಕ್ಲಿಯರ್? ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಇದು 45ರಲ್ಲಿ 26 ಹೋದರೆ 19 ಮಿಲಿಮೀಟರ್ ಬರುತ್ತೆ. ನಿಮ್ಗೆ ಯಾರಿಗಾದ್ರೂ ಆ ಲೆಕ್ಕ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಪಕ್ಕದಲ್ಲಿ ಮಾಡಿ, ಕಚ್ಚಾ ಕೆಲಸದಲ್ಲಿ ಮಾಡಿ. 45 ಮಿಲಿಮೀಟರಲ್ಲಿ 26 ಮಿಲಿಮೀಟರ್ನ ಸೈಡಿಗೆ ಕಳೀರಿ. ಇಲ್ಲಿ ಏನಾಗ್ತದೆ ನೋಡಿ. 15ರಲ್ಲಿ 6 ಹೋದರೆ 9, 3ರಲ್ಲಿ 2 ಹೋದರೆ 1, 19 ಮಿಲಿಮೀಟರ್. ಕರೆಕ್ಟ್ ಇದೆಯಾ? ಆಲ್ ರೈಟ್. ಮುಂದೆ ಹೋಗ್ಬೋದಾ ನಾವು? ಬರಿತಿದ್ದೀರಾ ಇನ್ನೂ ಯಾರಾದರೂ? ಎಲ್ಲಪ್ಪ ಮುಗಿದ್ಮೇಲೆ ಹೇಳಪ್ಪ. ಓಕೆ, ಚಲೋ. ರುಚಿತಾ 20 ಕೋಳಿಗಳನ್ನು ಸಾಕಿದ್ದಾರೆ. 20 ಕೋಳಿಗಳನ್ನು ಸಾಕಿದ್ದಾರೆ. ತೇಜಸ್ವಿನಿ ಮತ್ತು ರುಚಿತರ ಬಳಿ ಒಟ್ಟು 56 ಕೋಳಿಗಳಿದ್ದಾವೆ. ತೇಜಸ್ವಿನಿ ಮತ್ತು ರುಚಿತರ ಬಳಿ ಒಟ್ಟು ಇಬ್ಬರದು ಕೋಳಿಗಳು ಸೇರಿದ್ರೆ ಎಷ್ಟಾಗುತ್ತೆ? 56 ಕೋಳಿಗಳಿವೆ. ಹಾಗಾದರೆ ತೇಜಸ್ವಿನಿಯ ಬಳಿ ಎಷ್ಟು ಕೋಳಿಗಳಿವೆ? ಕರೆಕ್ಟ್ ಆನ್ಸರ್. ರುಚಿತಾ ಮತ್ತು ತೇಜಸ್ವಿನಿ. ನೋಡ್ರಿ, ರುಚಿತಾ ಅಂತ ಪೂರ್ತಿ ಬರೆಯೋದು, ತೇಜಸ್ವಿನಿ ಅಂತ ಪೂರ್ತಿ ಬರೆಯೋದು ಸಮಯ ವ್ಯರ್ಥ ಆಗ್ತದೆ. ಮೊದಲ ಹೆಸರು ಅಷ್ಟೇ ಬರಿತೀನಿ. ರುಚಿತಾಗೆ ರು, ತೇಜಸ್ವಿನಿಗೆ ತೇ. ಸರಿನಾ? ಅವ್ರ ಹೆಸರನ್ನು ಈ ಥರ ಬರಿತಿದ್ದೀವಿ, ಮೊದಲನೇ ಅಕ್ಷರ ಅಷ್ಟೇ ಬರಿತಿದ್ದೀವಿ. ಅರ್ಥ ಆಗ್ತದಲ್ಲ? ರುಚಿತಾ ಮತ್ತು ತೇಜಸ್ವಿನಿ ಇಬ್ಬರ ಹತ್ರನೂ ಕೋಳಿ ಅದಾವಂತ. ಇಬ್ಬರ ಹತ್ರನೂ ಒಟ್ಟು ಕೋಳಿ ಎಷ್ಟದಾವಂತ? 56 ಕೋಳಿ ಇದಾವಂತ. ಎಷ್ಟು ಕೋಳಿ ಇದ್ದಾವೆ? 56 ಕೋಳಿ ಇದ್ದಾವೆ. ಕರೆಕ್ಟಾ? ರುಚಿತಾಳ ಹತ್ರ ಇರುವ ಕೋಳಿ ಎಷ್ಟು? 20 ಕೋಳಿಗಳು. ಎಷ್ಟು ಸಾಕಿದ್ದಾರೆ ರುಚಿತಾ? 20 ಕೋಳಿ ಸಾಕಿದ್ದಾರೆ. ತೇಜಸ್ವಿನಿ ಹತ್ರ ಕೋಳಿ ಎಷ್ಟಿದಾವೆ ಗೊತ್ತಿಲ್ಲ, ಎಕ್ಸ್ ಕೋಳಿಗಳಿದಾವೆ. ಇಬ್ಬರದು ಸೇರಿದ್ರೆ ಎಷ್ಟಾಗುತ್ತೆ? 56 ಕೋಳಿ ಆಗ್ತಾವೆ. ಕರೆಕ್ಟಾ?
ಇಬ್ಬರದು ಸೇರಿದ್ರೆ ಎಷ್ಟಾಗುತ್ತೆ? 56 ಕೋಳಿಗಳು ಆಗ್ತವೆ. ಈಗ ನಾವು ಎಕ್ಸ್ನ ಬೆಲೆ ಕಂಡುಹಿಡಿಯಬೇಕು. ಇಲ್ಲಿ ಎಕ್ಸಿಗೆ ಪ್ಲಸ್ ಇದೆ, ಇಂಗ್ಲೀಷ್ ಅಕ್ಷರ ಪ್ಲಸ್ ಚಿಹ್ನೆ ಇದೆ, ಕರೆಕ್ಟಾ? ಅವ್ರನ್ನ ಒಂಟಿ ಮಾಡಬೇಕು. ಎಕ್ಸ್ನ ಒಂಟಿ ಮಾಡ್ತೀವಿ, ಬರಿತಿದ್ದೀರಾ? ಎಕ್ಸ್ನ ಒಂಟಿ ಮಾಡ್ತೀವಿ ನಾವು, ಎಕ್ಸ್ನ ಒಂಟಿ ಮಾಡ್ತೀವಿ. ಎಕ್ಸ್ನ ಒಂಟಿ ಮಾಡ್ಬೇಕಂದ್ರೆ 20 ಹೋಗುತ್ತೆ, ಆ ಬದಿ ಹೋಗುತ್ತೆ, 20 ಹೋಗುತ್ತೆ, ಆ ಬದಿ ಹೋಗುತ್ತೆ, ಕರೆಕ್ಟಾ? ಸೊ ಇಲ್ಲಿ 56 ಇದೆ, 56 ಮೈನಸ್ 20 ಏನಾಗ್ತದೆ ಮಕ್ಕಳು? ಎಕ್ಸ್ ಇಸ್ ಈಕ್ವಲ್ ಟು 36. ಎಕ್ಸ್ ಇಸ್ ಈಕ್ವಲ್ ಟು 36. ಸೊ ಅಲ್ಲಿಗೆ ತೇಜಸ್ವಿನಿ ಹತ್ರ ಎಷ್ಟು ಕೋಳಿಗಳಿದ್ದಾವೆ? 36 ಕೋಳಿಗಳಿದ್ದಾವೆ. ತೇಜಸ್ವಿನಿ ಹತ್ರ ಎಷ್ಟು ಕೋಳಿ ಇದ್ದಾವೆ? 36 ಕೋಳಿಗಳು ಇದ್ದಾವೆ. ಮುಗೀತಾರೆ ಮಕ್ಕಳೇ? ಸೊ ಇದು ಕೊನೆಯ ಪ್ರಶ್ನೆ ಆಗೈತೆ ಈ ವಿಭಾಗಕ್ಕೆ. ಇನ್ನೂ ಭಾಳಷ್ಟು ಪ್ರಶ್ನೆಗಳಿದ್ದಾವೆ. ಏನಪ್ಪ ಬರಿತಿದೆಯಾ? ಬರಿ, ತೊಂದರೆ ಇಲ್ಲ. ಇನ್ನೂ ಸಾಕಷ್ಟು ಪ್ರಶ್ನೆಗಳಿದ್ದಾವೆ, ಅವನು ಸಹ ಮುಂದಿನ ತರಗತಿಯಲ್ಲಿ ನೋಡೋಣ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ವಿಭಾಗದಲ್ಲೂ ಭಾಳಷ್ಟು ಪ್ರಶ್ನೆಗಳು ನಮಗೆ ಸಿಗ್ತವೆ, ಈ ರೀತಿ ಪ್ರಶ್ನೆಗಳು. ಅಲ್ಲೂ ಸಹ ಮಾಡೋಣ. ಇದು ನಿಮಗೆ ಸುಲಭ ಆಗಿದೆಯಾ? ಎಕ್ಸ್ನ ಬೆಲೆ ಕಂಡುಹಿಡಿಯೋದು ಗೊತ್ತಾಗಿದೆಯಾ ಎಲ್ಲರಿಗೂ? ಪರೀಕ್ಷೆಯಲ್ಲಿ ಬರುತ್ತೆ. ಈ ಬರುವ ಶನಿವಾರ ಭಾನುವಾರ ಪರೀಕ್ಷೆ ಇದೆ, ನೆನಪಿರಲಿ. ಸೊ ಇದು ಯಾರು ಚೆನ್ನಾಗಿ ಕಲ್ತಿಲ್ಲ ನನ್ನ ಹತ್ರ ಮತ್ತೊಂದು ಸರಿ ಬನ್ನಿ, ನಿಮಗೆ ಹೇಳ್ಕೊಡ್ತೇನೆ, ಸರಿನಾ? ಪರೀಕ್ಷೆ ಇದೆ ಹಾಗಾಗಿ. ಸರಿಯಪ್ಪ, ಇದನ್ನು ಮುಗಿಸ್ಬೋದಾ ನಾವು? ಮುಂದಿನ ಸೆಕ್ಷನಿಗೆ ಹೋಗ್ಬೋದಾ? ಚಾಲು. ಮುಂದಿನ ಸೆಕ್ಷನಲ್ಲಿ ಏನಿದೆ ಗೊತ್ತಾ? ಗುಣಾಕಾರ ಇದೆ. ಗುಣಾಕಾರ ಮಾಡ್ಲಿಕ್ಕೆ ಬರ್ತದೆ ಎಲ್ಲರಿಗೂ? ನೋಡಿ, ಆನ್ಲೈನಲ್ಲೂ ಸಹ ನಮ್ಮ ತರಗತಿನ ಯಾರು ನೋಡ್ತಿದ್ದಾರೆ ಮಕ್ಕಳೇ, ನಿಮಗೂ ಸಹ ಗುಣಾಕಾರ ಮಾಡೋಕ್ಕೆ ಬರಬೇಕು. ಗುಣಾಕಾರ ಮಾಡ್ಲಿಕ್ಕೆ ಹೇಗೆ ಬರೋಕ್ಕೆ ಸಾಧ್ಯ? ಮಗ್ಗಿಗಳು ಬಂದಾಗ. ಮಗ್ಗಿಗಳು ಎಲ್ಲಿವರೆಗೂ ಬರಬೇಕು ಸರ್? 30 ತನಕ ಬರಬೇಕು. ಸರ್ ನಮ್ಮ ಕ್ಲಾಸಲ್ಲೆಲ್ಲ 20 ತನಕ ಅಷ್ಟೇ ಸರ್ ಹೇಳೋದು, 20 ತನಕ ಅಷ್ಟೇ ಬರೆಯೋಕ್ಕೆ ಹೇಳೋದು ಅಂತ ಹೇಳ್ತಾರೆ ಭಾಳ ಜನ. ಆಮೇಲೆ ಟೀಚರ್ಸ್ ಎಲ್ಲ ಬರೀ 20 ತನಕ ಬರೀರಿ ಸಾಕು ಅಂತ ಹೇಳ್ತಾರೆ. ಹೌದು, 20 ತನಕ ಬಂದರೂ ಸಾಕು. ಬಟ್ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಬೇಕು ಅಂದರೆ ನಿಮಗೆ ಅವು 30 ತನಕ ಬರಬೇಕು. ನವೋದಯದಲ್ಲಿ ನೀವು ಯಾವುದೇ ಲೆಕ್ಕವನ್ನು ತಪ್ಪು ಮಾಡದೆ ಮಾಡಬೇಕು ಅನ್ನೋದಾದರೆ ನಿಮಗೆ ಮಗ್ಗಿಗಳು ಎಲ್ಲಿವರೆಗೂ ಬರಬೇಕು? 30ರವರೆಗೂ. ಮಗ್ಗಿಗಳು 30 ತನಕ ಬರಬೇಕು, ವರ್ಗಗಳು 30 ತನಕ ಬರಬೇಕು, ಘನಗಳು 20 ತನಕ ಬರಬೇಕು. ಮಗ್ಗಿಗಳು 30 ತನಕ ಬರಬೇಕು, ವರ್ಗಗಳು 30 ತನಕ ಬರಬೇಕು, ಘನಗಳು 20 ತನಕ ಬರಬೇಕು. ನಿಮ್ಮಲ್ಲೂ ಬಹಳಷ್ಟು ಜನ ಆಲ್ರೆಡಿ ಕಲ್ತಿದ್ದೀರಿ. ಮಗ್ಗಿ ವರ್ಗ ಘನ 3ಕ್ಕೆ 3 ಕಲ್ತಿದ್ದೀರಾ? ಎಷ್ಟು ಜನ ಕಲ್ತಿದ್ದೀರಾ? ಕೈ ಎತ್ತಿರಿ. ಗುಡ್. ವರ್ಗ ಮುಗ್ದಿಲ್ಲ. ವರ್ಗ ಈಸಿ ಅಮ್ಮ, ಫೋನ್ ನಂಬರ್ ಇದ್ದಂಗೆ ಅದಾವೆ. ಜಲ್ದಿ ಬಾಯ್ ಬಟ್ ಮಾಡಿಬಿಡ್ರಿ ಅದನ್ನು. ಇಷ್ಟೊಂದು ಜನ ಕಲ್ತಿದ್ದೀರಿ, ಕಲ್ತರೆ ಬರ್ತತೆ. ಆಯಿತು, ಗುಡ್. ಪೃಥ್ವಿ ನಿನಗೇನು ಬರಲ್ಲಪ್ಪ? ಅದು ಒಂದು ದಿನದಲ್ಲಿ ಕಲಿಬೋದು. ನಮ್ಮ ಸ್ನೇಹ ಒಂದೇ ದಿನದಾಗ ಕಲ್ತಿದ್ಲು ಅದನ್ನು. 1 ದಿನ 2 ದಿನದಲ್ಲಿ ಕಲ್ತಿದ್ದೆಲ್ಲಮ್ಮ ಅದನ್ನು. ಅದು ಈಸಿ ಇದೆ, ಕುಂತು ಕಲ್ತರೆ ಬರ್ತದೆ ಮಕ್ಕಳೇ. ಆಯಿತಾ? ಆಯ್ತು, ಕಳಿಸ್ರಿ. ಗುಡ್. ಭಾಳಷ್ಟು ಜನ ಕಲ್ತಿದ್ದೀರಿ ನೋಡಿ. ಮಗ್ಗಿ ವರ್ಗ ಘನ ಅಥವಾ ಯಾವುದೇ ವಿಷಯ ಇರಲಿ ನಾವು ಜಲ್ದಿ ಅದನ್ನು ನೆನ್ಪಿಟ್ಕೊಬೇಕು, ಕಂಠಪಾಠ ಮಾಡಬೇಕು ಅಂದರೆ ಏನಿದೆ ಬೆಸ್ಟ್ ಮೆಥಡ್? ಹೇಳ್ಕೊಂತ ಬರಿಬೇಕು. ಅದನ್ನು ಹೇಳ್ಕೊಂತ ಬರಿಬೇಕು. ಫಾರ್ ಎಕ್ಸಾಂಪಲ್ 17ರ ಮಗ್ಗಿ ನನಗೆ ಬರಲ್ಲ, 17ರ ಮಗ್ಗಿ ನಾನು ಕಲಿಬೇಕೀಗ. ನಾನೇನು ಮಾಡ್ತೀನಿ ಗೊತ್ತಾ? ನಾನು ಮೊದಲು 17ರ ಮಗ್ಗಿ ಪುಸ್ತಕದಲ್ಲಿ ಅಥವಾ ನನ್ನ ಫ್ರೆಂಡ್ಸಿಂದ ಇಸ್ಕೊತೀನಿ 17ರ ಮಗ್ಗಿನ. ಅದನ್ನು ನೀಟಾಗಿ ಒಂದು ಸರಿ ಬರ್ಕೊಂಬಿಡ್ತೇನೆ. ಆಯಿತಾ? ಬರ್ಕೊಂಬಿಟ್ಟು ಅದು ಜೋಡಿ ಮಗ್ಗಿನೇ ಬರಿತೀನಿ ನಾನು, ಒಂಟಿ ಮಗ್ಗಿ ಅಲ್ಲ, ಜೋಡಿ ಮಗ್ಗಿನೇ ಬರಿತೀನಿ. ಜೋಡಿ ಮಗ್ಗಿ ಬರೆದ್ಬಿಟ್ಟು ಅದು ಬರಿಬೇಕಾದ್ರೆ ಹೇಳ್ಕೊಂತ ಬರಿತೀನಿ ಮನಸಾರೆ. 17 1 17, 17 2 34, 17 3 51, 17 4 68, 17 5 = 80, 85, 17 6 102, ಈ ಥರ ಹೇಳ್ಕೊಂತ ಬರಿತೀನಿ ನಿಧಾನಕ್ಕೆ ನಾನು. ಆಮೇಲೆ ಮತ್ತೊಂದು ಸರಿ ನೋಡ್ಕೊತೀನಿ, ಒಂದು 5-6 ನೆನ್ಪಿಟ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಸರಿ ನಾನು ಹೇಳ್ಕೊತೀನಿ, ಚೆಕ್ ಮಾಡ್ಕೊತೀನಿ. ಪೂರ್ತಿ ಹೇಳಕ್ಕೆ ಬರಲಿಲ್ವಾ? ಮತ್ತೊಂದು ಸರಿ ಬರಿತೀನಿ. ಮತ್ತೊಂದು ಸರಿ ಅದನ್ನೇ ಬರೆದ್ಬಿಟ್ಟು ಮತ್ತೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಪೂರ್ತಿ ಹೇಳಕ್ಕೆ ಬರಲಿಲ್ವಾ? ಮತ್ತೊಂದು ಸರಿ ಬರಿತೀನಿ. ಎಲ್ಲಿವರೆಗೂ ನನಗೆ ನೆನಪಾಗಲ್ಲ ಅಲ್ಲಿವರೆಗೂ ಹೇಳ್ಕೊಂತ ಬರಿತೀನಿ. ಈ ಥರ ಒಂದು 5ರಿಂದ 6 ಸರಿ ಮಾಡಿದ್ರೆ ನಿಮಗೆ ಬಂದುಬಿಡುತ್ತದು ಒಂದು ಮಗ್ಗಿ. ನಿಜ ಹೇಳ್ತೀನಿ ಕೇಳ್ರಿ, ಈ ರೀತಿ ಮಾಡಿ ನೋಡ್ರಿ. ಬೇಕಾರೆ ಯಾರಿಗೆ ಮಗ್ಗಿ ಬರಲ್ಲ ಖಂಡಿತ ನೆನ್ಪುಳಿತದೆ ನಿಮಗೆ. ಮತ್ತು ಹೇಳ್ಕೊಂತ ಮಾಡಬೇಕು, ಬಾಯಲ್ಲಿ ಹೇಳ್ಕೊಂತ ಬರಿಬೇಕು ಅದನ್ನು. ಅದು ಎಲ್ಲಿ ಬರೆಯೋಕ್ಕೆ ಸಾಧ್ಯ? ಮನೇಲಿದ್ದಾಗ ಅಥವಾ
ಹೊರಗೆ ನಾವು ಕ್ಲಾಸಿಂದ ಹೊರಗೆ ಹೋದಾಗ ಈಗ ಕ್ಲಾಸಲ್ಲಿ ಮಾಡೋಕ್ಕಾಗಲ್ಲ ಅವನ್ನೆಲ್ಲ. ಕ್ಲಾಸಲ್ಲಿ ಮಾಡಿದ್ರೆ ಏನಾಗುತ್ತೆ, ಬೇರೆಯವರಿಗೆ ತೊಂದರೆ ಆಗುತ್ತೆ. ನೀವು ಬಾಯಲ್ಲಿ ಹೇಳ್ಕೊಂತ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ. ಟೀಚರ್ಸ್ ಬಂದು ಬೈತಾರೆ, ಯಾಕ್ರಿ ಎಷ್ಟು ಗಲಾಟೆ ಮಾಡ್ತೀರಾ ಅಂತ, ಹೌದಲ್ವಾ? ಸೊ ನಿಮಗೆ ಫ್ರೀ ಬಿಟ್ಟಿರ್ತೀವಲ್ಲ ಟೈಮಲ್ಲಿ, ಫ್ರೀ ಇರ್ತೀರಲ್ಲ ಟೈಮು, ಕೆಳಗಡೆ ಇರ್ತೀರಲ್ಲ ಒಂದೊಂದ್ಸರಿ, ಆ ಟೈಮಲ್ಲಿ ನೀವು ಮಾಡಬೇಕಾಗತ್ತೆ ಇದನ್ನು, ಸರಿನಾ? ಸೊ ನೀವು ಅಷ್ಟೇ 30ರ ತನಕ ಮಗ್ಗಿ ಬರ್ತಾಯಿಲ್ಲ, ವರ್ಗಗಳು ಬರ್ತಾಯಿಲ್ಲ, 20ರವರೆಗೂ ಘನ ಬರ್ತಾಯಿಲ್ಲ ಅಂದರೆ ಘನಗಳು ಸಹ 10ರ ತನಕ ಸಾಕು ಅಂತಾರೆ ಭಾಳ ಜನ. ಭಾಳಷ್ಟು ಕಡೆ 15ರ ತನಕ ಘನಗಳು ಸಾಕು ಅಂತ ಇರ್ತಾರೆ. ಅಷ್ಟು ಸಾಕಾಗಲ್ಲ ಮಕ್ಕಳೇ, 30ರ ತನಕ ಬೇಕು. 30ರ ತನಕ ವರ್ಗ, 20ರ ತನಕ ಘನ ಬೇಕು. ಆಯಿತಾ? ಮಾಡ್ತೀರಾ ಎಲ್ಲರೂ? ಟೈಮ್ ಬೀಳ್ತಾ ಇದೆ, ಮತ್ತು ಮುಂದಿನ ಪಾಠ ಸಂಖ್ಯೆಗಳು ಬರ್ತಾ ಇದೆ. ಸಂಖ್ಯೆಗಳಲ್ಲಿ ಭಾಳ ತೊಂದರೆ ಅನುಭವಿಸ್ತೀರಿ, ಆಯಿತಾ? ಅಲ್ಲಿ ವರ್ಗ ಸಂಖ್ಯೆಗಳು, ವರ್ಗಮೂಲಗಳೆಲ್ಲ ಬರ್ತದೆ. ಆ ಕಾರಣಕ್ಕೆ ಟೈಮ್ ಇದೆ. ಸೋಮವಾರದ ಒಳಗಡೆ 30ರ ತನಕ ಮಗ್ಗಿ, 30ರ ತನಕ ವರ್ಗ, 20ರ ತನಕ ಘನ ದಯಮಾಡಿ ಮಾಡ್ತೀರಾ? ನೀವು ಮಾಡ್ತೀರಾ? ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ ನನ್ನನ್ನು? ನನಗೆ ನಿಮ್ಮೆಲ್ಲರ ಹೆಸರುಗಳು ಗೊತ್ತಿದೆ. ಇವಾಗ ನೀವೆಲ್ಲ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೀರಿ, ಭಾಳಷ್ಟು ಜನ ಚೆನ್ನಾಗಿ ಮಾಡ್ತಿದ್ದೀರಿ, ಭಾಳಷ್ಟು ಜನ ಇಂಪ್ರೂವ್ ಆಗೋದು ಬಾಕಿ ಇದೆ, ತೊಂದರೆ ಇಲ್ಲ, ಚೆನ್ನಾಗಿ ಮಾಡ್ತಿದ್ದೀರಿ. ಬಟ್ ನೀವು ಸಹ ಮಾಡಿ, ಸರಿನಾ? ನೀವು ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಮೂಲ ಕ್ರಿಯೆ ಯಾವುದಿದೆ? ಗುಣಾಕಾರ ಇದೆ. ಗುಣಾಕಾರದ ಬಗ್ಗೆ ಚರ್ಚೆ ಮಾಡೋಣ. ನಾನು ಗುಣಾಕಾರ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ 4 ಕ್ರಿಯೆಗಳಿದೆ ಅಂತ ಹೇಳಿದ್ದಾಗ ಮೊದಲೊಂದು ಮಾತು ಹೇಳಿದ್ದೆ, ಸಂಕಲನ ಮತ್ತು ಗುಣಾಕಾರ ಸಂಬಂಧಿಕರು, ವ್ಯವಕಲನ ಮತ್ತು ಭಾಗಾಕಾರ ಸಂಬಂಧಿಕರು. ಯಾಕೆ ಆ ರೀತಿ ಹೇಳಿದ್ದೆ ನಾನು? ಏನಪ್ಪ? ಗುಣಾಕಾರ ಗುಣಿಸ್ತಾ ಹೋಗಬೇಕು, ಗುಣ ಹೆಚ್ಚಾಗ್ತಾ ಹೋಗುತ್ತೆ, ಸಂಖ್ಯೆಯ ಗುಣ ಹೆಚ್ಚಾಗುತ್ತೆ, ಅದಕ್ಕೆ ನಾವು ಗುಣ ಅಂತೀವಿ, ಗುಣಾಕಾರ ಅಂತೀವಿ. ನಾನೊಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ರಿ. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಪುನರಾವರ್ತಿತ ಸಂಕಲನವೇ ಗುಣಾಕಾರ. ಸಪೋಸ್ ನೀವು ಒಂದು 15 ಜನ ಇದ್ದೀರಂತ ತಿಳ್ಕೊಳ್ರಿ, ಇಲ್ಲ ಒಂದು 5 ಜನ ಇದ್ದೀರಂತ ತಿಳ್ಕೊಳ್ರಿ. ನೀವೊಂದು 5 ಜನ, 5 ಜನಕ್ಕೆ ನಾನು 5 ರೂಪಾಯಿ ಕೊಡ್ತೀನಿ. ಎಷ್ಟು ರೂಪಾಯಿ ಆಯಿತು? 5 ಜನಕ್ಕೆ 5 ರೂಪಾಯಿ ಕೊಡ್ತೀನಿ. ಎಷ್ಟು ರೂಪಾಯಿ ಆಯಿತು? ಸೊ ಮೊದಲನೇನಿಗೆ 5 ರೂಪಾಯಿ, ಎರಡನೇನಿಗೆ 5 ರೂಪಾಯಿ, ಮೂರನೇನಿಗೆ 5 ರೂಪಾಯಿ, ನಾಲ್ಕನೇನಿಗೂ 5 ರೂಪಾಯಿ, ಐದನೇನಿಗೂ 5 ರೂಪಾಯಿ, ಎಲ್ಲರಿಗೂ 5 ರೂಪಾಯಿ ಕೊಟ್ಟಿನಿ. ಒಟ್ಟು ಎಷ್ಟಾಯ್ತು ಅಂದರೆ ಏನು ಮಾಡಬೇಕು? 5ನ್ನು ಇಷ್ಟು ಸಾರಿ ಬರೆದು ಕೂಡಿಸ್ಬೇಕಾ? ಅದ್ರ ಬದಲು ನಾವೇನು ಮಾಡ್ಬೋದು? 5ನ್ನು ಎಷ್ಟು ಸರಿ ಕೂಡಿಸ್ತಾ ಇದ್ದೀವಿ? 5 ಸರಿ. 5ನ್ನು ಎಷ್ಟು ಸರಿ ಕೂಡಿಸ್ತಾ ಇದ್ದೀವಿ? 5 ಸರಿ. 5 5 25. ಅರ್ಥ ಆಗ್ತಿದೆ? 5ನ್ನು 5 ಸರಿ ಕೂಡಿಸೋ ಬದಲು ಹಿಂಗೆ 25 ಅಂತ ಹೇಳ್ಬಿಡ್ಬೋದು. 5ನ್ನು 5 ಸರಿ ಕೂಡಿಸ್ತಾ ಇದ್ದೀವಿ ಅಂದರೆ ಅದನ್ನು ಗುಣಿಸ್ಬಿಡ್ಬೇಕು. 5 5 25. ಸೊ ಇದು ಸುಲಭ ಇತ್ತು. 5 ಜನ ಈಸಿ ಇತ್ತು, ಕೈಯಲ್ಲೇ ಲೆಕ್ಕ ಮಾಡೋವಂಥ ಸಂದರ್ಭ ಇತ್ತು. ಈಗ ನೀವು ಸಪೋಸ್ 37 ಜನ ಇದ್ದೀರಿ. ಎಷ್ಟು ಜನ ಇದ್ದೀರಿ? ಸೌಂಡ್ ಮಾಡಿಬಿಡಪ್ಪ. 37 ಜನ ಇದ್ದೀರಿ. 37 ಜನ ಇದ್ದೀರಿ. ನಾನು ಎಲ್ಲರಿಗೂ 5 ರೂಪಾಯಿ ಕೊಡ್ತಾಯಿದ್ದೀನಿ. ಈಗ ಎಷ್ಟು ರೂಪಾಯಿ ಆಯಿತು ಎಲ್ಲರದ್ದು ಸೇರಿ? ಅವಾಗ ಮತ್ತೆ ನಾನು ಈ ಥರ ಮಾಡಬೇಕಾ? 5 + 5 + 5 + 5, ಇದು 37 ಸರಿ ಬರಿಬೇಕಾ? 37 ಸರಿ ಬರೆದು ಕೂಡ್ಸೋದು ಎಷ್ಟು ಟೈಮ್ ಆಗುತ್ತದು? ಹೌದಲ್ವಾ? ಎಸ್ ಆರ್ ನೋ? ನಾನೇನಂತ ಹೇಳ್ಬಿಡ್ತೀನಿ ಅದಕ್ಕೆ, 5 × 37 ಅಂತ ಮಾಡಿಬಿಡ್ತೀನಿ. ಈ ಲೆಕ್ಕ ಮಾಡಿಬಿಟ್ರೆ ಸಿಕ್ಬಿಡುತ್ತೆ ನನಗೆ. ಅಕಸ್ಮಾತ್ ಮಾಡಲೇಬೇಕು ಅನ್ನೋದಾದರೆ 185 ರೂಪಾಯಿ ಆಗುತ್ತದು. ನೀವು ಲೆಕ್ಕ ಮಾಡಿ ನೋಡಿದ್ರೆ 185 ರೂಪಾಯಿ ಬರುತ್ತೆ. ಅದು ಲೆಕ್ಕ ಹೇಗೆ ಮಾಡೋದು ಅದನ್ನೂ ಹೇಳ್ಕೊಡ್ತೀನಿ. ಬಹುತೇಕರಿಗೆ ಬರ್ತದೆ, ಗುಣಾಕಾರ ಮಾಡೋಕ್ಕೆ ಬರ್ತದೆ ಬಹುತೇಕರಿಗೆ, ಬಟ್ ಆದರೂ ಒಂದ್ಸರಿ ನಾನು ಕ್ಲಾಸಲ್ಲೂ ಹೇಳ್ಕೊಡ್ತೀನಿ, ಆಯಿತಾ? ಸೊ ಗುಣಾಕಾರ ಯಾಕೆ ಬೇಕು ಮಕ್ಕಳೇ ನಮಗೆ? ಒಂದೇ ಥರ ಸಂಖ್ಯೆಯನ್ನು ಪದೇ ಪದೇ ಕೂಡಿಸ್ಬೇಕು ಅಂದರೆ, ನಾವು ಮತ್ತೆ ಮತ್ತೆ ಪುನರಾವರ್ತಿತವಾಗಿ ಕೂಡಿಸ್ಬೇಕು ಅಂದರೆ ನಾವೇನು ಮಾಡ್ತೀವಿ? ಗುಣಿಸ್ಬಿಡ್ತೀವಿ. ಇಲ್ಲಿ ಕೂಡಿಸಿದ್ವಿಲ್ಲ, 5ನ್ನು 5 ಸರಿ ಕೂಡಿಸ್ಬೇಕಿತ್ತಲೇ ಹನುಮಂತ. ನಾವೇನು ಮಾಡಿದ್ವಿ ಅಲ್ಲಿ? 5ನ್ನು 5 ಸರಿ ಕೂಡಿಸೋ ಬದಲು 5 5 5ನ್ನು 5ರಿಂದ ಗುಣಿಸ್ಬಿಟ್ವಿ. ಹೌದಾ? ಈ ಥರ ಈಸಿ ಆಗ್ತದೆ. ನಾವು ದಿನಪೂರ್ತಿ ಕೂಡಿಸ್ಕೊಂತ ಕೂರೋ ಬದಲು ಒಂದೇ ಸ್ಟೆಪ್ಪಲ್ಲಿ ನಾವು ಹೇಳ್ಬಿಡ್ಬೋದು ಎಷ್ಟಾಗತ್ತೆ ಅಂತ. ಈಸಿ ಇದೆಯಲ್ಲ ಇದು? ನೋಡಿರಿ, ಮನುಷ್ಯರಿಗೆ ಎಷ್ಟು ಟೈಮ್ ಉಳಿಸೈತಿದೆ ಆವಾಗಿನ ಕಾಲದಲ್ಲಿ ಕ್ಯಾಲ್ಕುಲೇಟರ್ ಇದ್ದಿದ್ದಿಲ್ಲ, ಮೊಬೈಲ್ ಇದ್ದಿದ್ದಿಲ್ಲ, ಹೌದಾ? ನಾವು ಹಿಂಗೆ ಕುಡಿಸ್ಕೊಂತ ಕುಂತಿದ್ರೆ ಎಷ್ಟು ಟೈಮ್ ಆಗ್ತಿತ್ತು, ಹೌದಾ ಇಲ್ಲ? ಭಾಳ ಟೈಮ್ ಉಳಿಸೈತಿದು.
ಭಾಳ ಟೈಮ್ ಉಳಿಸಿದೆ ಇದು ಗುಣಾಕಾರ. ಜಾನಪದವಾಗಿ ಬಂದ್ಬಿಟ್ಟಿದೆ ಅದು, ಜಾನಪದವಾಗಿ ಬಂದ್ಬಿಟ್ಟಿದೆ. ಈ ಚಪ್ಪಲಿ ಕಂಡಿಡಿದಾರೆ ಯಾರಪ್ಪ? ಯಾರ್ದಾರ ಹೆಸರಿದೆಯಾ? ಹಾಂ, ಈ ಶರ್ಟ್ ಕಂಡಿಡಿದಾರೆ ಯಾರು? ಯಾರು ಯಾರು? ಕುರ್ಚಿ ಕಂಡಿಡ್ತಾರೆ ಯಾರು? ಅದಕ್ಕಿಂತ ಇಂಥ ಯಾರ್ಯಾರೋ ಎಲ್ಲೆಲ್ಲೋ ಬಂದು ಮೊದಲು ಯಾರೋ ಶುರು ಮಾಡ್ತಾರೆ, ಅದು ನೋಡ್ಕೊಂಡು ಇನ್ನೊಬ್ಬರು ಮಾಡ್ತಾರೆ, ಹಾಗೆ ಬಂದುಬಿಡ್ತದೆ, ಜಾನಪದವಾಗಿ ಬಂದುಬಿಟ್ಟೈತೆ ಅದು. ಆಯಿತಾ? ಸೊ ಅದಕ್ಕೆ ಇಂಥದ್ದೇ ಅಂತ ನಿರ್ದಿಷ್ಟ ಹೆಸರಿಲ್ಲ. ಸರ್ವೇ ಸಾಮಾನ್ಯವಾದ ವಿಚಾರ ಅದು. ಎನಿವೇಸ್, ಇದನ್ನು ಗುಣಾಕಾರ ಶುರು ಮಾಡೋಣ. ಗುಣಾಕಾರದಲ್ಲೂ ಕೆಲವೊಂದು ತಪ್ಪುಗಳನ್ನು ಮಾಡ್ತೀರ ಮಕ್ಕಳೇ ನೀವು. ಬಟ್ ಇದು ಕೆಲವೊಂದು ರೂಲ್ಸ್ ಇದೆ ಗುಣಾಕಾರದಲ್ಲಿ, ನಿಯಮಗಳಿದ್ದಾವೆ, ನೋಡ್ಕೊಬೇಕು ನೀವು. 2 1 2, 1 2 2, 4 6 6 4 6 4 24, 7 3 21, 3 7 8 6 8 6 8 6 6 8. ನೀವು ನೋಡ್ತಿದ್ದೀರಾ, ಗಮನಿಸ್ತಿದ್ದೀರಾ? ಈ ಗುಣ್ಯ ಮತ್ತು ಗುಣಕ ಅದಲು ಬದಲು ಆದರೆ, ಗುಣ್ಯ ಮತ್ತು ಗುಣಕ ಅದಲು ಬದಲು ಆದರೂ ಉತ್ತರ ಒಂದೇ ಬರುತ್ತೆ. ಕರೆಕ್ಟಾ? ಅದಲು ಬದಲು ಮಾಡಿದ್ರೆ ಉತ್ತರ ಬದಲಾಗುತ್ತಾ? ಏನಾದರೂ ಉತ್ತರದಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಮತ್ತು ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಏನಾಗುತ್ತೆ? ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದ್ರೆ ಏನಾಗುತ್ತೆ? 2 1 5 1 17 1 19 1 21 25 1 ಮದನ್ 1 ಸಾಗರ್ ಪಾಟೀಲ್ 1 ಸಿಂಚನ 1 ಸಿಂಚನ 1 ಸಿಂಚನ ಅಷ್ಟೇ, ಸಿಂಚನ 1 ಅಲ್ಲ. ಯಾವುದಕ್ಕಾದ್ರೂ 1 ಗುಣಿಸಿದ್ರೆ ಅದೇ ಬರುತ್ತೆ. ಕರೆಕ್ಟಾ? ಎಕ್ಸ್ 1 ಅಷ್ಟೇ, ಹೌದಿಲ್ಲ? ಎಸ್ ಆರ್ ನೋ? ಆದರೆ ಏನಕ್ಕಾದರೂ ನೀವು 0 ಗುಣಿಸಿದ್ರಪ್ಪ ಅಂದರೆ ಅದೇನಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಯಾವುದೇ ಸಂಖ್ಯೆಗೆ ನೀವು 0 ಗುಣಿಸ್ರಿ 0 ಆಗ್ಬಿಡುತ್ತೆ. 1 0 2 0 3 0 ಸ್ನೇಹ 0 5 0 10 0 20 0 50 0 100 0 1000 0 ಲಕ್ಷ 0 ಕೋಟಿ 0 10 ಕೋಟಿ 0 20 ಕೋಟಿ 1 20 ಕೋಟಿ 1 0 ಅಂತ ಅನ್ಕೊಂತ ನಿದ್ದೆ ಮಾಡ್ತೀರೇನ್ರಿ? ಹಾಂ, ಎಲ್ಲರೂ 30 ಕೋಟಿ 1 30 ಕೋಟಿ 1 30 ಕೋಟಿ 0 0. ಕರೆಕ್ಟಾ? ಸೊ ಯಾವುದೇ ಸಂಖ್ಯೆಗೆ ನೀವು 0 ಗುಣಿಸಿದ್ರೆ 0 ಆಗುತ್ತೆ. ಅದು ಯಾವುದೇ ಸಂಖ್ಯೆಗೆ ನಾವು 0 ಗುಣಿಸಿದ್ರೆ ಏನಾಗುತ್ತೆ? 0. ಹಾಂ, ಇದೇನಾಗುತ್ತೆ? ಅಲ್ರಿ, ಸಂಖ್ಯೆಗೆ 0 ಗುಣಿಸಿದ್ವಿ ಅಲ್ಲಿ, ಇಲ್ಲಿ 0ಗೆ ಸಂಖ್ಯೆ ಗುಣಿಸ್ತಿದ್ವಿ, ಇಲ್ಲೇನಾಗುತ್ತೆ? 0 ಆ ಕಡೆ ಇದ್ದರೂ ಒಂದೇ, ಈ ಕಡೆ ಇದ್ದರೂ ಒಂದೇ. ನಾವು ಹೀಗೆ ತಾನೇ ನೋಡಿದ್ವಿ. ಹಾಂ, ಅಂಕಿಗಳು ಅದಲು ಬದಲು ಆದರೂ ಉತ್ತರ ಒಂದೇ ಬರುತ್ತೆ. 0ನ ಗುಣಿಸಿದ್ರು, 0ಗೆ ಯಾವ್ದಾರ ಸಂಖ್ಯೆನ ಗುಣಿಸ್ರಿ ಅಥವಾ ಸಂಖ್ಯೆಗೆ 0 ಗುಣಿಸ್ರಿ, ಅಲ್ಲೆಲ್ಲ ಯಾವಾಗಲೂ ಏನು ಬರುತ್ತೆ ಮಕ್ಕಳೇ? 0 ಬರುತ್ತೆ. ನೆನಪಿರುತ್ತಾ? ಇದು ಭಾಳ ಜನಕ್ಕೆ ಗೊತ್ತಿದೆ, ಆದರೂ ಒಂದು ರೀತಿ ಪುನರಾವರ್ತನೆ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ ಇದನ್ನು. ಸರಿನಾ? ಯಾವುದೇ ಅಂಕೆಗೆ ನೀವು 1 ಗುಣಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ವಿ? ಅದೇ ಅಂಕೆ ಬರುತ್ತೆ. ಸೊ ಅದೇ ಅಂಕೆ 7 1 ಅದೇ 7 ಬರುತ್ತೆ, 14 1 ಅದೇ 14 ಬರುತ್ತೆ, 985 1 ಅದೇ 985 ಬರುತ್ತೆ ಮಕ್ಕಳೇ. 81 1 81. ಯಾವುದೇ ಅಂಕೆ ಇರಲಿ, ಎಕ್ಸ್ 1 ಏನಾಗುತ್ತೆ? ಎಕ್ಸೇ ಬರುತ್ತೆ. ಇಲ್ಲಿ ಎಕ್ಸ್ 0 ಏನಾಗುತ್ತೆ? ಬರೀ 0 ಆಗುತ್ತೆ. ಎಕ್ಸ್ 0 ಅಲ್ಲ, 0 ಆಗುತ್ತದು. ಏನೇ ಗುಣಿಸು 0ಗೆ 0 ಆಗುತ್ತದು. ಸರಿನಾ? ಅರ್ಥ ಆಗಿದೆಯಾ? ಅದು ಗೊತ್ತಿರೋ ವಿಚಾರ ಅಲ್ವಾ ಎಲ್ಲರಿಗೂ? ಗೊತ್ತಿರೋ ವಿಷಯ. ಕರೆಕ್ಟ್ ಸಾಗರ? ಮುಂದೋಗೋಣ ಸಾಗರ್ ನೀನು ಹೇಳು ನನಗೆ ಒಂದು ಮಾತು. ಯಾವುದೇ ಸಂಖ್ಯೆಗೆ 0 ಗುಣಿಸಿದ್ರೆ ಏನಾಗುತ್ತೆ? ಅದೇ ಸಂಖ್ಯೆ ಬರಲ್ಲಪ್ಪ, 0 ಬರುತ್ತಪ್ಪ, 0 ಬರುತ್ತೆ. ಯಾವುದಾದ್ರೂ ಸಂಖ್ಯೆಗೆ 1 ಗುಣಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ.
ಸರಿನಾ? ಇಲ್ಲಿ ನೋಡಿ, 7 ಅಂದ್ಲೇ 7. 7ಕ್ಕೆ 1 ಗುಣಿಸಿದ್ರೆ ಏನಾಗುತ್ತೆ? ಅದೇ ಸಂಖ್ಯೆ 7 ಬರುತ್ತೆ ಇಲ್ಲ? 14 ಒಂದಲೇ 14, 14 ಅದೇ ಬಂತಲ್ವಾ? ಆದರೆ ಇಲ್ಲಿ 0 ಗುಣಿಸಿದ್ರೆ ಏನಾಗುತ್ತೆ? 0 ಗುಣಿಸಿದ್ರೆ ಏನಾಗುತ್ತೆ? 0 ಬಂದ್ಬಿಡುತ್ತೆ. ಆಯಿತಾ? ಸರಿನಾ? ಚಲೋ, ಓಕೆ. 0 ಒಂದಲೇ ಹಾಂ, ಕರೆಕ್ಟ್. 0 ಒಂದಲೇ 0ನೇ ಕರೆಕ್ಟ್. ಈ ರೀತಿ ಲೆಕ್ಕಗಳು ಮಾಡೋಕ್ಕೆ ಬರ್ಬೇಕು ಮಕ್ಕಳು ನಮಗೆ. ಒಂದು ನಿಮಿಷ ಮಾಡಬೇಡ್ರಿ, ಯಾರು ಮಾಡಬೇಡ್ರಿ. ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಯಾರು ಏನು ಮಾಡಬೇಡಿ ಇವಾಗ. ನಿಮಗೆ ಮಾಡೋಕ್ಕೆ ಆಮೇಲೆ ಬಿಡ್ತೀನಿ ನಾನು. ಆ ಲೆಕ್ಕಗಳು ಭಾಳಷ್ಟಿವೆ. ಮೊದಲು ನೋಡ್ಕೊಳ್ಳಿ. ಭಾಳಷ್ಟು ಜನಕ್ಕೆ ಮರ್ತೋಗಿರುತ್ತೆ. ಸ್ಕೂಲ್ ಟೈಮಲ್ಲೆಲ್ಲ ಮಾಡಿರ್ತೀರಿ, ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಮರ್ತಿರ್ತೀರಿ. ರಿವಿಷನ್ ನೋಡಿರಿ ಮೊದಲು ಒಂದು ಸರಿ. ಸಿಂಚನ ಲೆಕ್ಕ ಮಾಡಬೇಕು. ನೋಡಮ್ಮ ಸಿಂಚನ, ಬ್ಯಾಗ್ ಬಿಡಮ್ಮ ಸಿಂಚನ, ಕ್ಲಾಸ್ ಕೇಳಮ್ಮ ಸಿಂಚನ, ಹಿಂಗೆ ಕೂರ್ಬೇಡಮ್ಮ ಸಿಂಚನ, ಬೇಜಾರಾಗಬೇಡಮ್ಮ ಸಿಂಚನ, ನಿದ್ದೆ ಮಾಡಬೇಡಮ್ಮ. ಓಕೆ, ಎಚ್ಚರ ಇದ್ದೀರಿಲ್ಲ? ಓಕೆ. ಇದೆಷ್ಟಿದೆ? ಹಾಂ, ಎಷ್ಟಿದೆ ಇದು? 0 ಅಲ್ಲ, 2 ಇದೆ. ನಿದ್ದೆ ಮಾಡ್ತಿದ್ದೀರಿ ನೀವು. ಓ, ಹಿಂಗಂದಲ್ಲ, ಅದಕ್ಕೆ 0 ಅಂದ್ಯಾ? ಓ ಸರಿ, ಕರೆಕ್ಟ್. ಸೊ ಇಲ್ಲೊಂದು ಲೆಕ್ಕ ಇದೆ ಮಕ್ಕಳೇ. ಇಲ್ಲಿ ನೋಡಿ ಪಾಟೀಲ್, ಇಲ್ಲೊಂದು ಲೆಕ್ಕ ಇದೆ. ಇದನ್ನು ಹೇಗೆ ಮಾಡೋದು ನಾವು? ಹಾಂ, ಇಲ್ಲಿಂದ ಗುಣಿಸ್ಕೊಂತ ಹೋಗ್ಬೇಕಾ? ಓಕೆ. ಸುಭಾಷ್ ಏನು ಮಾಡ್ತಾನೆ? 6 6ಲೇ ಸರ್ 36, 6 5ಲೇ ಸರ್ 30, 6 8ಲೇ ಸರ್ 48, 6 2ಲೇ ಸರ್ 6 4ಲೇ ಸರ್. ತಗೊಳ್ರಿ ಸರ್, ನಿಮ್ದಿದೆ ಆನ್ಸರ್ ಸರ್. ನೋಡಿರಿ ಸರ್, ನಿಮಗೆಲ್ಲರೂ ಬೇರೆ ಬೇರೆ ಥರ ಆನ್ಸರ್ ಕೊಡ್ತಾರೆ. ನಾನೇ ದೊಡ್ಡ ಆನ್ಸರ್ ಕೊಟ್ಟಿರೋದು. ಇದಕ್ಕಿಂತ ದೊಡ್ಡ ಆನ್ಸರ್ ಕ್ಲಾಸಲ್ಲಿ ಯಾರು ಕೊಡಲ್ಲ ಅಂತ. ಅಲ್ಲ ಸುಭಾಷ್, ಹಿಂಗೆಲ್ಲನಪ್ಪ ಮಾಡೋದು ಗುಣಾಕಾರ? ಮಕ್ಕಳೇ, ಇದು ತಪ್ಪಾದ ಪದ್ಧತಿ. ಈ ರೀತಿ ಮಾಡಬಾರ್ದು, ತಪ್ಪಾಗುತ್ತೆ. ನಾವು ಕೂಡ್ಬೇಕಾರೆ, ನೆನಪಿದೆಯಾ ನಿಮಗೆ? ಕೂಡ್ಬೇಕಾರೆ ಕಳಿಬೇಕಾರೆ ಯಾವ ಕಡೆಯಿಂದ ಕೂಡ್ಕೊಂತ ಬರ್ತೀವಿ, ಯಾವ ಕಡೆಯಿಂದ ಕಳ್ಕೊತ ಬರ್ತೀವಿ? ಈ ಬದಿಯಿಂದ ನಾವು ಮಾಡ್ಕೊತ ಬರ್ತೀವಿ, ಹೌದಾ? ಈ ಬದಿಯಿಂದ ಮಾಡ್ಕೊತ ಬರ್ತೀವಿ, ಹೌದಾ ಇಲ್ವಾ? ಸೊ ಇಲ್ಲೂ ಸಹ ಗುಣಾಕಾರನೂ ಸಹ ಅದೇ ರೀತಿ ಮಾಡಬೇಕು ಮಕ್ಕಳೇ. ಗುಣಾಕಾರದಲ್ಲಿ ಈ ಕಡೆಯಿಂದ ಮೊದಲ ಸಂಖ್ಯೆ ಯಾವುದಿದೆ ಅದನ್ನು ಗುಣಿಸ್ಕೊಬೇಕು. ಸರಿನಾ? ಹೇಗೆ? 6 4 24, 4 ದಶಕ 2. ನೋಡ್ತಿದ್ದೀರಾ? ಗಮನಿಸಿ ದಯಮಾಡಿ. ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಎಲ್ಲರೂ ನೋಡಿ. ಅಲ್ಗಳಿಬೇಡ್ರಿ, ಸ್ಟೆಪ್ಸ್ನ ಅಲ್ಗಳಿಬಾರ್ದು. ತಪ್ಪಾಗ್ಬಿಡ್ತಾವೆ ಲೆಕ್ಕಗಳು. ಈಸಿ ಲೆಕ್ಕ ಇರ್ತವೆ, ಅವಸರದಲ್ಲಿ ತಪ್ಪು ಮಾಡಿಬಿಡ್ತೀರಾ. ಕರೆಕ್ಟಾಗಿ ನೋಡ್ಕೊಳ್ರಿ. 6 2ಲೇ 12, 12ಕ್ಕೆ ದಶಕ 2 ಸೇರಿದ್ರೆ ಮನಸ್ಸಲ್ಲೇ ಮಾಡಬೇಕು. 6 2ಲೇ 12, 6 2ಲೇ 12, 12 ಮನಸ್ಸಲ್ಲಿ ಇಡಬೇಕು. 12 ಇಲ್ಲಿ ಮೇಲೆ ಎಷ್ಟಿದೆ? ದಶಕ 2 ಇದೆ. 12ಕ್ಕೆ 2 ಸೇರಿಸ್ಬೇಕು ಮನಸ್ಸಲ್ಲೇ. ಎಷ್ಟಾಗುತ್ತೆ? 14. 14ಕ್ಕೆ 4 ದಶಕ 1. ಯಾಕಪ್ಪ? ಒಂದು ನಿಮಿಷ, ಅವ್ನು ಹೇಳಿ ತಡ್ರಿ. ಏನಾಗಿದೆ ತಪ್ಪು? ಎಲ್ಲಿ ತಪ್ಪಾಗಿದೆ ಹೇಳು ಗೌತಮ್. ಅಲ್ಲ ಹೇಳು, ನಿನಗೆ ಎಲ್ಲಿ ತಪ್ಪು ಅನಿಸ್ತು? ಜಲ್ದಿ ಗೌತಮ್, ಟೈಮ್ ಆಗ್ತೈತೆ. ಕನ್ಫ್ಯೂಸ್ ಆಯಿತಾ? 6 4 24, 4 ದಶಕ 2. 6 2ಲೇ 12 + 2 14, 4 ದಶಕ 1. ಕ್ಲಿಯರ್? 6 2ಲೇ ಆಯಿತು. ನೆಕ್ಸ್ಟ್ ಯಾರಿದ್ದಾರೆ? 6 8ಲೇ 48, 48 ಮನಸ್ಸಲ್ಲಿ 1 ದಶಕ 48 + 1 49, 49 ದಶಕ 4. 6 5ಲೇ 30, 30 + 4 34, 4 ದಶಕ 3. 6 6ಲೇ 36, 36 + 3 39. ಪಂಡಿತಾರಾಧ್ಯ, ಇದು ಉತ್ತರ. 3,94,944 ಬಂದಿದೆಯಾ? ಗುಡ್. ನೋಡ್ತಿದ್ದೀರಾ? ಅರ್ಥ ಮಾಡ್ಕೊತಿದ್ದೀರಾ ಹೇಗೆ ಮಾಡಬೇಕು ಅಂತ? ಮಗ್ಗಿ ಬಂತಂದರೆ ಮಾಡ್ಬೋದು. 6 ಮಗ್ಗಿ ಬಂತಂದರೆ ಇದನ್ನು ಮಾಡ್ಬೋದು. ಸಾಗರ್ ಪಾಟೀಲ್ 6 ಮಗ್ಗಿ ಬರುತ್ತಂದರೆ ಈ ಲೆಕ್ಕ ಮಾಡ್ಬೋದು ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗುಣಾಕಾರ ಮಾಡೋಕ್ಕೆ 10 ತನಕ ಮಗ್ಗಿ ಸಾಕು.
ಗುಣಾಕಾರ ಎಲ್ಲ ಲೆಕ್ಕಗಳನ್ನು ಮಾಡೋಕ್ಕೆ 10 ತನಕ ಮಗ್ಗಿ ಬಂದರೂ ಸಾಕು ನಮಗೆ. 10 ತನಕ ಮಗ್ಗಿ ಬಂದರೆ ಸಾಕು, ಬೇರೇನು ಬೇಡ. ಆದರೆ ಸ್ವಲ್ಪ ಸ್ಪೀಡಾಗಿ ಮಾಡಬೇಕು, ಫಾಸ್ಟಾಗಿ ಮಾಡಬೇಕು ಅಂದರೆ 30 ತನಕ ಮಗ್ಗಿಬೇಕು. ನವೋದಯದಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನು ಮಾಡಬೇಕು ಅಂದರೆ 30 ತನಕ ಮಗ್ಗಿ ಬೇಕೇ ಬೇಕು. ಆಮೇಲೆ ಇನ್ನೊಂದು ವಿಶೇಷ ಮಗ್ಗಿ ಒಂದಿದೆ, 73 ಮಗ್ಗಿ. ಅದು ಇದರಲ್ಲಿ ಬರ್ತದೆ, ಲಾಭನ ಇದು ಸರಳ ಬಡ್ಡಿ ಪಾಠದಲ್ಲಿ ಬರುತ್ತದು. ಸರಳ ಬಡ್ಡಿ ಪಾಠದಲ್ಲಿ ಈ ವರ್ಷ ಸಿಲೆಬಸ್ಸಲ್ಲಿ ಇತ್ತಂದರೆ ಖಂಡಿತ ನಿಮಗೆ ಮಾಡ್ತೀವಿ ಅದನ್ನು, ಆಯಿತಾ. ಅದೇನು ಕಲೆ ದೊಡ್ಡದಲ್ಲ, 10 ನಂಬರ್ ಇರ್ತಾವೆ ರೀ, ಫೋನ್ ನಂಬರ್ ಥರ ಕಲ್ತು ಬಿಡೋದು, ದೊಡ್ಡದೇನಿಲ್ಲ ಅದು. ಬಟ್ ಇದು ಲೆಕ್ಕ ಮಾಡಲಿಕ್ಕೆ ನಮಗೆ 10 ತನಕ ಮಗ್ಗಿ ಸಾಕು. ಸ್ವಲ್ಪ ವೇಗವಾಗಿ ಮಾಡಬೇಕು, ನವೋದಯಕ್ಕೆ ಬರುವ ಎಲ್ಲ ಲೆಕ್ಕಗಳನ್ನು ನಿರರ್ಗಳವಾಗಿ ಮಾಡಬೇಕು ಅಂದರೆ 30 ತನಕ ಮಗ್ಗಿ ಬೇಕು. ಆಕಳಿಸ್ತೀರಾ? ಗುಡ್. ಸ್ನೇಹ, ವೆರಿ ಗುಡ್. ಈ ಲೆಕ್ಕ ಹೇಗೆ ಮಾಡೋದು? ನಾನು ಈಗ ತಾನೇ ಏನಂದೆ? ಲೆಕ್ಕಗಳನ್ನು ಯಾವ ಬದಿಯಿಂದ ಮಾಡ್ತೀವಿ ಅಂತ ಹೇಳಿದ್ವಿ ಸುಭಾಷ್? ಯಾವ ಬದಿಯಿಂದ? ಈ ಕಡೆಯಿಂದ ಅಲ್ವಾ? ಈ ಕಡೆಯಿಂದ ಮಾಡ್ತಾ ಬರ್ತೀವಿ ಅಲ್ವಾ ಸುಭಾಷ್? ಹಿಂಗೆ ಮಾಡ್ತಾ ಹೋಗ್ತೀವಿ. ಆದರೆ ಮಕ್ಕಳೇ ನನ್ನ ಮಾತು ಕೇಳಿ, ಯಾರು ಬರಿಬೇಡ್ರಿ, ಹಾಗೆ ನೋಡ್ರಿ. ಈ ಕಡೆಯಿಂದ ಮಾಡ್ತೀನಿ ನಾನೀಗ. ಈ ಕಡೆ ಯಾವುದಿದೆ ನಂಬರು? 4. 4 4 16. ಮುಗೀತಾ ಲೆಕ್ಕ? ಮುಗೀತಾ? ಇಲ್ಲ, ಮತ್ತೆ ಯಾರು ಉಳಿದಿದ್ದಾರೆ ಇಲ್ಲಿ? 2 2 4 8. 2 4 8. ಎಲ್ಲಿ ಬರಿಬೇಕು? 8 ಇಲ್ಲಿ ಬರಿಬೇಕಾ? ಒಂದು ಸಂಖ್ಯೆ ಬಿಟ್ಟು ಹಿಂಗೆ ಬರಿತೀರಲ್ಲ, ಹೌದಾ ಇಲ್ಲ? ನೆಕ್ಸ್ಟು 8 4 ಮತ್ತು ಅದೇ ಈ ಸಂಖ್ಯೆನ ಬಿಟ್ಟು 32 ಅಂತ ಬರಿತೀರಿ. 5 4 20 ಅಂತ ಬರಿತೀರಿ. ಆಮೇಲೆ 6 4 24 ಅಂತ ಬರಿತೀರಿ. 6 1 8 9 2 3 0 3 2 4 6 2 2. ಇಷ್ಟು ಬರ್ತದೆ ಆನ್ಸರ್. ಬಟ್ ಇದು ಎಷ್ಟು ಉದ್ದ ಬಂದಿದ್ದೀರಾ ನೋಡ್ತಿದ್ದೀರಾ? ಕರೆಕ್ಟ್ ಇದೆ ನೀನು ಆನ್ಸರ್, ತಪ್ಪೇನಿಲ್ಲ. ಎಷ್ಟು ಉದ್ದ ಬಂದಿದ್ದೀರಾ ನೋಡ್ತಿದ್ದೀರಾ? ಇದ್ರ ಬದಲು ಏನು ಮಾಡ್ಬೇಕು ಗೊತ್ತಾ ಮಕ್ಕಳೇ? ಈ ಥರ ಮಾಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ನೀವೇನು ಮಾಡ್ಬೋದು ಗೊತ್ತಾ? ಬೆಸ್ಟ್ ಟ್ರಿಕ್ ಹೇಳ್ಕೊಡ್ಲಾ ಒಂದು. ಯಾವಾಗಲೂ ಗುಣಾಕಾರ ಬಂದಾಗ ಚಿಕ್ಕ ಪ್ರಮಾಣದ ಅಂಕೆಗಳಿರ್ತಾವಲ್ಲ, ಚಿಕ್ಕ ಅಂಕೆ, ಕಡಿಮೆ ಅಂಕೆಗಳ ಸಂಖ್ಯೆ ಇದೆಯಲ್ಲ, ಅದನ್ನು ಏನು ಮಾಡಿರಿ ಅಂದರೆ ಬಲಗಡೆ ಹಾಕ್ಕೊಳ್ರಿ ಅದನ್ನು. ಈ ಕಡಿಮೆ ಎಲ್ಲದವ ನಂಬರು, ಈ ಇಂಟು ಈ ಕಡೆ ಕಡಿಮೆ ಅದಾವ, ಇಲ್ಲಿ ಕಡಿಮೆ ಅದಾವ, ಇದು ಕಡಿಮೆ, ಒಂದೇ ಒಂದು ನಂಬರ್ ಇದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ತೆಗೆದುಬಿಡ್ತೀನಿ, ಇಲ್ಲಿಂದ ತೆಗೆದುಬಿಟ್ಟು ಇಲ್ಲಿ ಹಾಕ್ಬಿಡ್ತೇನೆ. ಸರಿನಾ? ಈಗ ನೋಡಿರಿ, ಅದೇ ಲೆಕ್ಕನ ಮಾಡ್ತೀನಿ ನಾನೀಗ. ಏನಾಗುತ್ತೆ ನೋಡಿರಿ. 4 4 16 ದಶಕ 1, 4 2 8 1 9, 4 8 32, ಹೌದಾ? 32ಕ್ಕೆ 2 ದಶಕ 3, 4 5 20 + 3 23ಕ್ಕೆ 3 ದಶಕ 2, 4 6 24 24 + 2. ಇದು ಸೇಮ್ ಇದೆ ಆನ್ಸರ್. ಆದರೆ ಇದು ಎಷ್ಟು ಉದ್ದ ಆಯಿತು, ಅದೆಷ್ಟು ಜಲ್ದಿ ಆಯಿತು. ಗಮನಿಸ್ತಿದ್ದೀರಾ? ಈ ಟ್ರಿಕ್ ನೆನ್ಪಿಟ್ಕೊಳ್ರಿ. ಯಾವಾಗಲೂ ಕಡಿಮೆ ಪ್ರಮಾಣದ ಅಂಕೆಗಳು ಇರ್ತೈತಲ್ಲ, ಆ ಸಂಖ್ಯೆಯನ್ನು ಏನು ಮಾಡ್ಬೇಕು ನಾವು? ಬಲಗಡೆ ಹಾಕ್ಕೊಬೇಕು. ಸುಭಾಷ್, ಏನು ಮಾಡ್ಬೇಕು ನಾವು? ಬಲಗಡೆ ಹಾಕ್ಕೊಂಡು ಮಾಡ್ಬೇಕು ಅದನ್ನು. ಸರಿನಾ? ನೆನಪಿರುತ್ತಾ? ಇದು ನೆನಪಿರುತ್ತಾ? ಈ ಲೆಕ್ಕ ಮಾಡ್ತೀರಾ? ಏನು ಮಾಡ್ಬೇಕು? ಮೊದಲ ಕೆಲಸ ಏನು ಮಾಡ್ಬೇಕು ನಾವಿಲ್ಲಿ? 5 ಇಲ್ಲಿ ಇಟ್ಕೊಂಬಾರ್ದು ನಾವು. 5 ಏನು ಮಾಡಬೇಕು? ಇಲ್ಲಿ ಹಾಕಬೇಕು. ವೆರಿ ಗುಡ್ ಶ್ರೇಯ, ವೆರಿ ಗುಡ್. 5ರ ಮಗ್ಗಿ ಬರುತ್ತಾ? ಮತ್ತು ಮಾಡಿರಿ. 5ರ ಮಗ್ಗಿ ಬರುತ್ತಂದ್ರೆ ಮಾಡ್ಬೇಕು ಇದನ್ನು. ನಾನು ಹೇಳಿದಾಗೆ ಗುಣಾಕಾರ ಮಾಡ್ಲಿಕ್ಕೆ 10 ತನಕ ಮಗ್ಗಿ ಸಾಕು. ಆದರೆ ವೇಗವಾಗಿ ಮಾಡಬೇಕು, ಫಾಸ್ಟಾಗಿ ಮಾಡಬೇಕಂದ್ರೆ 30 ತನಕ ಮಗ್ಗಿ ಬೇಕು. ಗೊತ್ತಾ? ಮಕ್ಕಳೇ, ಭಾಗಾಕಾರ ಮಾಡೋಕ್ಕೂ ಮಗ್ಗಿಗಳು ಬೇಕು, ಭಾಗಾಕಾರ ಮಾಡೋಕ್ಕೂ ಸಹ ಮಗ್ಗಿಗಳು ಬೇಕು. ಬಂತ್ರ? ಗುಡ್. ನೋಡಿರಿ, ನಿನಗೆ ಬಂತೇನಮ್ಮ? ಇಲ್ಲಿ ನೋಡಿ, 5 1 5,
5 2 10ಕ್ಕೆ 0 ದಶಕ ಕರೆಕ್ಟ್ ಇದೆಯಾ? 5 4 20 ಪ್ಲಸ್ 1 21ಕ್ಕೆ ದಶಕ 2 ಕರೆಕ್ಟಾ? 5 5 ಸಾಗರ ಪಾಟೀಲ 25 25 ಪ್ಲಸ್ 2 27ಕ್ಕೆ 7 ದಶಕ 2 5 3 15 ಪ್ಲಸ್ 2 17 ಕರೆಕ್ಟ್ ಇದೆ. ಈಸಿ ಇತ್ತಲ್ರಿ? ಈಸಿ ಇತ್ತಲ್ವಾ? ಈಸಿ ಇತ್ತಲ್ವಾ ಇದು? ಹಾಂ, ಕಾಮ ಹಾಕಿದ್ರೆ ಬರುತ್ತೆ. ಕರೆಕ್ಟ್ ಚಂದನ್, ಕಾಮ ಹಾಕಿದ್ರೆ ಬರುತ್ತೆ. ಮುಂದೆ ಹೋಗ್ಬೋದಾ? ಮಾಡಿ ಈ ಲೆಕ್ಕ ನೋಡೋಣ. ಇಲ್ಲೇನಾದರೂ ಬದಲಾವಣೆ ಮಾಡ್ಕೊಬೇಕಾ ನಾವು ಹನುಮಂತು? ಯಾಕಪ್ಪ ಅಲ್ಲಿ ಹಾಂ ಮಾಡ ಆಗಿಲ್ಲ. ಇವಾಗ ಆಚೆ ಕಡೆ ಏನಿದೆ ಆಲ್ರೆಡಿ 6 ಇದೆ ಅಲ್ವಾ? ಅದೇ ತಾನೇ ಕಡಿಮೆ ಇರೋದು. ಅದು ಆಲ್ರೆಡಿ ಆ ಕಡೆ ಇದೆಯಲ್ಲ, ಆಚೆ ಕಡೆ ಐತಲ್ಲ ಆಲ್ರೆಡಿ. ಮತ್ತೇನು ಮಾಡೋದು ಬೇಕಿಲ್ಲ, ಲೆಕ್ಕ ಮಾಡ್ಬೇಕಷ್ಟೇ. ಇವಾಗ 6 ಮಗ್ಗಿ ಯಾರ್ಯಾರಿಗೆ ಬರುತ್ತೆ ಎಲ್ಲರೂ ಮಾಡ್ಬೇಕು ನೋಡ್ರಿ. ಎಲ್ಲರಿಗೂ ಬರುತ್ತಲ್ವ 6 ಮಗ್ಗಿ? ಬಂತಮ್ಮ? 2,14,000 ವೆರಿ ಗುಡ್. ಬರ್ದೆಪ್ಪ ಸಾಗರ್ ಪಾಟೀಲ್? ಸಾಗರ್ ಪಾಟೀಲ್ 6 ಮಗ್ಗಿ ಬರುತ್ತಲ್ಲ ಇಲ್ಲಿ ನೋಡಿ. ಸಾಗರ್ ಪಾಟೀಲ್ 6 9 ಎಷ್ಟು ಸಾಗರ್ ಪಾಟೀಲ್? 6 9 54. 6 9 54. 54ಕ್ಕೆ 4 ದಶಕ 5. 6 8 48. 48 ಪ್ಲಸ್ 5 53. 48ಕ್ಕೆ 5 ಸೇರಿಸಿದ್ರೆ ಮಾಡಕ್ಕೆ ಬರಲ್ಲ ಅಂದರೆ ಸೈಡಿಗೆ ಮಾಡಿರಿ. 48 ಪ್ಲಸ್ 5 8 ಪ್ಲಸ್ 5 13ಕ್ಕೆ 3 ದಶಕ 1. 1 ಪ್ಲಸ್ 4 5 53 ಆಗುತ್ತೆ. ಕರೆಕ್ಟಾ? 48 ಪ್ಲಸ್ 5 53ಕ್ಕೆ 3 ದಶಕ 5. 6 7 42. 6 7 42. 42ಕ್ಕೆ 5 ಸೇರಿಸ್ಬೇಕು. ಮನಸಲ್ಲೇ ಮಾಡೋಕ್ಕಾಗಲ್ಲ ಅಂದರೆ ಸೈಡಿಗೆ ಮಾಡಿರಿ. 2 ಪ್ಲಸ್ 5 7. 4ಕ್ಕೆ 4 47. 47ಕ್ಕೆ 7 ದಶಕ 4. ಮತ್ತೇನಿದೆ? 6 5 30. 30 ಪ್ಲಸ್ 4 34ಕ್ಕೆ 4 ದಶಕ 3. 6 3 18. 18ಕ್ಕೆ 3 ಸೇರಿಸಿದ್ರೆ 21. ಸೊ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ನೀವೀಗ ಒಂದು ಪ್ರಶ್ನೆ ಕೇಳ್ಬೋದು ನಾನು ನೋಡ್ತಾ ಇದ್ದೀನಿ ಕೆಲವರು ನೋಟ್ಸ್ನ. ನೀವು ಈ ಬಾಣಗಳನ್ನು ಸಹ ಬರಿತಿದ್ದೀರಿ. ಆ ಬಾಣಗಳು ಬರೆಯೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆಗಲಿ ಅಂತ ನಾನು ಬರಿತಿದ್ದೀನಿ ಅಷ್ಟೇ. ಆಯಿತಾ? ದಶಕ ಬರಿಬೇಕಾ ಸರ್? ಎಸ್. ದಶಕ ಇಲ್ಲೇ ಬರಿಬೇಕಾ ಸರ್? ಜರೂರಿ ನಹಿ ಹೇ, ಅವಶ್ಯಕತೆ ಇಲ್ಲ. ಎಲ್ಲರೂ ಹಾಕೋಬೋದು ದಶಕನ, ಮನಸ್ಸಲ್ಲೇ ಇಟ್ಕೊಬೋದು ದಶಕನ. ನೀವು ಲೆಕ್ಕ ಮಾಡ್ತಾ ಹೋಗ್ತಾ ಏನು ಮಾಡ್ತೀರಾ? ಮನಸ್ಸಲ್ಲೇ ಇಟ್ಕೊತೀರ ದಶಕನ ಮನಸ್ಸಲ್ಲೇ ಇಟ್ಕೊತೀರ ನೀವು. ಸರಿನಾ? ದಶಕ ಇಲ್ಲೇ ಬರಿಬೇಕಾ? ಇಲ್ಲ, ಅಲ್ಲೆಲ್ಲಾದರೂ ಸೈಡಿಗೆ ಬರಿಬೋದು. ಈ ಕಡೆ ಎಲ್ಲಾದರೂ ಸೈಡಿಗೆ ಬರಿಬೋದು. ರಫ್ ಇರುತ್ತಲ್ಲ, ಅಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಕೂಡಕ್ಕೆ ಅಲ್ಲಿ ಈಸಿ ಆಗ್ತದೆ. ಆಯಿತಾ? ಮುಂದೆ ಹೋಗ್ಬೋದಾ ಪಂಡಿತರಾಧ್ಯ? ಈಸಿ ಲೆಕ್ಕ ಈಸಿ ಇದಾವಲ್ಲನ್ರಿ? ಮಾಡಿರಿ ಆಮೇಲೆ ಬರ್ತಾವೆ ಒಳ್ಳೊಳ್ಳೆ ಲೆಕ್ಕಗಳು. ಓಕೆ, ಮಾಡಪ್ಪ, ಕಲಿಸಿ ಮಾಡು. ನಿಧಾನಾದರೂ ಪರವಾಗಿಲ್ಲ, ಮಾಡಿರಿ. ನಂತರ 3 4 12ಕ್ಕೆ 2 ದಶಕ 1. 3 1 3 ಪ್ಲಸ್ 1 4. 3 2 6. 3 5 15ಕ್ಕೆ 5 ದಶಕ 1. 3 6 18. 18ಕ್ಕೆ 1 ದಶಕ ಸೇರಿಸಿದ್ರೆ 19. ನಿಮಗೆ ಉತ್ತರ ಬಂತು. ಸರಿ ಇದೆಯಾ? ಬೇರೆ ಬಂತಮ್ಮ? ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ.
ಮಾಡಿದ್ರೆ ಸುಭಾಷ್ ಮಾಡ್ತಿದ್ದೀಯಪ್ಪ. ಈಗ ನೀವು ನನಗೊಂದು ಮಾತು ಹೇಳ್ರಿ, ನಾನು ನಿಮಗೆ ಮಗ್ಗಿ ಕೇಳಿದಾಗ ಕೆಲವ್ರು ಈ ಥರ ಮಾಡ್ತೀರಿ, 9 7 ಅಂತ ಕೇಳ್ತೀನಿ. ಕೆಲವ್ರು ನೀವು ಈ ಥರ ಮಾಡ್ತೀರಿ. ಹ್ಞೂ ಸರ್, ಒಂದು ನಿಮಿಷ ಸರ್, 9 1 9 9 2 18 9 3 27 9 4 36 9 5 45 96 96 54 9 7 63 ಸರ್, 63 ಸರ್. ಸರಿಯಪ್ಪ, ಹಾಗಾದ್ರೆ 9 ಎಷ್ಟಪ್ಪ ಅಂತ ಕೇಳ್ತೇನೆ. ಆ ಥರ ಹೇಳಲ್ಲ ಸರ್. ತಡ್ರಿ ಸರ್. ಸೊ 9 1 9 9 2 18 9 3 27 9 4 36 9 5 45 96 54 97 63 98 72 81 ಸರ್. 9 8 ಎಷ್ಟಪ್ಪ? ಹಾಂ, ಈಗ ತಾನೇ ಹೇಳಿದ್ದು ನಾನು 9 8 72 ಅಂತ ಅವನೇ ಬಗ್ಗಿ ಬಾಯಿ ಕಂಠಪಾಠ ಮಾಡಿರ್ತಾನೆ ನನ್ನ ಎದುರಿಗೆ, ಮತ್ತೆ ಅದನ್ನು ರಿಸೈಟ್ ಮಾಡಿರ್ತಾನೆ. 9 8 ಎಷ್ಟಪ್ಪ ಸರ್? 1 ನಿಮಿಷ ಸರ್. 9 1 9 9 2 18 9 8 72 ಸರ್. ಮತ್ತೆ ಪುನಃ 9 ಕೇಳಲಿ ನಾನು. ಸರ್ ತಡ್ರಿ ಸರ್, 9 1 9 9 2 18 9 81 ಸರ್. ಅದು ಮೇಲಿಂದ ಬಂದು ಅಭ್ಯಾಸ ಮಾಡಿ ರೂಢಿಯಾಗಿರುತ್ತಲ್ಲ ನಿಮಗೆ. ಇಲ್ಲಿ ಆ ರೀತಿ ಮಗ್ಗಿ ಬಂದರೆ ಜಲ್ದಿ ಕೆಲಸ ಮಾಡೋಕ್ಕಾಗತ್ತಾ? ಹಾಂ, ನಮಗೆ ಮಗ್ಗಿ ಮಧ್ಯೆ ಬರಬೇಕಲ್ವಾ ಸುಭಾಷ್? ಮಗ್ಗಿ ನಮಗೆ ಮಧ್ಯೆ ಕೇಳಿದ್ರು ಹೇಳಕ್ಕೆ ಬರಬೇಕು. ಆವಾಗ ಏನಾಗುತ್ತೆ, ಈ ಥರ ಲೆಕ್ಕಗಳು ಭಾಳ ಜಲ್ದಿ ಆಗ್ತವೆ. ಇಲ್ಲಿ ನಾನಿದೆ, ಇಲ್ಲಿ 9 0 ಅಂತ ಇದೆ. ಏನೇ 0ಗೆ ಏನೇ ಗುಣಿಸಿದ್ರು 0ನೇ. ಆಯ್ತು, 0 ಬರೀತೇನೆ. ನೆಕ್ಸ್ಟ್ 9 5 9 1 9 2 9 28 9 27 9 4 36 9 5 45 ಹಿಂಗೆ ಹೇಳ್ಬೇಕಾ? ಟೈಮ್ ಆಗುತ್ತಲ್ವಾ? ಫಟ್ ಅಂತ ಹೇಳ್ಬೋಗ್ತಾನೆ. 9 5 45 5 ದಶಕ 4 9 2 18 4 22 2 ದಶಕ 2 9 3 27 27 + 2 30 29 9 ದಶಕ 2 9 6 54 + 2 56. ಲೆಕ್ಕ ಮುಗೀತು. ಕರೆಕ್ಟಾ? ಲೆಕ್ಕ ಫಾಸ್ಟ್ ಮಾಡ್ಬೇಕಂದ್ರೆ ಮಗ್ಗಿಗಳನ್ನು ಮಧ್ಯೆ ಕೇಳಿದ್ರು ಬರಬೇಕು. ಎಲ್ಲಿವರೆಗೂ ಬರ್ಬೇಕು? ಮತ್ತು ಆ ಥರ ಕಷ್ಟ ಅನಿಸ್ಬೋದು. ದಯಮಾಡಿ ಭಾಳ ಜನ ಕಲ್ತಿದ್ದಾರೆ, ನೋಡಿದ್ದೀರಾ? ನಮ್ಮ ಕ್ಲಾಸಲ್ಲಿ ಭಾಳ ಜನ ಕಲ್ತಿದ್ದಾರೆ ಆಲ್ರೆಡಿ. 30 ತನಕ ಮಗ್ಗಿ, 30 ತನಕ ವರ್ಗ, 20 ತನಕ ಗಣ ಕಲ್ತಿದ್ದಾರೆ. ಏನು ಕಷ್ಟ ಇಲ್ಲ, ಅಭ್ಯಾಸ ಮಾಡಿದ್ರೆ ಎಲ್ಲದೂ ಸುಲಭ ಇದೆ. ಒಂದು ಎಲ್ಲಿ ನಮ್ಮ ಹಳ್ಳಿ ಕಡೆ ಎಲ್ಲ ಮಾತಾಡ್ತಾರಲ್ಲ, ಒಂದು ಮಾತಿದೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರೆ. ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ. ಅಯ್ಯೋ ಎಷ್ಟೇನಾ ಅನ್ಸುತ್ತೆ ಆಮೇಲೆ ಕಲ್ತ ಮೇಲೆ. ಕಲಿಯೋ ತನಕ ಕಷ್ಟ ಅಪ್ಪ, ಇಷ್ಟೊಂದು ಕಲಿಬೇಕಾ, ಇಷ್ಟೊಂದು ಓದಬೇಕಾ ಅಂತ ಅನಿಸುತ್ತೆ. ಒಂದು ಸರಿ ಕಲ್ತ್ಬಿಟ್ರಪ್ಪ ಅಂದರೆ ಇಷ್ಟೇನಾ ಅಯ್ಯ ನಾವು ಚುಟಿಗೆಯಲ್ಲಿ ಹೇಳ್ತೀವಿ ಅದನ್ನು ಅಂತ ಹೇಳ್ತಾರೆ. ಸೊ ದಯಮಾಡಿ ಕಲೀರಿ. ನೀವು ಸಹ ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ, ನಮ್ಮ ಮುಂಬರುವ ತರಗತಿಗಳನ್ನು ಭಾಳ ಚೆನ್ನಾಗಿ ಸವಿಬೇಕಂದ್ರೆ ನೀವು ಮಗ್ಗಿನ ನೀವು ಕಲಿಯಲೇಬೇಕು. ಅದಿಲ್ದಂಗೆ ಆಗೋದಿಲ್ಲ. ದಯಮಾಡಿ ಪಶ್ಚಾತ್ತಾಪ ಪಡಬೇಡ್ರಿ. ಆಮೇಲೆ ಅದನ್ನು ಕಲಿಲ್ದಂಗೆ ಯಾವ ಪಾಠಗಳು ಅರ್ಥ ಆಗೋದಿಲ್ಲ. ಮುಂಬರುವ ಎಲ್ಲ ಪಾಠಗಳು ಮಗ್ಗಿ ವರ್ಗಗಣಗಳ ಮೇಲೆ ನಿಂತಿದೆ. ದಯಮಾಡಿ ಗಂಭೀರವಾಗಿ ತಗೊಳ್ರಪ್ಪ ಎಲ್ಲರೂ. ಹಾಂ, ಸರಿನಾ? ಮುಂದೋಗ್ಬೋದಾ? ಬರ್ರಿ ಫಟಾಫಟ್. ಇದಕ್ಕೆ 2 ಪದ್ಧತಿಯಲ್ಲಿ ಮಾಡ್ಬೋದು, ಮತ್ತು ಜೋಡಿನೂ ಮಾಡ್ಬೋದು. ಕರೆಕ್ಟ್. ಎಲ್ಲಪ್ಪ ಭಾರಿ ಜೋರಾಗ್ಬಿಟ್ಟಾರ್ರಿ. ಇದಕ್ಕೆ ನೀವು ಒಂದಷ್ಟೇ ತಗೊಂಡು ಮಾಡ್ಬೋದು ಸುಭಾಷ್. ಈ ಕಡೆಯಿಂದ ಮಾಡ್ತೀವಲ್ವ ನಾವು, ಫಸ್ಟ್ ಇಲ್ಲಿ ಒಂದು ತಗೊತೀನಿ ನಾನು, ಆಯಿತಾ? ಇದೊಂಥರ ಮದುವೆ ಮನೆಗೆ ಹೋದಂಗೆ. ಗುಣಾಕಾರ ಹೆಂಗಪ್ಪ ಅಂದರೆ ಮದುವೆ ಮನೆಗೆ ಹೋದಂಗೆ. ಈಗ ನೀವು ಒಬ್ಬರು ಹೋಗಿರ್ತೀರ ಮದುವೆ ಮನೆಗೆ, ನಿಮ್ಮ ಸಂಬಂಧಿಕರದ್ದು ಯಾರ್ದೋ ಮದುವೆ ಇತ್ತು, ಎಲ್ಲರನ್ನೂ ಮಾತಾಡ್ಸ್ಕೊಂಬರ್ಬೇಕು ತಾನೆ, ಹೌದಾ ಇಲ್ವಾ? ಎಲ್ಲರನ್ನೂ ಮಾತಾಡ್ಸ್ಬೇಕು ನೀವು. ಯಾರನ್ನಾರು ಒಬ್ರನ್ನ ಬಿಟ್ಟರೆ ಏನಾಗುತ್ತೆ, ಒಬ್ರಿಗೆ ಬೇಜಾರಾಗ್ತದೆ. ಅವ್ರನ್ನ ಮಾತಾಡ್ಸ್ಲಿಲ್ಲ ಅಂದ್ರೆ ನೋಡ್ರಿ, ಅವ್ರು ಮಾತಾಡ್ಸ್ಲಿಲ್ಲ ಹಂಗೆ ಹೋಗ್ಬಿಟ್ರು ಅಂತ ಬೇಜಾರಾಗ್ಬಿಡ್ತಾರೆ. ಸೊ ಇವ್ರು ಮದುವೆ ಮನೆಗೆ ಬಂದಾರೆ. ಇವ್ರು ಏನು ಮಾಡ್ಬೇಕು? ಇಲ್ಲದಾರಲ್ಲ ನೆಂಟ್ರದ್ರ ತಾನೆ,
ನೆಂಟ್ರಿಗೆ ಹೋಗಿ ಇಲ್ಲಿ ಮಾತಾಡಿಸ್ಬೇಕು. ಅಲ್ಲಿ ಮಾತಾಡ್ಸಿರಪ್ಪ ಈ ಸರ್, ಮತ್ತು ಇವ್ರಿಗೆ ಮಾತಾಡಿಸ್ಬಾರ್ದು ಸರ್, ಇವರಿದ್ದಾರಲ್ಲ ಸರ್, ಇವ್ರನ್ನ ಮಾತಾಡಿಸ್ಬಾರ್ದವಾ? ಅವ್ರು ಆಲ್ರೆಡಿ ಜೊತೆಗೆ ಅದಾರಲ್ಲ, ಜೊತೆಗೆ ಕುಂತದಾರಲ್ವ ಅವರು, ಸೀಟಲ್ಲಿ ಜೊತೆಗೆ ಕುಂತದಾರ್ತಾನೆ, ಅಲ್ಲಿ ಮಾತಾಡ್ಸಿರ್ತಾರೆ ಅವರು. ಅವ್ರಿಗೇನು ಮಾತಾಡ್ಸೋದು ಬೇಡ. ಈಗ ಹೋಗ್ಬಿಟ್ಟು ಎಲ್ಲಿ ಮಾತಾಡಿಸ್ತಾರೆ? ಈ ಕಡೆ ಮಾತಾಡಿಸ್ತಾರೆ. 1 4 ಆರಾಮಿದೆಯಪ್ಪ 4, 1 5 ಊಟ ಮಾಡಿದ್ರೇನಪ್ಪ 5, 1 9 ಓ ಇವಾಗ ಬಂದ್ರಪ್ಪ ನೀವು 9, ಮತ್ತು 1 ಎಲ್ಲ ಹೋಗುತ್ತೆ 3 ತನಕ ಹೋಗ್ತದೆ. 1 3 ಊಟ ಆತಪ್ಪ, ಇಲ್ಲ ಮಾಡೋಕ್ಕೆ ಹೋಗ್ಬೇಕು 3, 1 6 ಯಾವಾಗ ಹೊಂಟ್ತೀರಿ 6. ಕರೆಕ್ಟಾ? ಎಲ್ಲರೂ ಮಾತಾಡ್ಸಿದ್ರಾ? ಮತ್ತು ಅವ್ರು ಮಾತಾಡ್ಸ್ಲಿಲ್ಲ ಈಗ, ಅವ್ರು ಹೋಗ್ಬೇಕೀಗ. ಇವ್ರೇನೋ ಆಯಿತು, ಇವರೇನೋ ಮಾತಾಡ್ಸಿದ್ರು, ಇನ್ನೊಬ್ರು ಯಾರು ಉಳ್ದಿದ್ದಾರೆ ಇವರು ಮಾತಾಡ್ಸ್ಬೇಕು. ಮತ್ತೆ ಇಲ್ದ್ರೆ ಮತ್ತು ಇವ್ರು ಬೇಜಾರ ಬಿಡ್ತಾರೆ ಇವ್ರ ಮೇಲೆ. ಅವರು ಹೋಗಿ ಎಲ್ಲರನ್ನೂ ಮಾತಾಡಿಸ್ಬೇಕು. ಆರಾಮಿದ್ದೀರಾ, ಚೆನ್ನಾಗಿದ್ದೀರಾ, ಮಕ್ಳು ಏನು ಮಾಡ್ತಿದ್ದಾರೆ, ಊಟ ಮಾಡಿದ್ರೆ ಎಲ್ಲ ನೋಡಿದ್ದೀರಲ್ಲ ಮದುವೆ ಮನೆಗೆ ಎಷ್ಟು ಮಾತಾಡ್ತಿರ್ತಾರೆ ಜನ. ಅದ್ರಾಗ ಹೆಣ್ಣು ಮಕ್ಕಳು ಭಾಳ ಮಾತಾಡ್ತಿರ್ತಾರೆ, ಗಂಡು ಮಕ್ಕಳು ಸುಮ್ಮನೆ ಒಂದು ಕಡೆ ಕುಂತಿರ್ತಾರೆ. ಹೌದಲ್ಲ? ರೈಟ್. 1 4 4, 1 5 5, 1 9 9, 1 3 3, ಮದುವೆ ಎಲ್ಲ ಆಯಿತು, ಊಟನೂ ಮುಗೀತು. ಸೊ 4ಕ್ಕೆ 4 ಇಲ್ಲಿ ಹೇಳಮ್ಮ. ನಾನು ಹಾಕಲ್ಲ, ನಾನು ಅದನ್ನು ಹಾಕಲ್ಲ, ಏನೂ ಹಾಕಲ್ಲ, ನಾನು ಖಾಲಿ ಬಿಡ್ತೀನಿ. ಏನು ಇವಾಗ ಮಕ್ಕಳೇ, ಕೆಲವ್ರು ಏನು ಮಾಡ್ತೀರಿ, ಇಲ್ಲಿ ಪ್ಲಸ್ ಹಾಕ್ತೀರಿ. ಶಾಲೆಗಳಲ್ಲಿ ಹೇಳ್ಕೊಟ್ಟಿರೋದು, ಕೆಲವು ಶಾಲೆಗಳಲ್ಲಿ ಪ್ಲಸ್ ಹಾಕ್ತಾರೆ, ಕೆಲವು ಶಾಲೆಗಳಲ್ಲಿ ಇಲ್ಲಿ ಏನು ಮಾಡ್ತಾರೆ 0 ಹಾಕ್ತಾರೆ, ಆಯಿತಾ? ಇನ್ನು ಕೆಲವು ಶಾಲೆಗಳಲ್ಲಿ ನಾನು ನೋಡಿದ್ದೀನಿ ಇಲ್ಲಿ ಎಕ್ಸ್ ಹಾಕ್ತಾರೆ, ಎಕ್ಸ್ ಅಂತಲೂ ಹಾಕ್ತಾರೆ, ನನಗದು ಗೊತ್ತಿಲ್ಲ. ಎಕ್ಸ್ ಅಂತ ಹಾಕೋದು ನಾನು ಎಲ್ಲೂ ನೋಡಿಲ್ಲ. ಇಲ್ಲಿ ಈ ಥರ ಬಾಣ ಹಾಕ್ಬಿಡ್ತಾರೆ, ಆ ಥರನೂ ಹಾಕ್ತಾರ, ನನಗೆ ಗೊತ್ತಿಲ್ಲಮ್ಮ. ಇದು ನಮಗೆ ಶ್ರೇಯ ಹೊಸದು ಹೇಳಿದ್ದು 0 ಹಾಕಿ ಥರ ಪ್ಲಸ್ ಹಾಕ್ತಾರಂತ, ಆ ಥರ ಹಾಕ್ತಾರೆ. ಒಂದೊಂದು ಊರಲ್ಲಿ ಒಂದೊಂದು ಪದ್ಧತಿ ಇದೆ. ಇದು ಯಾಕೆ ಹಾಕ್ತಾರಂದರೆ ಕಣ್ಣಿಗೆ ಮೋಸ ಆಗದೇ ಇರಲಿ. ನೀವು ಕ್ರಮಬದ್ಧವಾಗಿ ಸಂಖ್ಯೆಗಳ ಕೆಳಗೆ ಒಂದು ಸಂಖ್ಯೆ ಬಿಟ್ಟು ಬರಿಬೇಕಂತ ಇರುತ್ತೆ, ಕಲಿಸಿ ಒಂದು ಸಂಖ್ಯೆ ಬಿಟ್ಟು ಬರಿಬೇಕಂತ ಇರುತ್ತೆ. ಅದು ನಿಮಗೆ ಮೋಸ ಆಗದೇ ಇರಲಿ, ನಿಮ್ಮ ಕಣ್ಣುಗಳು ನಿಮಗೆ ಮೋಸ ಮಾಡದೇ ಇರಲಿ ಅನ್ನೋ ಕಾರಣಕ್ಕೆ ಇದೊಂದು ಜಾಗನ ಖಾಲಿ ಬಿಡೋ ಬದಲು ಪ್ಲಸ್ ಈ ಥರ ಬರೆಯೋದು ಅಥವಾ ಬೇರೆ ರೀತಿ ಬರೆಯೋದು ಹೇಳಿದ್ನಲ್ಲ, ಆ ರೀತಿ ಬರೀತಾರೆ. ಖಾಲಿ ಬಿಟ್ಟರು ಏನು ತೊಂದರೆ ಇಲ್ಲ, ಖಾಲಿ ಬಿಟ್ಟರು ಸಹ ಏನು ತೊಂದರೆ ಇಲ್ಲ. ಇಲ್ಲ ಬರೀಲೇಬೇಕು ಅಂದರೆ ನಾನು ಪ್ಲಸ್ ಹಾಕ್ತೀನಿ ನಿಮ್ಮ ಸಮಾಧಾನಕ್ಕೆ, ಸರಿನಾ? ಸೊ ಇಲ್ಲೂ 0 ಹಾಕ್ತಾರೆ. ಹೌದೌದು, ಇಲ್ಲೂ ಸಹ ಖಾಲಿ ಉಳಿದ್ರೆ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತಂತ ಅಲ್ಲೂ ಸಹ ಏನಾಗ್ತಾರೆ 0 ಹಾಕ್ತಾರೆ. ಅಲ್ಲಿ ನಾನು ಹೇಳಿದ್ನಲ್ಲ ಮಕ್ಕಳೇ ಒಂದು ಸರಿ ನಿಮಗೆ ಮೊದಲನೇ ಪಾಠಗಳಲ್ಲಿ ಏನಂತ ಹೇಳಿದ್ದೆ, ಆ ಬದಿಯಲ್ಲಿ ಎಷ್ಟೇ 0 ಹಾಕಿದ್ರು ಅದಕ್ಕೆ ಬೆಲೆ ಇಲ್ಲ. ಅಲ್ಲ ಅದು ಈಗ ಬರಲ್ಲಪ್ಪ. ಸೊ 4ಕ್ಕೆ 4, 5 + 4 9. ಒಂದು ನಿಮಿಷ. ಈ ಮೊದಲನೇ ಅಂಕಿಯಿಂದ ಎಲ್ಲ ಗುಣಿಸಿದಿರಿ, ಕರೆಕ್ಟಾ? ಯಾವಾಗ ನೀವು ನಂತರದ ಅಂಕಿಗೆ ಶಿಫ್ಟ್ ಆಗ್ತಿರಲ್ಲ, ಈ ಮೊದಲನೇ ಅಂಕಿಯಿಂದ ಗುಣಿಸಿದ್ದೀವಿ ಸುಭಾಷ್, ಈ 2ನೇ ಅಂಕಿಯಿಂದ ಗುಣಿಸ್ತಿದ್ದೀವಲ್ಲ ಜ್ಞಾನೇಶ್, ಆವಾಗ ಏನು ಮಾಡಬೇಕು? ಒಂದು ಅಂಕಿ ಬಿಡಬೇಕು, ಜಾಗ ಬಿಡಬೇಕು, ಬಿಟ್ಟೇ ಬರಿಬೇಕು. ನಾವು ಅವಾಗಲೇ ಬರೆದಿದ್ವಿ, ಬಟ್ ನಾನು ಮೆನ್ಷನ್ ಮಾಡಲಿಲ್ಲ, ನಾನು ಹೇಳಿಲ್ಲ, ಈಗ ಹೇಳ್ತಾ ಇದ್ದೀನಿ ಕೇಳ್ರಿ. 1 4 4, 1 5 5, 1 9 1 3 1 6. ಕರೆಕ್ಟ್ ಆಯಿತಾ? ಈಗ ಕರೆಕ್ಟ್ ಆಯಿತಾ ಇದು? ಈಗ ಏನು ಮಾಡಬೇಕು? ಕೂಡಿಸ್ಬೇಕು. 4ಕ್ಕೆ ಕೆಳಗಡೆ ಏನೂ ಇಲ್ಲ, ಪ್ಲಸ್ ಇದೆ, ಏನೂ ಇಲ್ಲ, ನಂಬರ್ ಇಲ್ಲ, ಇಲ್ಲಿ ನಂಬರ್ ಇಲ್ಲ. 4ಕ್ಕೆ ಏನು ಬರುತ್ತೆ? 4. 5 + 4 9 + 5 ದಶಕ, 1 + 3 4, 4 + 9 13ಕ್ಕೆ 3 ದಶಕ 1, 10ಕ್ಕೆ 0 ದಶಕ 1 7. ಕರೆಕ್ಟ್ ಇದೆಯಾ? ಇದು ಬಂತರ? ರೈಟ್. ಆ್ಯಕ್ಚುಲಿ 11ರಿಂದ ಗುಣಿಸೋಕೆ ಒಂದು ಟ್ರಿಕ್ ಇದೆ, ವೇದಿಕ್ ಮ್ಯಾಥ್ಸಲ್ಲಿ ಒಂದು ಟ್ರಿಕ್ ಬರುತ್ತದು, ಆಮೇಲೆ ಹೇಳ್ಕೊಡ್ತೇವೆ, ತೊಂದರೆ ಇಲ್ಲ. ಈ ಲೆಕ್ಕ ಮಾಡಿ ನೋಡೋಣ. ಈ ಲೆಕ್ಕ ಮಾಡಿ ಸರ್. 18 ಮಗ್ಗಿ ಬರ್ಬೇಕಾ ಇದಕ್ಕೆ? ಇಲ್ಲ, ಈಗ ತಾನೇ ಮಾಡಿದ್ವಲ್ವ, ಒಂದೊಂದು ಅಂಕಿ ಹಿಡ್ಕೊಂಡು ಮಾಡಿದ್ವಲ್ಲ, ಆ ರೀತಿ ಮಾಡ್ಬೋದು. ಮೊದಲು 8ರಿಂದ ಗುಣಿಸ್ಬೋದು, ಆಮೇಲೆ 1ರಿಂದ ಗುಣಿಸೋದು. ಮದುವೆ ಅನ್ನೋದು ಅಲ್ಲ, ಗುಣಾಕಾರ ಅನ್ನುವುದು ಮದುವೆ ಇದ್ದಂತೆ. ಅಲ್ಲಿ ಹೆಣ್ಣಿನ ಕಡೆ ಇರೋದಾರೆ, ಅಲ್ಲಿ ಗಂಡಿನ ಕಡೆ ಇರೋದಾರೆ. ಅವ್ರು ಹೋಗಿ ಮಾತಾಡಿಸ್ಬೇಕು ತಾನೆ,
ಮದುವೆ ಮನೆಗೆ ಬಂದಾರಂದಮೇಲೆ ನಿಮ್ದು ಯಾವ ಊರು, ನೀವೇನು ಮಾಡ್ತೀರಿ, ಎಲ್ಲ ಕತೆಗಳು ಇರ್ತವೆ. ಫಸ್ಟ್ ಯಾರು ಹೋಗ್ತಾರಲ್ಲಿ ಮಾತಾಡ್ಸೋಕ್ಕೆ? ಹಾಂ, 8 ಹೋಗ್ತಾರೆ. ಹಾಂ, ಏನವ್ವ 9 ಆರಾಮದಿಯಾ? 8 9 72ಕ್ಕೆ 2 ದಶಕ 7 ನೋಡ್ರಿ, ಮ್ಯಾಲೆ 7 ಹೋಯ್ತು. ಹಾಂ, 9 ತಕ್ಕ ಮಾತಾಡಿದ್ಕೆ 7 ದಶಕ ಸಿಕ್ತು ನೋಡ್ರಿ ಹೆಂಗಿದೆ. 8 ಹೋಗುತ್ತೆ 6 ತಕ್ಕ, ಏನಮ್ಮ 6 ಆರಾಮದಿಯಾ? 8 6 48, 48ಕ್ಕೆ 7 ಸೇರಿಸಿದ್ರೆ 48ಕ್ಕೆ 7 ಸೇರಿಸಿದ್ರೆ ಬರ್ತಾ ಇಲ್ವಾ? ಇಲ್ಲಿ ಸೈಡಿಗೆ ಮಾಡಿರಿ. ಬರ್ತಾ ಇಲ್ಲ ಅಂದರೆ ಸೈಡಿಗೆ ಮಾಡಿಬಿಡ್ಬೇಕು, ಕಾಯಬಾರ್ದು. ಮನಸ್ಸಲ್ಲಿ ಆಗಲ್ಲ ಅಂದರೆ ಸೈಡಿಗೆ ಬರ್ಕೊಂಬಿಡ್ಬೇಕು ರಫ್ ವರ್ಕ್ ಕಚ್ಚಾ ಕೆಲಸದಲ್ಲಿ. 48ಕ್ಕೆ 7 ಸೇರಿಸ್ಬೇಕು. 8 + 7 15ಕ್ಕೆ 5 ದಶಕ 1 1 + 4 5 55. 55ಕ್ಕೆ 5 ದಶಕ 5 ಮತ್ತು 8 ಎಲ್ಲಿ ಓಡೋಗುತ್ತೆ? ಏನಜ್ಜ ಆರಾಮದಿಯಾ? 8 3 8 3 24 8 3 24 24 ಪ್ಲಸ್ ದಶಕ ಎಷ್ಟಿದೆ? ದಶಕ ಮರೆಯೋಂಗಿಲ್ಲ. 8 3 24 + 5 29 9 ದಶಕ 2. ಏನಜ್ಜಿ ಆರಾಮದಿಯಾ? ಊಟ ಮಾಡಿದ್ಯಾ? 8 2 16 16 + 2 16 + 2 18. ಮಗ್ಗಿ ಬರಬೇಕು. ಯಾರು ಮಗ್ಗಿ ಬರ್ತದೋ ಅವ್ರು ಭಾರಿ ಶಕ್ತಿಶಾಲಿಗಳು. ಮಗ್ಗಿ ಯಾರಿಗೆ ಬರುತ್ತಲ್ಲ ಭಾಳ ಶಕ್ತಿಶಾಲಿಗಳು ಅಂತ ಅರ್ಥ, ಭಾಳ ಶಕ್ತಿ ಐತೆ ಅವ್ರಿಗೆ ಅಂತ ಅರ್ಥ. ಆಯಿತಾ ಆಯಿತಾ ಡನ್, ಮುಗೀತಲ್ಲ ಗುಣಾಕರ? ಓ, ಇನ್ನೂ ಮದುವೆ ಆಗಿಲ್ಲ ಪೂರ್ತಿ. ಓಕೆ, ಬರ್ರಿ. ಇವ್ರು 8 ಎಲ್ಲರ ಹತ್ರ ಮಾತಾಡಿದ್ರು, ಒಂದು ಮಾತಾಡಿದಾರ? ಒಂದು ಮಾತಾಡಿಲ್ಲ. ಒಂದು ಮಾತಾಡೋಕೆ ಹೋಗ್ಬೇಕಾದ್ರೆ ಸ್ವಲ್ಪ ಇಲ್ಲಿ ಜಾಗ ಬಿಡ್ಬೇಕು ನಾವು, ಹೇಳಿದ್ವಾ ಇಲ್ಲ? ಒಂದು 2ನೇ ನಂಬರ್ 2ನೇರು ಯಾರು ಇರ್ತಾರೆ ಅವ್ರು ಮಾತಾಡೋಕೆ ಹೋದಾಗ ಏನು ಮಾಡ್ಬೇಕು ನಾವು? ಜಾಗ ಬಿಡ್ಬೇಕು. ಈಗ ಮಾತಾಡ್ತಾರೆ, ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಮಗ್ಗಿ ಭಾಷೆಯಲ್ಲಿ ಮಾತಾಡ್ತಾರೆ ಅವ್ರು. ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಮಗ್ಗಿ ಭಾಷೆ. ಏನು? 1 9 9 ನೋಡಿರಿ, ನಂಬರ್ ಕೆಳಗೆ ನಂಬರ್, ನಂಬರ್ ಕೆಳಗೆ ನಂಬರ್, ನಂಬರ್ ಕೆಳಗೆ ನಂಬರ್ ಬರ್ಬೇಕು ಮಕ್ಕಳೇ, ತಪ್ಪಾಗಬಾರ್ದು. 1 6 6 1 3 1 2 ಮುಗೀತು. ಇದನ್ನು ಕೂಡಿಸ್ಬೇಕು. 2ಕ್ಕೆ 2 5 9 14ಕ್ಕೆ 4 ದಶಕ 1 16ಕ್ಕೆ 6 ದಶಕ 1 12ಕ್ಕೆ 2 ದಶಕ 1 ಸಾಗರ್ ಬಂದಿದೆಯಾ? ಗುಡ್. ಪ್ರತೀಕ್ ಎಲ್ಲಪ್ಪ? ಹನುಮಂತು ಗುಡ್. ಸೌಜನ್ಯ ಅರ್ಥ ಆಗ್ತಿದೆಯಾ ಮಾಡಿದ್ದು ನಾವು? ಈಗ ಮದುವೆ ಕತೆ ನೆನ್ಪಿಟ್ಕೊಂಡ್ಬಿಡ್ರಿ, ನೀವು ಎಂದೂ ಮರೆಯಲ್ಲ ಆಯಿತಾ? ಎಲ್ಲರನ್ನೂ ಮಾತಾಡಿಸ್ಬೇಕು. ನಾವು ಇಷ್ಟೆಲ್ಲ ಲೆಕ್ಕ ಮಾಡಿದ್ವಿ ಮಕ್ಕಳೇ, ನೋಡ್ತಿದ್ದೀರಾ? ಈ ಹಳೆ ಲೆಕ್ಕದಲ್ಲಿ ಎಷ್ಟೊಂದು ನಾವು ಕೆಲಸ ಮಾಡಿದ್ವಿ ನೋಡಿದ್ರೆ. ಇದನ್ನು ಮಾಡಲಿಕ್ಕೆ ಸರಳ ವಿಧಾನವೂ ಇದೆ, ಗೊತ್ತಾ ನಿಮಗೆ? ಮಗ್ಗಿ ಚೆನ್ನಾಗಿ ಬಂದರೆ ಡೈರೆಕ್ಟಾಗಿ ನಾವು 11 ಮಗ್ಗಿಂದನೇ ಗುಣಿಸ್ಬೋದು. ಈಗ ಒಬ್ಬೊಬ್ಬರೇ ಮಾತಾಡ್ಸೋ ಟೈಮ್ ಜಾಸ್ತಿ ಹಿಡಿತದ, ಒಟ್ಟಿಗೆ ಹೋಗಿ ಮಾತಾಡ್ಸೋ ಟೈಮ್ ಜಾಸ್ತಿ ಹಿಡಿತದ? ಈಗ ಒಬ್ಬೊಬ್ಬರೇ ಹೋಗಿ ಎಲ್ಲರನ್ನೂ ಮಾತಾಡಿಸ್ಬೇಕು, ಅದ್ರ ಬದಲು ಇಬ್ಬರು ಜೊತೆಗೆ ಹೋಗಿ ಮಾತಾಡ್ಸ್ಬಿಟ್ರೆ ಎಲ್ಲರನ್ನೂ ಅರ್ಧ ಟೈಮಲ್ಲೇ ಮುಗಿತದ ಕೆಲಸ. ಎಸ್ಸರ್ನೋ ಎಸ್ಸರ್ನೋ ಇಬ್ಬರಿಗೂ ಕಳ್ಸೋಣ. ಈಗ ಮಾತಾಡ್ಸ್ಕೊಂಬರೋಕ್ಕೆ ಇಬ್ಬರು ಹೋಗಿ ಮಾತಾಡ್ಸ್ಕೊಂಬರ್ರಿ ಅಂತ ಹೇಳೋಣ. ಒಬ್ಬೊಬ್ಬರೇ ಹೋದರೆ ಕಷ್ಟ ಆಗುತ್ತಲ್ಲನಪ್ಪ. ಹಾಂ, ಸೊ ಇಬ್ಬರು ಹೋಗ್ತಾರೆ. ಈಗ ಇಬ್ಬರು ಹೋದ್ರೆ ಏನಾಗ್ತಾರೆ ಅವರು? 11 ಆಗ್ತಾರೆ. 11 4 44ಕ್ಕೆ 4 ದಶಕ 4 11 5 55 55 + 4 59 9 ದಶಕ 5 11 9 99 + 5 104 104ಕ್ಕೆ 4 ದಶಕ 10 ಸೈಡಿಗೆ ಬರಿತೀನಿ. 11 3 33 33 + 10 43 43ಕ್ಕೆ 3 ದಶಕ 4 11 6 66 66 + 4 ಅಲ್ಲಿ ಒಂದೇ ಲೈನಲ್ಲಿ ಉತ್ತರ ಆಯಿತು. ಇಲ್ಲಿ ಎಷ್ಟು ಲೈನ್ ಆಯಿತು? ಈ ರೀತಿ ಮಾಡೋದೇನು ತಪ್ಪಂತ ಅಲ್ಲ, ಈ ರೀತಿ ಮಾಡೋದು ಒಳ್ಳೆಯದೇ ಒಂದು ರೀತಿಯಲ್ಲಿ. ಆದರೆ ಟೈಮ್ ಜಾಸ್ತಿ ಆಗುತ್ತೆ, ಸ್ಟೆಪ್ ಜಾಸ್ತಿ ಆಗ್ತವೆ, ಅದ್ರ ಜೊತೆಗೆ ತಪ್ಪು ಮಾಡುವ ಸಾಧ್ಯತೆಯೂ ಜಾಸ್ತಿ ಆಗ್ತಾವೆ. ತಪ್ಪು ಮಾಡೋ ಸಾಧ್ಯತೆಯೂ ಜಾಸ್ತಿ ಆಗ್ತಾವೆ. ಆ ಕಾರಣಕ್ಕೆ ಮಕ್ಕಳೇ ಮಗ್ಗಿ ಜಾಸ್ತಿ ಬಂದ್ವಪ್ಪ ಅಂದರೆ ನಮಗೆ ಗುಣಾಕಾರ ಇಲ್ಲಿ ಫಾಸ್ಟ್ ಆಗ್ತದೆ. ಕೂಡೋಕ್ಕಂತೂ ಬರುತ್ತಲ್ಲ ದಶಕ ತಗೊಂಡು, ಹಲೋ ತಗೊಂಡ ದಶಕನ ಕೂಡ್ಸೋಕೆ ಬರುತ್ತಾ ಇಲ್ಲ? ಅಕಸ್ಮಾತ್ ಅವು ದೊಡ್ಡವು ದಶಕ ಬಂದರೆ ಸೈಡಿಗೆ ಕೂಡಿಸ್ಕೊಳ್ರಿ, ನೀವು ಎಲ್ಲಾದರೂ ಕಚ್ಚಾ ಕೆಲಸದಲ್ಲಿ ಕೂಡಿಸ್ಕೊಳ್ರಿ. ಈ ಲೆಕ್ಕನೂ ಅಷ್ಟೇ ಅದೇ ಪದ್ಧತಿಯಲ್ಲಿ ಮಾಡ್ಬೋದಿತ್ತು ನಾವು, ನೀವು ಗಮನಿಸಲಿಲ್ಲ.
2 3 6 9 8 18 ಅಂತ ಇದೆ ಮಕ್ಕಳೇ, ಕರೆಕ್ಟಾ? ನಾವು 8 ಒಂದ್ಸರಿ ಕಳಿಸಿದ್ವಿ ಮಾತಾಡ್ಸ್ಕೊಂಬರೋಕ್ಕೆ, 1 ಒಂದ್ಸರಿ ತಾಂಬೂಲ ಕೊಟ್ಟು ಕಳಿಸಿದ್ವಿ ಮಾತಾಡ್ಸ್ಕೊಂಬರೋಕ್ಕೆ. ಹಾಂ, ಇಬ್ಬರೂ ಒಂದೇ ಸರಿ ಕಳ್ಸೋಣ. ಹಾಂ, ಕಳ್ಸೋಣ ಬರ್ರಿ ನೋಡ್ರಿ. 18 9 162. ದಶಕ ಎಷ್ಟಾಯಿತು? 16. ದೊಡ್ಡ ದಶಕ ಆಯ್ತು ಅಂದ್ರೆ ಸೈಡಿಗೆ ಎಲ್ಲಾದರೂ ಬರ್ಕೊಂಬಿಟ್ರಿ ಅವನ್ನ ಕೂಡ್ಸೋ ಭಾಳ ಇರ್ತಾವೆ. 18 6 108 ಇದು ಕೂಡಿಸ್ಬೇಕು ತಾನೆ? ಎಷ್ಟಾಗುತ್ತೆ ನೋಡಿರಿ? 6 8 14 4 124 ಆಗುತ್ತೆ. 124ಕ್ಕೆ 4 ದಶಕ 12, ಕರೆಕ್ಟಾ? 18 3 54. ಈ ದಶಕಕ್ಕೆ ಕೂಡ್ಸೋಣ, 66 ಬರುತ್ತೆ. 66ಕ್ಕೆ 6 ದಶಕ 6. 18 2 36. 36 + 6 42. ಉತ್ತರ ಸೇಮ್ ಬಂತಾ ಇಲ್ವಾ? ಎರಡು ಉತ್ತರ ಸೇಮ್ ಇದೆ ತಾನೆ, ಕರೆಕ್ಟಾ? ಎರಡು ಉತ್ತರ ಒಂದೇ ಇದೆಯಲ್ವ ಮಕ್ಕಳೇ? ಆದರೆ ಒಂದೇ ಸ್ಟೆಪ್ಪಲ್ಲಿ ಬಂತಲ್ವ, ಇಲ್ಲಿ ಒಂದೇ ಸ್ಟೆಪ್ಪಲ್ಲಿ ಬಂತಲ್ವ? ಇದು ಈಸಿ ಆಗುತ್ತೆ ಯಾವಾಗ ಮಗ್ಗಿಗಳನ್ನು ಕಲಿತಾಗ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ, ಮಾಡಿ ನೋಡೋಣ. ಸರ್, ಇಲ್ಲಿ ಜೊತೆಗೆ ಮಾಡ್ಬೇಕಾ? 47ರ ಮಗ್ಗಿಯಲ್ಲಿ ಮಾಡ್ಬೇಕಾ? ಇಲ್ಲರಿ, ನನಗೂ 47ರ ಮಗ್ಗಿ ಬರಲ್ರಿ. 7 4 ತಾಂಡು ಮಾಡಿರಿ, ಒಂದೊಂದೇ ಅಂಕಿಗಳನ್ನು ತಾಂಡು ಮಾಡಿರಿ, ಒಬ್ಬೊಬ್ಬರನ್ನೇ ಕಳಿಸ್ರಿ ಮಾತಾಡ್ಸ್ಕೊಂಬರಕ್ಕೆ. ಓಕೆ, ಏಳರ ಮಗ್ಗಿಯಿಂದ ಮಾಡ್ಬೇಕಲ್ವ ನಾವು ಸುಭಾಷ್? ಹೌದಾ? 7ರಿಂದ ಮಾಡ್ಬೇಕು. ಮೊದಲು ಬಲಗಡೆಯಿಂದ ಬರ್ಬೇಕಲ್ಲೇನಪ್ಪ? ಫಸ್ಟ್ ಇವ್ರನ್ನ ತಗೊಬೇಕು, ಇವ್ರನ್ನ ಎಲ್ಲರಿಗೂ ಮಾತಾಡಿಸ್ಬೇಕು, ಕರೆಕ್ಟಾ? 7 8 56ಕ್ಕೆ 6 ದಶಕ 5. 7 9 63. 63 ಪ್ಲಸ್ ದಶಕ 5 68. 68ಕ್ಕೆ 8 ದಶಕ 6. 7 3 21. 21 ಪ್ಲಸ್ 6 27ಕ್ಕೆ 7 ದಶಕ 2. 7 6 42. 42 ಪ್ಲಸ್ 2 42 ಪ್ಲಸ್ 2 44. 7ರಿಂದ ಮಾತಾಡ್ಸಿದ್ದು ಮುಗೀತಾ? ಆಯಿತು. ನೆಕ್ಸ್ಟ್ ಯಾರನ್ನು ಮಾತಾಡಿಸ್ಬೇಕು? ಓಕೆ, ಇಲ್ಲಿ ನೆಕ್ಸ್ಟ್ ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ಜಾಗ ಬಿಡಬೇಕು, ಕರೆಕ್ಟಾ? ನೆಕ್ಸ್ಟ್ ಮಾತಾಡ್ಸೋಕ್ಕಿಂತ ಒಬ್ಬರನ್ನ ಬಿಟ್ಟು ನೆಕ್ಸ್ಟ್ ಇನ್ನೊಬ್ರಿಗೆ ಹೋಗ್ತಾ ಇದ್ದೀವಲ್ಲ ನಾವು, ಇಲ್ಲೊಂದು ಜಾಗ ಬಿಡ್ಬೇಕು ಮಕ್ಕಳೇ, ಸರಿನಾ? அந்த ಜಾಗ ಬಿಡೋ ಬದಲು ನಾವೇನು ಮಾಡ್ತೀವಿ? ಪ್ಲಸ್ ಹಾಕ್ತೀವಿ. ಓಕೆ. ಸೊ ಈಗ ಅವ್ರನ್ನ ಮಾತಾಡ್ಸೋಣ. 4 8 32. 32ಕ್ಕೆ 2 ದಶಕ 3. 4 9 36. 36 ಪ್ಲಸ್ 3 39ಕ್ಕೆ 9 ದಶಕ 3. 4 3 12. 12 3 15ಕ್ಕೆ 5 ದಶಕ 1. 4 6 24. 24 ಪ್ಲಸ್ 1 25. ಕೂಡಿಸ್ಬೇಕೀಗ? 6 8 2 10ಕ್ಕೆ 0 ದಶಕ 1. 8 9 17ಕ್ಕೆ 7 ದಶಕ 1. 10ಕ್ಕೆ 0 ದಶಕ 1. 10ಕ್ಕೆ 0 ದಶಕ 1 3. ಬಂದಿದೆಯಾ ಮಕ್ಕಳೇ? ಮುಂದೆ ಹೋಗ್ಬೋದಾ? ಸ್ವಲ್ಪ ಫಾಸ್ಟ್ ಹೋಗೋಣ, ಮಾಡ್ತೀರಾ? ಯಾರಿಗೆ ಮಾಡೋದು ಸ್ವಲ್ಪ ನಿಧಾನ ಆಗ್ತದೆ, ನಾನು ಬರಿಬೇಕಾದ್ರೆ ನೋಡಿ ಬರ್ಕೊಂಬಿಡಿ, ಆಯಿತಾ? ಯಾರು ಸ್ವಲ್ಪ ನಿಧಾನ ಬರೆಯೋರಿದ್ದೀರಿ, ನಾನು ಬರಿಬೇಕಾದ್ರೆ ನೋಡಿ ಬರ್ಕೊಂಬಿಡಿ, ತಡ ಮಾಡಬೇಡಿ.
ಮೊದಲು 6ರಿಂದ ಮಾತಾಡಿಸ್ಬೇಕು. 6 ಮೊದಲು 6 6 4 24 4 ದಶಕ 2 6 5 32 32ಕ್ಕೆ 2 ದಶಕ 3 6 9 54 + 3 57ಕ್ಕೆ 7 ದಶಕ 5 6 3 18 18 + 5 23ಕ್ಕೆ 3 ದಶಕ 2 6 6 36 + 2 38. ಕ್ಲಿಯರ್? 3 ಮಗ್ಗಿ ಬರ್ರಿ. 3 4 ಅದಕ್ಕಿಂತ ಮುಂಚೆ ಒಂದು ಜಾಗ ಬಿಡ್ಬೇಕು ನಾವಿಲ್ಲಿ. ಕರೆಕ್ಟಾ? 3 4 12ಕ್ಕೆ 2 ದಶಕ 1 3 5 15 + 1 16ಕ್ಕೆ 6 ದಶಕ 1 3 9 27 + 1 28ಕ್ಕೆ 8 ದಶಕ 2 3 3 9 + 2 3 3 9 + 2 11ಕ್ಕೆ 1 ದಶಕ 1 3 6 18 18 1 19. ನಾನೆಲ್ಲಾದರೂ ತಪ್ಪು ಮಾಡಿದರೆ ನೀವು ಹೇಳಬೇಕು. 4ಕ್ಕೆ 4 4 13ಕ್ಕೆ 3 ದಶಕ 1 12ಕ್ಕೆ 2 ದಶಕ 1 10 ದಶಕ 1 13 ದಶಕ 1 2. ಪೃಥ್ವಿ ಬಾಯಲ್ಲಿ ಪೆನ್ ಇಡಬಾರ್ದಪ್ಪ. ಹ್ಞೂ 8 + 1 9 ದಶಕನೂ ಇದೆಯಲ್ಲಪ್ಪ. ಆ ಕಡೆಯಿಂದ ಬಂದ ಒಂದು ದಶಕ ಕೊಟ್ಟಿಲ್ವಾ? 9 1 10ಕ್ಕೆ 0 ದಶಕ 1 ಮತ್ತೆ. ಓಕೆ, ಮುಂದೋಗೋಣ. ಚಲೋ ಈ ಲೆಕ್ಕ ನೋಡಿ ಫಟಾಫಟ್. ಸಿಂಚನ ಕರೆಕ್ಟಾಗಿ ಕೂತ್ಕೊಳ್ಳಿ. ಸಿಂಚನ ಸರಿಯಾಗಿ ಕೂತ್ಕೊಳ್ಳಿ. ಅಂತೆ. ಓಕೆ, ಶುರು ಕರ್ತೆ. ಯಾರಿಗೆ ಜಲ್ದಿ ಮಾಡೋಕ್ಕಾಗ್ತಿಲ್ಲ ನನ್ನನ್ನು ನೋಡಿ ಮಾಡ್ಕೊಳ್ಳಿ ಮಕ್ಕಳೇ. 7 9 63ಕ್ಕೆ 3 ದಶಕ 6 7 6 42 6 42 42 + 6 48ಕ್ಕೆ 8 ದಶಕ 4 7 3 21 + 4 25ಕ್ಕೆ 5 ದಶಕ 2 7 2 14 + 2 16. ಮುಗೀತು. 6 ಮಗ್ಗಿಂದ ಮಾಡಬೇಕು. ಒಂದು ಜಾಗ ಬಿಡಬೇಕು. 6 9 54ಕ್ಕೆ 4 ದಶಕ 5 6 6 36 + 5 41ಕ್ಕೆ 1 ದಶಕ 4 6 3 18 18 + 4 22ಕ್ಕೆ 2 ದಶಕ 2 6 2 12 12 + 2 14 3ಕ್ಕೆ 3 8 4 12ಕ್ಕೆ 2 ದಶಕ 1 1 5 6 6 1 7 6 2 8 1 4 5 1 1. ಸರಿ ಇದೆಯಾ? ಗುಡ್. ಹನುಮಂತ್ ಕರೆಕ್ಟಾಗಿ ಕೂರಬೇಕು. ಪ್ಲಸ್ ಹಾಕಿದ್ದೀರಾ? ಹಾಕದಿದ್ರೂ ನಡೀತದೆ, ಏನು ತೊಂದರೆ ಇಲ್ಲ. ಬಟ್ ಭಾಳ ದುಂಡಗೆ ಬರಿಬೇಕು ಮಕ್ಕಳೇ, ಭಾಳ ದುಂಡಗೆ ಬರಿಬೇಕು, ಕ್ರಮಬದ್ಧವಾಗಿ ಬರಿಬೇಕು. ಅಂಕಿಗಳ ಕೆಳಗಡೆ ಅಂಕಿಗಳು ಬರಿಬೇಕು. ಹನುಮಂತು ನಿಂದ ಅಕ್ಷರ ಸರಿ ಬರ್ತಿಲ್ಲ ನೋಡು, ಚಲೋ ಬರಿಬೇಕು. ಕೆಲವರು ಭಾಳ ಚೆನ್ನಾಗಿ ಬರಿತಿದ್ದೀರಿ. ರೆಡ್ ಇಂಕು ಬ್ಲೂ ಇಂಕ್ ಬಳಸ್ತಿದ್ದೀರಿ. ರೆಡ್ ಇಂಕು ಬ್ಲೂ ಇಂಕ್ ಬಳಸಿದ್ರೆ ಕಣ್ಣಿಗೆ ಮೋಸ ಆಗೋಲ್ಲ, ಜಲ್ದಿ ಚೆನ್ನಾಗಿರ್ತಾವೆ. ರೈಟ್, ಮುಂದಿನ ಪ್ರಶ್ನೆ. ಐದು 8 40ಕ್ಕೆ 0 ದಶಕ 4 5 9 45 + 4 45 + 4 49ಕ್ಕೆ 9 ದಶಕ 4 5 3 15 15ಕ್ಕೆ 4 ಸೇರಿಸಿದ್ರೆ
19 ದಶಕ 1, 5 6 30 + 1 31 ಮುಗೀತು. 7ರಿಂದ ಮಾಡಬೇಕೀಗ. 7 8 ಒಂದು ಜಾಗ ಬಿಡ್ತೀನಿ. 7 8 56 6 ದಶಕ 5, 7 9 63, 63ಕ್ಕೆ 5 ಸೇರಿಸಿದ್ರೆ 68 ಆಗುತ್ತೆ ದಶಕ 6, 7 3 21, 21ಕ್ಕೆ 6 ಸೇರಿಸಿದ್ರೆ ಮಕ್ಕಳೇ 21ಕ್ಕೆ 6 ಸೇರಿಸಿದ್ರೆ 21ಕ್ಕೆ 6 ಸೇರಿಸಿದ್ರೆ 27 ದಶಕ 2, 7 6 42, 42ಕ್ಕೆ 2 ಸೇರಿಸಿದ್ರೆ 44, 0 9ಕ್ಕೆ 6 ಸೇರಿಸಿದ್ರೆ 15ಕ್ಕೆ 5 ದಶಕ 1, 1 + 9 10, 10 × 18ಕ್ಕೆ 8 ದಶಕ 1, 1 1 2 2 7 9 3 4 7 4ಕ್ಕೆ 4. ಕರೆಕ್ಟ್ ಇದೆ? ರೈಟ್. ಮುಂದಿನ ಪ್ರಶ್ನೆ. ಅಲ್ಲಿ 2 ಅಂಕಿನ ಗುಣಿಸ್ತಿದ್ವಿ, 3 ಅಂಕಿಗಳು ಬಂದುಬಿಟ್ರೆ ಈ ರೀತಿ ಗುಣಾಕಾರ ಹೇಗೆ ಮಾಡಬೇಕು? ಸುಭಾಷ್ ಹೇಗೆ ಮಾಡಬೇಕು? ಮದುವೆ ಮನೆಗೆ ಇದೀವಿ, ನಾವಿನ್ನೂ ಎಲ್ಲೂ ಹೋಗಿಲ್ಲ. ನಾವಿನ್ನೂ ಮದುವೆ ಮನೆಗೆ ಇದೀವಪ್ಪ, ನಾವಿನ್ನೂ ಎಲ್ಲೂ ಹೋಗಿಲ್ಲ. ಮೊದಲು ಏನು ಮಾಡ್ತಾರೆ, ಇವ್ರು ಹೋಗಿ ಇವ್ರನ್ನ ಮಾತಾಡಿಸ್ತಾರೆ. ಹತ್ತಿರ ಅದಲ್ಲ, ಸರಿನಾ? ಏನಾಗ್ತಾರೆ, 2 4 8 ಆಗ್ಬಿಡ್ತಾರೆ. ಇವ್ರು ಮಾತಾಡ್ಸಿದಾರ ಇನ್ನು? ಇವ್ರು ಮಾತಾಡ್ಸಿಲ್ಲ ಇನ್ನು. ಅವ್ರಿನ್ನೂ ಮತ್ತಂಗೆ ಕೆಳಗೆ ಇಳಿದು ಬರ್ತಾರೆ ಮತ್ತೆ ಮಾತಾಡ್ಸೋಕ್ಕೆ, ಸರಿನಾ? ಇವರು ಬಂದು ಮಾತಾಡಿಸ್ತಾರೆ. 5 8 ಇದೇ ಉತ್ತರ. ಅರ್ಥ ಆಯ್ತಾ? ಮೊದಲು ಹತ್ತಿರ ಆದ್ರೆ ಇವ್ರು ಮಾತಾಡಿಸ್ತಾರೆ, 5 6 30 ಆಗ್ತಾರೆ. ಆದರೆ ಇವ್ರು ಮಾತಾಡ್ಸಿದಾರಾ? ಇಲ್ಲ, ಕೆಳಗಿಳಿದು ಬಂದರು. ತಡ್ರಿ ನಾವು ಅದೀವಿ ಮಾತಾಡಿಸ್ತೀವಿ. 8 3 24. 0 ಬಗ್ಗೆ ಏನಂತ ಹೇಳಿದ್ದೆ ನಾನು? ಕೊನೆಗಿರುವ 0 ಬಗ್ಗೆ. ಆಯ್ತು, 8 0 0 ಆಯಿತು, ಮುಗೀತು. ಈಸಿ ಇದೆ, ಈಸಿ ಇದೆ, ಈಸಿ ಇದೆ. 3 ಅಂಕಿ ಬಂದರೂ ನಾವು ಗುಣಿಸೋದು ಅರ್ಥ ಆಯ್ತಾ ಹೇಗೆ ಮಾಡಬೇಕು ಅಂತ? ಇನ್ನೊಂದು ಲೆಕ್ಕ ನೋಡೋಣ. ಬರ್ಕಂಡ್ರಿ ಮತ್ತೆ. ಬರ್ಕೊಂಡಿಲ್ವಾ? ಸಾರಿ, ಕ್ಷಮಿಸಿ. The time is 7:30 a.m. ಮುಂದಿನ ಪ್ರಶ್ನೆ ಮಕ್ಕಳೇ. ಮೊದಲು ಇವರಿಬ್ಬರನ್ನ ಮಾತಾಡಿಸ್ತೀರಾ? ಕರೆಕ್ಟಾ? 8 5 40. ಇವ್ರು ಕೆಳಗಿಳಿದು ಬರ್ತಾರೆ, ಹೌದಾ? 9 0 0, 9 4 36. ಕ್ಲಿಯರ್? ಇದು ಕರೆಕ್ಟ್ ಇದೆಯಾ ಇಲ್ಲ? ಓಕೆ. 2 3 ಏನಾಗುತ್ತೆ? 6. ಇಂಟು 6 ಕಾರ್ ಹಾಗೆ ತರೋಣ. 6 6 36. ಮುಗೀತು. ಈಸಿ ಸಾಗರ್, ಗುಡ್. ಇರಲಿ, ಬರ್ಕೊಂತೀನಮ್ಮ. ಕ್ವಶನಾರ ಬರ್ಕೊಳ್ರಿ, ಕನಿಷ್ಠ ಕ್ವಶನಾರ ಬರ್ಕೊಂಬಿಡ್ರಿ, ತಡ ಮಾಡಬಾರ್ದು. ಕ್ವಶನ್ ಬರ್ಕೊಂಡೆಮ್ಮ? ರೈಟ್. ಕ್ವಶನ್ ಬರ್ಕೊಂಡ್ರ? ಕ್ವಶನ್ ಬರ್ಕೊಂಡಿದ್ದಾರ? ಕನಿಷ್ಠ ಕ್ವಶನ್ ಆದರೂ ಬರ್ಕೊಂಡಿದ್ರಿಲ್ಲ? ಕೆಲವ್ರದ್ದು ಹ್ಯಾಂಡ್ ರೈಟಿಂಗ್ ಸ್ಲೋ ಇದೆ, ನಾನು ನೋಡ್ತಾ ಇದ್ದೀನಿ. ಆನ್ಸರು ಬರ್ತಿದ್ದೀನಿ ನೀನು? ಗುಡ್. ಈಗ ಮಾಡಿ. ಹನುಮಂತು, ಬೋರ್ಡ್ ಮೇಲೆ ಮಾಡ್ತೀರಾ? ಗೊತ್ತಾಗ್ತಿಲ್ವಾ? ಗೊತ್ತಾಗ್ತಿಲ್ಲ? ಏನು ಹಿಂದದು ಬಿಡು, ಈಗ ಜಾಗ ಬಿಡು, ಅದಕ್ಕೆ ಜಾಗ ಬಿಡ್ರಿ ಅದಕ್ಕೆ. ಹನುಮಂತು, ಹಿಂದ್ಗಡೆ ಬರ್ದಿಲ್ಲ ಅಂತ ಚಿಂತೆ ಮಾಡಬೇಡ, ಬರ್ಕೊಂಬಿಡು ಜಲ್ದಿ. ಪ್ರಶ್ನೆ ಅಷ್ಟೇ ಬರ್ಕೋ. ಪ್ರಶ್ನೆ ಅಷ್ಟೇ ಬರ್ಕೋ. 2 3 6 ಮರೆಯ ಉತ್ತರ ಆಮೇಲೆ ಮಾಡಿ ನೀನು, ಸಮಯ ಸಿಕ್ಕಾಗ.
ಈಗ ಇದನ್ನು ಮಾಡ್ಬೇಕೀಗ ನೋಡಿ. ಮೊದಲು ಎರಡು ಇದನ್ನು ಮಾಡ್ತೀರಾ. 8 9 72 ಮುಗೀತಾ. 8 ಮಾತಾಡ್ಸಿದ್ರು, ಇವ್ರು ಮಾತಾಡ್ಸಿಲ್ಲ ತಾನೇ, ಇವ್ರು ಕೆಳಗೆ ಬರ್ತಾರೆ ಸೆಕೆಂಡ್ ಸ್ಟೆಪ್ಪಿಗೆ. ಕರೆಕ್ಟಾ? 7 2 14 ದಶಕ 1 7 7 49 ಪ್ಲಸ್ 1 50 504. ಕರೆಕ್ಟಾ? ಬಂತ ಉತ್ತರ? ಇಲ್ಲಿ ಹೇಗೆ ಮಾಡೋದು? 6 3 18 6 ಕೆಳಗೆ ಬರುತ್ತೆ ಇಲ್ಲಿ. 18 6 108. ಕರೆಕ್ಟ್ ಇದೆ? ಗೊತ್ತಾಗ್ತಿದೆಯಮ್ಮ? ಶ್ರೇಯಾ ಗೊತ್ತಾಗ್ತಿದೆಯಾ? ಭೈರವಿ, ಲಕ್ಷ್ಮಿ ಅರ್ಥ ಆಗಿದೆಯಾ? ಸಮರ್ಥ ಎಲ್ಲಪ್ಪ ಮಾಡ್ತಿದ್ದೀರಿ ಇವನ್ನ? ನೋಡ್ತೀನಿ ಇಲ್ಲಿ ನೆಕ್ಸ್ಟ್ ಲೆಕ್ಕ ಮಾಡಿಲ್ಲಪ್ಪ. ಇದನ್ನು ಹೇಗೆ ಮಾಡೋದು? ಹಲೋ, ಇದನ್ನು ಹೇಗೆ ಮಾಡೋದು? 6 3 ಮಾತಾಡ್ಸುತ್ತೆ, ಮತ್ತು ಇವರಿಬ್ರು ಸುಮ್ಮ ಕೂರ್ತಾರ. 9 5 ಮಾತಾಡ್ಸುತ್ತೆ. ಕರೆಕ್ಟಾ? 6 3 18 9 5 45. ಆದರೆ ಇವ್ರು ಮತ್ತೆ ಮಾತಾಡ್ಸ್ಬೇಕಲ್ಲ ಈಗ, ರೈಟ್? 5 8 40 ದಶಕ 4 5 1 5 1 5 4 9 18 4 72. ಹಿಂಗೂ ಮಾಡ್ಬೋದು ನಾನು. ಹಾಂ, ವಾಟ್? ನಾನು ತಪ್ಪು ಮಾಡದ್ನಾ? ತಪ್ಪಾಗಿದೆಯಾ ನನ್ನ ಕಡೆಯಿಂದ? ತಪ್ಪಾಗಿಲ್ಲಪ್ಪ. ನೋಡಿದ್ರೆ ಇವ್ರನ್ನ ಜೋಡಿ ಮಾಡಿಬಿಡ್ತೀರ ಮಕ್ಕಳೇ, 2 ಜೋಡಿ ಮಾಡಿಬಿಡ್ತೀರ. ಆಯಿತಾ? 2 ಜೋಡಿ ಮಾಡಿಬಿಟ್ಟು ಗುಣಿಸ್ಬೋದು. ಸರಿನಾ? ಸರಿನಾ? ಮಕ್ಕಳೇ, ಸರ್ ಜೋಡಿ ಈ ಥರನೇ ಮಾಡಬೇಕಾ ಸರ್? ಜೋಡಿ ನಾನು ಹಿಂಗೂ ಮಾಡ್ಬೋದಾ ಸರ್? ಇಲ್ಲೆರಡು ಜೋಡಿ ಮಾಡ್ತೀನಿ ಸರ್, ಇವೆರಡು ಜೋಡಿ ಮಾಡ್ತೀನಿ ಸರ್. ನೀವು ಹೆಂಗಾದರೂ ಜೋಡಿ ಮಾಡ್ಬೋದು, ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿ ಮಾಡ್ಬೋದು. ನೋಡ್ರಿ ಬೇಕಾರೆ 6 5 30 9 3 9 27. ಕರೆಕ್ಟಾ? ಮತ್ತು ಅವ್ನು ಗುಣಿಸ್ರಿ, 27 3 81 27 3 81 0 0 810. ಅದೇ ಬಂತ ಆನ್ಸರ್? ಅದೇ ಬಂತ ಇಲ್ವಾ? ಎಲ್ಲಪ್ಪ ಅಳ್ಬೇಡ್ರಿ, ಅಳ್ತಿದ್ದೀರಿ? ಓಕೆ, ಈ ಪ್ರಶ್ನೆ ತಾಳಿ, ಇದನ್ನು ಮಾಡಿರಿ ನೋಡೋಣ ಎಷ್ಟು ಬರುತ್ತೆ ಉತ್ತರ ನೋಡೋಣ. ಜೋಡಿ ಮಾಡಿರಿ, ಬಂದು ಉತ್ತರನ ಮತ್ತೆ ಗುಣಿಸ್ರಿ. ನಾನು ಈ ಥರ ಜೋಡಿ ಮಾಡ್ತೀನಿ ನೋಡ್ರಿ. 6 5 30 9 7 63 ಮತ್ತು ಇವನು ಗುಣಿಸ್ತೀನಿ. ಈಸಿ ಆಗ್ತದೆ ನನಗೆ ಗುಣಿಸೋಕ್ಕೆ. 0 ಬಗ್ಗೆ ಚಿಂತೆ ಬೇಡ, ಕೊನೆಗಿರೋ 0 ಬಗ್ಗೆ ಚಿಂತೆ ಬೇಡ, 0 ಬಗ್ಗೆ ಚಿಂತೆ ಬೇಡ. 3 3 9 3 6 18 0 0 ಮುಗೀತು ಆನ್ಸರು. 0 ಬರೋ ರೀತಿ ಜೋಡಿ ಮಾಡ್ಕೊಳ್ರಿ ಮಕ್ಕಳೇ. ನೀವು ಯಾವಾಗಲೂ ಜೋಡಿ ಮಾಡ್ಕೊಬೇಕಾದ್ರೆ ಯಾವ ಥರ ಜೋಡಿ ಮಾಡ್ಕೊಬೇಕು? 0 ಬರೋ ರೀತಿ. 0 ಯಾವಾಗ ಬರ್ತದೆ? 6 5 30 ತಾನೇ 0 ಬರುತ್ತೆ. 9 5 45 0 ಬರೋಲ್ಲ. 7 5 35 0 ಬರೋಲ್ಲ. 0 ಬರೋ ರೀತಿ ಜೋಡಿ ಮಾಡ್ಕೊಂಬಿಟ್ರಪ್ಪ ಅಂದರೆ ಲೆಕ್ಕ ಬಹಳ ಜಲ್ದಿ ಆಗುತ್ತೆ. ಸರಿನಾ ಶ್ರೇಯ? ಬಾ ತೊಂದರೆ ಇಲ್ಲ. ಎಸ್, ಮುಂದಿನ ಪ್ರಶ್ನೆ ಚಲೇ? ಓಕೆ. ಅಪವರ್ತನಗಳು, ಅಪವರ್ತ್ಯಗಳು ಅಲ್ಲೆಲ್ಲ ಈ ಥರ ಬರ್ತದೆ. ಆಯಿತಾ? ಲಾಸ ಮಾಸ ಅಲ್ಲೆಲ್ಲ ಈ ಥರ ಗುಣಿಸೋ ಬರ್ತಾವಪ್ಪ. ತಯಾರಾಗ್ಬೇಕು ನಾವು ಜಲ್ದಿ. ಈ ರೀತಿ ಗುಣಾಕಾರ ಬಂತಂದ್ರೆ ಏನು ಮಾಡೋದು? ಅಲ್ಲ, ಬರ್ಕೋ ಫಸ್ಟು ಪ್ರಶ್ನೆ ಬರ್ಕೋ, ಜೋಡಿ ಮಾಡು, ಪ್ರಯತ್ನ ಮಾಡು. ಅದೇ ಥರ ಅಷ್ಟೇ, ಅದೇ ಥರ ಸೇಮ್ ಮಾಡಲ್ಲ. ನಾವು 0 ಬರ್ಸೋಣ, ಎಲ್ಲಾದರೂ 0 ಬರ್ಸ್ಬೋದಾ?
6 5 30 ಸೊನ್ನೆ ಬರುತ್ತಲ್ಲವ ನಮಗೊಂದು 6 5 30 ಇಲ್ಲಿ ಜೋಡಿ ಮಾಡಿಬಿಟ್ಟೆ ನಾನು ಅದನ್ನ ಅಲ್ಲಿ ಇಟ್ಬಿಡ್ತೀನಿ, ಬಲಗಡೆ ಇಟ್ಬಿಡ್ತೀನಿ ಅದನ್ನು. ಇಲ್ಲೇನಾಗುತ್ತೆ 7 3 21. ಇವರಿಬ್ರು ಮಾತಾಡ್ಸಿದ್ದೀನಿ. ಇನ್ಯಾರು ಉಳಿದ್ರು ಈಗ? ಇನ್ಯಾರು ಉಳಿದ್ರು? ಸಿಂಚನ ಯಾರು ಉಳಿದ್ರು? 9 ಮಾತಾಡ್ಸಿಲ್ಲ ನಾನು. ಕರೆಕ್ಟಾ ಸುಭಾಷ? 9 ಬರೆದು ಬಿಡ್ತೀನಿ ನಾನಿಲ್ಲಿ, 9 ಬರೆದು ಬಿಡ್ತೇನೆ. 21 9 21 9 ಮಾಡಕ್ಕೆ ಬರುತ್ತಾ? ಇಲ್ಲ ಹೆಂಗೆ ಮಾಡಲ? 9 1 9 9 2 18. ಇವರಿಬ್ರನ್ನ ಮಾತಾಡ್ಸಿದೀವ. ಇನ್ಯಾರು ಉಳಿದ್ರು? ಸರಿನಾ? 3 9 27 ದಶಕ 2 3 8 24 + 2 26 6 ದಶಕ 2 3 1 3 3 + 2 5 ಕೊನೆಗೊಂದಿರೋ 0 0. ಕರೆಕ್ಟ್ ಆಯ್ತಾ? ಸುಷ್ಮಿತಾ ಕೆಮ್ಮ ಬಟ್ಟತಮ್ಮ, ಬಿಸಿನೀರು ಕುಡೀರಿ ಆಯ್ತಾ? ಅಮ್ಮರಿಗೆ ಕೇಳ್ರಿ, ಬಿಸಿನೀರು ಕೊಡ್ತಾರೆ. ಕಲೇಶಿ ಮುಂದೋಗೋಣ. ಚಾಲೋ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆದಷ್ಟು 0 ಬಂದದ್ದನ್ನ ಏನು ಮಾಡಿರಿ? ಬಲಗಡೆ ಇಟ್ಕೊಳ್ರಿ. ದೊಡ್ಡ ಸಂಖ್ಯೆಯಿಂದ 0 ಬರ್ಸ್ಕೊಳ್ರಿ. ಆದಷ್ಟು ದೊಡ್ಡ ಸಂಖ್ಯೆಯಿಂದ 0 ಬರ್ಸ್ಕೊಳ್ರಿ. ಅದರರ್ಥ ಇಲ್ಲೇನು ಬರುತ್ತೆ? 6 5 30 ಬರುತ್ತೆ, 8 5 40 ಬರುತ್ತೆ. ಹೌದಾ? 8 5 ತಗೊಂಬಿಡ್ರಿ. 8 5 40 ಮುಗೀತಾ ಒಂದು ಕೆಲಸ? 8 5 40 ಮುಗೀತಲ್ವಾ? 8 ಮತ್ತೆ ಯಾರಿದ್ದಾರೆ? ಇಲ್ಲಿ ಮಾಡಿಬಿಡ್ಲಾ? 9 7 63. ಉಳಿದವ್ರು ಯಾರು? 6. ಬರ್ದಿದ್ದೀನ ಇಲ್ಲ ನಾನು ಕರೆಕ್ಟಾಗಿ? ತಪ್ಪಿದೆಯಾ? ಏನಾದರೂ ತಪ್ಪಿದ್ರೆ ಹೇಳ್ರಿ. ನೋಡ್ರಿ ಇಲ್ಲಿ 8 5 40 ಬರ್ತಿದ್ದೀನ? 9 7 63 ಬರ್ತಿದ್ದೀನ? ಉಳಿದದ್ದು 6 ತಾನೆ? 6 ಬರ್ತಿದ್ದೀನ? ಈ ಮತ್ತೆ ಇವನು ಗುಣಿಸ್ಬೇಕಲ್ವ ನಾನು? ಹೆಸರ್ನು 6 3 18 8 ದಶಕ 1 6 6 36 1 37. ಕರೆಕ್ಟಾ? ಮತ್ತೆ ಯಾರಿದ್ದಾರೆ ಅಲ್ಲಿ? 40 ಇದೆ. 40 ಬರೀತೀನಿ ಅಲ್ಲಿ. 0 ಬಗ್ಗೆ ಚಿಂತೆ ಬೇಡ, 0 ಬಗ್ಗೆ ಚಿಂತೆ ಬೇಡ. 4 8 32 2 ದಶಕ 3 4 7 28 + 3 28 + 3 31 ದಶಕ 3 4 3 12 + 3 12 + 3 15. 1 0ಗೆ 1 0. ಕರೆಕ್ಟ್ ಇದೆಯಾ? ಇದನ್ನು ಮಾಡೋದು ಟೆಕ್ನಿಕ್ ಅರ್ಥ ಆಗ್ತಿದೆಯಾ? ನಾವು ನೋಡಿ ಮಕ್ಕಳೇ, ಬಲಗಡೆ 0 ಬರ್ಸ್ತೀವಿ. ನಾವು ಬಲಗಡೆ 0 ಬರ್ಸ್ತೀವಿ. ದೊಡ್ಡ ಅಂಕಿಯಿಂದಲೇ 0 ಬರ್ಸೋ ಪ್ರಯತ್ನ ಮಾಡ್ತೀವಿ. ದೊಡ್ಡ ಅಂಕಿಗಳನ್ನು ಗುಣಿಸ್ಕೊತೀವಿ, ಚಿಕ್ಕ ಅಂಕಿನ ಮತ್ತೆ ಉಳಿಸ್ಕೊತೀವಿ. ಈ ರೀತಿ ಮಾಡ್ತೀವಿ. ಹೆಚ್ಚು ಲೆಕ್ಕ ಮಾಡಿದ್ರೆ ನಿಮಗೆ ಇದರ ಅನುಭವ ಸಿಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಎಲ್ಲರೂ ರೆಡಿ ಇದ್ದೀರಿ? ಚಲೋ. ಇಲ್ಲಿಗೆ ನಿಮ್ಮಲ್ಲಿ ಸಂಖ್ಯಾ ರೂಪದ ಲೆಕ್ಕಗಳು ಮುಕ್ತಾಯವಾಗ್ತವೆ. ವಾಕ್ಯ ರೂಪದ ಕೆಲವು ಪ್ರಶ್ನೆಗಳಿದ್ದಾವೆ. ಮಾಡೋಣ, ಶುರುಕರೆ. ಒಂದು ಕಾರ್ಖಾನೆಯಲ್ಲಿ 165 ಜನರು ಕೆಲಸ ಮಾಡ್ತಿದ್ದಾರೆ. ಒಂದು ಕಾರ್ಖಾನೆಯಲ್ಲಿ 165 ಜನರು ಕೆಲಸ ಮಾಡ್ತಾಯಿದ್ದಾರೆ. ಸರಿನಾ? ಓಕೆ. ಪ್ರತಿ ನೌಕರರ ತಿಂಗಳ ಸಂಬಳ 25,450 ರೂಪಾಯಿಗಳಿವೆ. ಕಾರ್ಖಾನೆಯಲ್ಲಿ ಎಲ್ಲ ನೌಕರರ ಒಟ್ಟು ಸಂಬಳವೆಷ್ಟು? ಎಲ್ಲ ನೌಕರರ ಒಟ್ಟು ಸಂಬಳ ಎಷ್ಟು ಅಂತ ಕೇಳಿದ್ದಾರೆ. ಒಬ್ಬರಿಗೆ ಎಷ್ಟು ಕೊಡ್ತಾ ಇದ್ದಾರೆ ಸಂಬಳ? ಒಬ್ಬರಿಗೆ ಎಷ್ಟು ಕೊಡ್ತಾ ಇದ್ದಾರೆ? 25,450. ಸೊ ಈಗ ನೀವೇ ಕಾರ್ಖಾನೆಯಲ್ಲಿರುವ ನೌಕರರು ಅಂತ ಹೇಳೋಣ. ನೀವೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೀರ. ಸೊ ನಮ್ಮ ಸಾಗರ್ ಪಾಟೀಲ್ಗೆ ಎಷ್ಟು ಕೊಡ್ತಾ ಇದ್ದಾರೆ? 25,450. ಚಂದನ್ಗೆ 25,450. ಮತ್ತು ನಮ್ಮ ಸುಭಾಷ್ಗೆ, ಸಿಂಚನಗೆ, ಭೈರವಿಗೆ, ಜ್ಞಾನೇಶಂಗೆ, ಕಲೇಶಂಗೆ, ಮದನ್ಗೆ, ಯಲಪ್ಪಂಗೆ, ಸಾಗರ್ಗೆ, ಹನುಮಂತ್ಗೆ, ಮನೋಜ್ಗೆ, ಪ್ರತೀಕ್ ರಾಜ್ಗೆ, ಸಮರ್ಥ್ಗೆ, ಪೃಥ್ವಿಗೆ, ಸಮರ್ಥ್ಗೆ, ಶ್ರೇಯಾಗೆ, ಹರ್ಷಂಗೆ, ವಿನಯ್ ಪಾಟೀಲ್ಗೆ, ಅಜಯ್ಗೆ, ಗೌತಮ್ಗೆ, ಮತ್ತು ಪಂಡಿತಾರಾಧ್ಯಂಗೆ, ಲಕ್ಷ್ಮಿಗೆ, ಮತ್ತು ನಮ್ಮ ಸುಷ್ಮಿತಾಂಗೆ, ಸೌಜನ್ಯಂಗೆ, ಸ್ನೇಹಂಗೆ, ಇವರಿಗೆಲ್ಲರಿಗೂ ಎಷ್ಟು ಕೊಟ್ಟು, ಮತ್ತು ಸ್ನೇಹ, ಅಲ್ಲೊಂದು ಸ್ನೇಹ, 2 ಸ್ನೇಹಗೆ ಎಷ್ಟು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ?
25,450. ಪ್ರತಿಯೊಬ್ಬರಿಗೂ ಅಷ್ಟೇ ಕೊಡ್ತಾ ಇದ್ದಾರೆ. ಆ ಥರ ಎಷ್ಟು ಜನ ಇದ್ದಾರೆ? ಮತ್ತು ಎಲ್ಲರಿಗೂ ಎಷ್ಟು ದುಡ್ಡು ಕೊಟ್ಟಂಗಾಯ್ತು ಸಂಬಳ? ಎಷ್ಟು ದುಡ್ಡು ಕೊಟ್ಟಂಗಾಗತ್ತೆ ಸಂಬಳ? ಹಾಂ, ನಾವೇನು ಮಾಡಬೇಕು? ಇದನ್ನು 25,450 ಒಬ್ರಿಗೆ ಕೊಟ್ಟರು, 25,450 ಎರಡನೇರಿಗೆ ಕೊಟ್ಟರು, ಇದು ಮೊದಲನೇವರಿಗೆ, ಇದು ಎರಡನೇವರಿಗೆ, ಇದು ಮೂರನೇವರಿಗೆ, ಕರೆಕ್ಟಾ? ಇದು ನಾಲ್ಕನೇವರಿಗೆ, ಈ ಥರ 165ನವರಿಗೂ ಕೊಟ್ಟರು. ಅದಷ್ಟು ಬರ್ಕೊಂಬಿಟ್ಟು ಆಮೇಲೆ ಕೂಡಿಸ್ಬೇಕು ಒಟ್ಟು ಎಷ್ಟು ಆಯಿತು ಅಂತ. ಕರೆಕ್ಟ್ ಭೈರವಿ, ವೆರಿ ಗುಡ್ ಭೈರವಿ. ಭೈರವಿ ಕರೆಕ್ಟ್ ಹೇಳಿಬಿಟ್ರು ನೋಡ್ರಿ. ನಂಬರ್ ಬರ್ಕೊಂಡು 165 ಗುಣಿಸ್ಬಿಟ್ರಿ ಸಾರ್. ನೀವು 165 ಟೈಮ್ಸ್ ಕೂಡ್ಸೋ ಬದಲು ಏನು ಮಾಡ್ಬೋದು? 165 ಗುಣಿಸ್ಬಿಡ್ರಿ. ಕರೆಕ್ಟಾ? ಗುಣಿಸ್ಬಿಟ್ರೆ ಗೊತ್ತಾಗುತ್ತೆ ನಮಗೆ ಒಟ್ಟು ಎಲ್ಲರಿಗೆ ಎಷ್ಟು ಕೊಡ್ಬೇಕು ಸಂಬಳ ಅಂತ. ಭೈರವಿ ಹೇಳಿದ್ದು ಕರೆಕ್ಟ್ ಇದೆ ನೋಡ್ರಿ. ಸೊ ಮನೋಜ್ ಮಾಡೋಣ. ಇದು ಮಾಡ್ತೀರಾ ನೀವು? ಇದನ್ನು ಮಾಡ್ತೀರಾ? ಟ್ರೈ ಮಾಡ್ತೀರಾ? ಶುರು ಮಾಡಿ. ಸಿಂಚನ, ನೀವು ಕೇರ ಮಾಡಲಿಲ್ಲ? ಕೇರ ಮಾಡಿದ್ದೀರಾ? ಗುಡ್. ನೆನ್ನೆ ಮೊನ್ನೆ ಆಡಿಲ್ವಾ? ಓಕೆ. ಬಂದ್ರಾ? ಇದನ್ನು ಹೇಗೆ ಗುಣಿಸೋದು? ಮದುವೆ ಮನೆ ನಾನು ಹೇಳ್ತೀನಿ ಮಕ್ಕಳೇ, ಒಂದು ಮಾತು ಹೇಳಿದ್ದೀನಿ ಯಾವಾಗಲೂ, 0 ಬಗ್ಗೆ ಚಿಂತೆ ಬೇಡ. 0ನ ಮಾತಾಡ್ಸೋಕ್ಕೆ ಹೋಗ್ಬೇಡ್ರಿ, ಆಯಿತಾ? ಯಾಕಂದರೆ 0ಗೆ 0 ಸೂಕ್ಷ್ಮ ಇಲ್ಲ. ಏನು ಗುಣಿಸಿದ್ರೆ ಏನಾಗುತ್ತೆ? 0 ಆಗುತ್ತೆ, ಬೇರೆ ಇದೇನು ಬರಲ್ಲ. 5 5 25ಕ್ಕೆ 5 ದಶಕ 2, 5 4 20 + 2 20 + 2 22ಕ್ಕೆ 2 ದಶಕ 2, 5 5 25 + 2 27ಕ್ಕೆ 7 ದಶಕ 2, 5 2 10 2 12, 5 2 10 2 12, 5 2 10 2 12. ಓಕೆ. 6ರಿಂದ ಮಾತಾಡಿಸ್ಬೇಕೀಗ. 6 5 30ಕ್ಕೆ 0. ಒಂದು ಸಂಖ್ಯೆ ಬಿಡ್ತೀನಿ ಮಕ್ಕಳೇ, ಒಂದು ಸಂಖ್ಯೆ ಬಿಡ್ತೀನಿ ನಾನು. 6 5 30ಕ್ಕೆ 0 ದಶಕ 3, 6 4 24 + 3 27ಕ್ಕೆ 7 ದಶಕ 2, 6 5 30 + 2 32ಕ್ಕೆ 2 ದಶಕ 3, 6 2 12 12 + 3 15. ಮತ್ತೊಂದು ಅಂಕೆ ಬಿಡ್ತೀನಿ. 1ರಿಂದ ಗುಣಿಸಿದ್ರೆ ಅದೇ ಬರುತ್ತಾ? 1ರಿಂದ ಗುಣಿಸಿದ್ರೆ ಅದೇ ಬರುತ್ತಾ? ನಾನು ನೇರವಾಗಿ ಬರೆದ್ಬಿಡ್ತೀನಿ. 2 5 4 5 ಮುಗೀತು. ಕೂಡಿಸೋಣ ಈಗ. 5ಕ್ಕೆ 5 2 + 0 2, 7 + 7 14, 14ಕ್ಕೆ 5 ಕೂಡಿಸಿದ್ರೆ 19 ದಶಕ 1, 2 1 4 4 2 ಅಲ್ಲ 2 1 3 3 2 5 5 4 9 9, 1 5 6 6 5 11ಕ್ಕೆ 1 ದಶಕ 1, 1 1 2 2 1 2 2 4. ತಪ್ಪಿದೆಯಾ? ತಪ್ಪಿದೆಯಾ? ಸರಿ ಇದೆಯಾ ಸ್ನೇಹ? ಹಾಂ, ಲಾಸ್ಟಿಗೆ ಏನಾಕಿಲ್ಲ ನಾವು? ಈ 0 ನಾವು ಗುಣಿಸ್ಲೇ ಇಲ್ಲ, ಹೌದು ತಾನೇ? ಆ 0 ತಗೊಂಬಂದು ಎಲ್ಲಿ ಹಾಕ್ಬೇಕು ನಾವು? ಕೊನೆಗೆ ಹಾಕ್ಬೇಕು ಮಕ್ಕಳೇ. ವೆರಿ ಗುಡ್ ಸ್ನೇಹ, ಥ್ಯಾಂಕ್ ಯು, ವೆರಿ ಗುಡ್. ರೈಟ್ ರೈಟ್ ರೈಟ್, ಗುಡ್ ಗುಡ್. ನೀನು ಮಾಡಿದಪ್ಪ? ಎಲ್ಲಿ ಮಾಡಿದ್ದೀಯಾ? ಸರಿ, ಕೊಡಿದ್ರೆ ಒಂದು ನಿಮಿಷ, ಜಲ್ದಿ ಜಲ್ದಿ ಜಲ್ದಿ, ಟೈಮ್ ಇಲ್ಲ. ಸ್ವಲ್ಪ ನೀಟಾಗಿ ಬರೀಬೇಕು. ಒಂದು ನೀನು ಕಾಮ ಹಾಕ್ಬೇಕು, ಅದು ಫುಲ್ ಸ್ಟಾಪ್ ಅಲ್ಲ, ಪಾಯಿಂಟ್ ಅಲ್ಲ, ಅದು ಅಲ್ಪ ವಿರಾಮ. ಅಲ್ಪ ವಿರಾಮ ನಾವು ಹಾಕಿರೋದಲ್ಲಿ. ನೀವು ಪಾಯಿಂಟ್ ಇದು ಯಾವ ಪದ್ಧತಿಯಪ್ಪ? ಯಾವ ಪದ್ಧತಿಯಲ್ಲಿ ಹೇಳ್ಕೊಟ್ಟಿವಿ ನಾವು? ಅಲ್ಪ ವಿರಾಮ ಈ ಥರ ಹಾಕಿರಿ ಅಂತ ಹೇಳ್ಕೊಟ್ಟಿದ್ದೀವಿ. ದಶಮಾನ ಪದ್ಧತಿಯಲ್ಲಿ ಹೇಳ್ಕೊಟ್ಟಿದ್ದೀವಿ, ಅಂತಾರಾಷ್ಟ್ರೀಯ ಪದ್ಧತಿಯಲ್ಲೂ ಹೇಳ್ಕೊಟ್ಟಿದ್ದೀವಿ. ಹಾಂ, ಪೂರ್ಣ ವಿರಾಮ ಈ ಥರ ಹಾಕ್ಬಾರ್ದು ನೀವು, ತಪ್ಪಾಗುತ್ತದು. ಮತ್ತು ಗಣಿತದಲ್ಲಿ ದಶಮಾಂಶ ಪದ್ಧತಿ ಅಂತ ಇದೆ, ಆಯಿತಾ? ದಶಮಾಂಶ ಸಂಖ್ಯೆಗಳು, ಪದ್ಧತಿ ಅಲ್ಲ, ಸಂಖ್ಯೆಗಳು. ಪಾಯಿಂಟ್ ಬರುತ್ತದೆ, ಅದು ಬೇರೆ ಇದೆ. ಮತ್ತೆ ತಪ್ಪಾಗುತ್ತೆ ನೀನು ಪಾಯಿಂಟ್ ಇಟ್ಟರೆ. ಅಲ್ಪ ವಿರಾಮ ಹಾಕ್ಬೇಕು. ಅಗರಬತ್ತಿ ಗೊತ್ತಾ? ಅಗರಬತ್ತಿ ಅಂದರೆ ಉದ್ದಿನ ಕಡ್ಡಿ. ಓಕೆ.
ಅಗರಬತ್ತಿ ತಯಾರಿಕಾ ಘಟಕ ಒಂದು ಪ್ರತಿದಿನ 2658 ಪ್ಯಾಕೆಟ್ಗಳನ್ನು ತಯಾರಿಸುತ್ತದೆ. ಅಗರಬತ್ತಿ ತಯಾರಿಕಾ ಘಟಕ ಒಂದು ಪ್ರತಿದಿನ 2658 ಅಗರಬತ್ತಿಗಳನ್ನು ತಯಾರಿಸುತ್ತದೆ. ಹಾಗಾದರೆ ಆ ಘಟಕದಿಂದ ಒಂದು ವರ್ಷದಲ್ಲಿ ತಯಾರಿಸಲಾಗುವ ಅಗರಬತ್ತಿ ಪ್ಯಾಕೆಟ್ಗಳ ಸಂಖ್ಯೆ ಎಷ್ಟು? ಕರೆಕ್ಟ್ ಕರೆಕ್ಟ್. ಹೆಂಗೆ ಅರ್ಥ ಆಯ್ತಾ ಅವನು ಹೇಳಿದ್ದು? ನಿಮಗೆ ಗೊತ್ತಾಯ್ತಾ ಯಾರಿಗಾರ? ಒಂದು ದಿನಕ್ಕೆ ಎಷ್ಟು ಬರುತ್ತೆ ಸುಷ್ಮಿತಾ ಅಗರಬತ್ತಿ? ಎಷ್ಟು ಪ್ಯಾಕೆಟ್ ಬರ್ತಾವೆ ಒಂದು ದಿನಕ್ಕೆ? ಅಗರಬತ್ತಿ ಫ್ಯಾಕ್ಟ್ರಿ ಇದೆ. ಯಾಕೆ ಸದ್ದು? ಒಂದು ದಿನಕ್ಕೆ ಎಷ್ಟು ಪ್ಯಾಕೆಟ್ ಬರ್ತದವೆ? 2658 ಪ್ಯಾಕೆಟ್ಗಳು ಬರ್ತದವೆ. ಇದು ಒಂದು ದಿನಕ್ಕೆ ಬರ್ತದವು, ಆಯಿತಾ? ಒಂದು ವರ್ಷಕ್ಕೆ ಎಷ್ಟು ಬರುತ್ತೆ ಅಂತ ಕೇಳ್ಯಾರೆ. ಮೊದಲನೇ ದಿನ ಎಷ್ಟು ಬರುತ್ತೆ, ಎರಡನೇ ದಿನ ಎಷ್ಟು ಬರುತ್ತೆ? 2658 ಪ್ಯಾಕೆಟ್ ಬರುತ್ತೆ. ಮೂರನೇ ದಿನ ಎಷ್ಟು ಬರುತ್ತೆ? 2658 ಪ್ಯಾಕೆಟ್ ಬರುತ್ತೆ. ನಾಲ್ಕನೇ ದಿನ ಎಷ್ಟು ಬರುತ್ತೆ? 2658 ಪ್ಯಾಕೆಟ್ ಬರುತ್ತೆ. ಈ ಥರ ವರ್ಷ ಪೂರ್ತಿ ಪ್ರತಿದಿನ ಎಷ್ಟು ಬರ್ತಾ ಇದ್ದಾವೆ? 2658 ಪ್ಯಾಕೆಟ್ಗಳು ಬರ್ತಾ ಇದ್ದಾವೆ. ಕರೆಕ್ಟಾ? ಹಾಗಾದರೆ ನಾನು ವರ್ಷಕ್ಕೆ ಎಷ್ಟು ದಿನ ಇದ್ದಾವೆ? 365 ಸರಿ ಇದನ್ನು ಬರೆದು ಕೂಡಿಸ್ಬೇಕಾ? ಅದ್ರ ಬದಲು ನಾವೇನು ಮಾಡ್ಬೋದು ಭೈರವಿ? ಆ ನಂಬರ್ನ ಎಷ್ಟು ದಿನ ಇದ್ದಾವೆ ಒಟ್ಟಾರೆ 365 ಸರಿ ಕೂಡಿಸೋ ಬದಲು 365ರಿಂದ ಗುಣಿಸ್ಬಿಡೋಣ. ಎಸ್, 365 ಸರಿ ಕೂಡಿಸೋ ಬದಲು ನಾವೇನು ಮಾಡ್ಬೋದು? 365ರಿಂದ ಗುಣಿಸ್ಬಿಡೋಣ ಸಿಂಚನ. ಸೊ ಗುಣಿಸೋಣ, ರೈಟ್? ಗುಣಿಸೋಣ. 5 ಎಂಟ್ಲೆ 40 ದಶಕ 4 ಮನ್ಸಲ್ಲಿ ಇಟ್ಕೊಳ್ರಿ. 4 ಮನ್ಸಲ್ಲಿ ಇಟ್ಕೊಳ್ರಿ. 5 ಐದ್ಲೆ 25, 25 + 4 29, 9 ದಶಕ 2 ಮನ್ಸಲ್ಲಿ ಇಟ್ಕೊಳ್ರಿ. 5 6ಲೆ 30, 30 + 2 32ಕ್ಕೆ 2 ದಶಕ 3 ಮನ್ಸಲ್ಲಿ ಇಟ್ಕೊಳ್ರಿ. 5 2ಲೆ 10, 10 + 3 13, 13 ಮತ್ತು ದಶಕ ಏನಾರು ಇಡ್ಬೇಕಾ ಇಲ್ಲಿ ಕೊನೆಗೆ? ಎಲ್ಲಾದ್ರೂ ಇದೆಯಾ ಅವಕಾಶ? ಇಲ್ಲ. 13ಕ್ಕೆ 13 ಹಾಗೆ ಬರಿತೀವಿ. ಕರೆಕ್ಟಾ? 13ಕ್ಕೆ 13 ಹಾಗೆ ಬರಿತೀವಿ. ಗುಡ್. 6 ಎಂಟ್ಲೆ ಪ್ಲಸ್ ಹಾಕಬೇಕು, ಒಂದು ಜಾಗ ಬಿಡಬೇಕು, ಒಂದು ಸಂಖ್ಯೆ ಬದಲಾವಣೆ ಆದಾಗ. 6 ಎಂಟ್ಲೆ 48, 48ಕ್ಕೆ 8 ದಶಕ 4 ಮನಸ್ಸಲ್ಲಿ ಇಟ್ಕೊಳ್ರಿ. 6 ಐದ್ಲೆ 30, 30 + 4 34ಕ್ಕೆ 4 ದಶಕ 3 ಮನಸ್ಸಲ್ಲಿರಲಿ. 6 6ಲೆ 36, 36 + 3 39, 9 ದಶಕ ಮತ್ತೆ 3 ಮನಸ್ಸಲ್ಲಿರಲಿ. 6 2ಲೆ 12, 12 + 3 15. ಮತ್ತೊಂದು ಪ್ಲಸ್ ಹಾಕಿ, ಯಾಕಂದರೆ 3ನೇ ಅಂಕೆ ಇದೆ ಅಲ್ಲಿ, 3ನೇ ಅಂಕೆ ಇದೆ. 3 ಎಂಟ್ಲೆ 24ಕ್ಕೆ 4 ದಶಕ 2. 3 ಐದ್ಲೆ 15 + 2 17ಕ್ಕೆ 7 ದಶಕ 1 ಮನಸ್ಸಲ್ಲಿರಲಿ. 3 6ಲೆ 18, 18 + 1 19, 9 ದಶಕ 1 ಮನಸ್ಸಲ್ಲಿರಲಿ. 3 2ಲೆ 6 + 1 7. ಇದೆಲ್ಲವನ್ನು ಕೂಡಿಸ್ಬೇಕು ಮಕ್ಕಳೇ. ನಾವೀಗ ಕೂಡಿಸೋಣ. ಎಷ್ಟಾಗ್ತದೆ? 0ಗೆ 0. 9 + 8 17ಕ್ಕೆ 7 ದಶಕ 1. 1 + 2 3, 3 + 4 7, 7 + 4 11ಕ್ಕೆ 1 ದಶಕ 1. 1 + 3 4, 4 + 9 13, 13 + 7 20ಕ್ಕೆ 0 ದಶಕ 2. 2 + 1 3, 3 + 5 8, 8 + 9 17ಕ್ಕೆ 7 ದಶಕ 1. 1 + 1 2, 2 + 7 9. ಕರೆಕ್ಟ್ ಬಂದಿದೆಯಾ? ತಪ್ಪಾಗಿದೆಯಾ? ಕರೆಕ್ಟ್ ಬಂದಿದೆಯಾ? ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಇನ್ನು 10 ನಿಮಿಷ ಇದೆ ಕ್ಲಾಸ್ ಮುಗಿಲಿಕ್ಕೆ, ಆಯಿತಾ? ನನಗೊತ್ತು ಹೊಟ್ಟೆ ಹಸಿತಾ ಇದೆ ನಿಮಗೆಲ್ಲ. ನನಗಂತೂ ಭಾಳ ಹೊಟ್ಟೆ ಹಸಿತಾ ಇದೆ. ಸೊ ಸಖತ್ ಹೊಟ್ಟೆ ಹಸಿತಾ ಇದೆ. ಏನಿದೆ ಇವತ್ತು ತಿಂಡಿ? ತಿಂಡಿ ಏನಿದೆ ಇವತ್ತು? ಗೊತ್ತಿಲ್ಲ. ಸರಿ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಆಮೇಲೆ ತಿಂಡಿ ಮಾಡೋಣ. ಆಮೇಲೆ ಮಾಡೋಣ, ಸರಿನಾ? ನಮ್ಮ ಸಿಂಚನಗೆ ಯೋಚನೆ ಆಗ್ಬಿಟ್ಟಿತ್ತು, ಯಾವಾಗ ಕೊಡ್ತಾರೆ ತಿಂಡಿ. ಸ್ವಲ್ಪ ಈ ಸೈಡಿಂಗ್ ಈ ಕಡೆಯಿಂದ ಹೋಗಪ್ಪ, ಈ ಕಡೆಯಿಂದ ಹೋಗು. ಸೊ ತಿಂಡಿ ಯಾವಾಗ ಕೊಡ್ತಾರೆ ಅನ್ನೋದು ಭಾಳ ಚಿಂತೆ ಆಗ್ಬಿಟ್ಟದೆ. ಸರಿನಾ? ಓಕೆ, ನೆಕ್ಸ್ಟ್ ಹೋಗೋಣ. ಮುಂದಿನ ಪ್ರಶ್ನೆ. ಒಂದು ಶಾಲೆಯ ಮಕ್ಕಳಿಗಾಗಿ 6584 ನೋಟ್ ಪುಸ್ತಕಗಳನ್ನು ಕೊಂಡುಕೊಳ್ಳಲಾಯಿತು. ಒಂದು ಶಾಲೆಯಲ್ಲಿ ಮಕ್ಕಳಿದ್ದಾರೆ,
ಅವರಿಗೆ ನೋಟ್ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ. 6,584 ನೋಟ್ ಪುಸ್ತಕಗಳನ್ನು ಕೊಂಡುಕೊಳ್ಳಲಾಯಿತು. ಪ್ರತಿ ಪುಸ್ತಕದ ಬೆಲೆ 158 ರೂಪಾಯಿಗಳಾದರೆ ನೋಟ್ ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು? ನೋಟ್ ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು? ಎಷ್ಟು ನೋಟ್ ಪುಸ್ತಕ ತಾಂತಿದ್ದಾರೆ? ಎಷ್ಟು ಪುಸ್ತಕ ತಾಂತಿದ್ದಾರೆ? 6,584 ಪುಸ್ತಕ ತಾಂತ ಇದ್ದಾರೆ. ಪ್ರತಿ ಪುಸ್ತಕಕ್ಕೂ ಏನು ರೇಟ್ ಇದೆ? 158 ರೂಪಾಯಿ ಒಂದು ಬುಕ್ ಅಂತದ್ದು. 158 ರೂಪಾಯಿ ಒಂದು ಬುಕ್ ಅಂತದ್ದು. ಹಾಗಾದರೆ ಒಟ್ಟು ಬೆಲೆ ಎಷ್ಟು ಅಂದರೆ ಏನು ಮಾಡ್ಬೇಕು ನಾನು? ಮೊದಲನೇ ಪುಸ್ತಕಕ್ಕೆ 158 ರೂಪಾಯಿ, ಎರಡನೇ ಪುಸ್ತಕಕ್ಕೆ 158 ರೂಪಾಯಿ, ಮೂರನೇ ಪುಸ್ತಕಕ್ಕೆ 158 ರೂಪಾಯಿ, ಈ ಥರ 6,584 ಸಾರಿ ಇದನ್ನು ಬರೆದುಬಿಟ್ಟು ಕೂಡಿಸ್ಬೇಕಾ? 6,584 ಎಷ್ಟು ಸಾರಿ ಕೂಡಿಸ್ಬೇಕು? ಅಲ್ಲ, 158ನ ಇಷ್ಟು ಸಾರಿ ಕೂಡಿಸೋ ಬದಲು ಇದರಿಂದ ಗುಣಿಸ್ಬಿಟ್ರೆ ಆಯಿತು, ಹೌದಾ? ಒಂದು ಪುಸ್ತಕಕ್ಕೆ ಏನು ರೇಟು? 158. ಈ ಥರ ಎಷ್ಟು ಪುಸ್ತಕ ಇದ್ದಾವೆ? 6,584 ಪುಸ್ತಕ ಇದ್ದಾವೆ. ಅದನ್ನು ಗುಣಿಸ್ಬೋದು. ಆದರೆ ಕಲೇಶ್, ನಾವೊಂದು ಮಾತು ಹೇಳಿದ್ವಿ ಸ್ಟಾರ್ಟಿಂಗು, ಕಡಿಮೆ ಅಂಕೆಗಳಿರುವ ಸಂಖ್ಯೆ ಬಲಗಡೆ ಬರಬೇಕು, ಹೌದಾ? ಆವಾಗ ನಮಗೆ ಗುಣಾಕಾರ ಸುಲಭ ಆಗ್ತದೆ, ಕಡಿಮೆ ಸಾಲುಗಳಲ್ಲೇ ಮುಗೀತದೆ ಲೆಕ್ಕ. ಸೊ ನಾವೇನು ಮಾಡ್ತೀವಿ? 158ನ್ನು ಈ ಕಡೆ ಬರ್ತೀವಿ, 158ನ್ನು ಈ ಕಡೆ ಬರೆದು ಬಿಡ್ತೀವಿ. ಸರ್ ಹಾಗಾದರೆ 158ನ್ನು ಇಲ್ಲಿ ಬರೆದಿದ್ರಲ್ಲ, ಅದೇನಾದ್ರು ತಪ್ಪಿತ್ತಾ? ಇಲ್ಲ, ತಪ್ಪಿದ್ದಿಲ್ಲ, ಅದು ಕರೆಕ್ಟ್ ಇತ್ತದು. ಅದರ ಉತ್ತರನೂ ಅದೇ ಬರ್ತಿತ್ತು, ಆದರೆ ಸಾಲುಗಳು ಜಾಸ್ತಿ ಆಗ್ತಿದ್ವು, ಸ್ಟೆಪ್ಸ್ ಜಾಸ್ತಿ ಆಗ್ತಿದ್ವು, ತಪ್ಪಾಗೋ ಸಾಧ್ಯತೆ ಜಾಸ್ತಿ ಆಗ್ತಿತ್ತು. ಆಯಿತಾ? ನಿಮ್ಮ ಪೆನ್ ಇಂಕು ಜಾಸ್ತಿ ಹೋಗ್ತಿತ್ತು. ಓಕೆ, ಎನಿವೇಸ್ ಮಾಡೋಣ, ಇಲ್ಲಿ ಮಾಡೋಣ ಈ ಲೆಕ್ಕನ. ಮತ್ತೆ ಎಲ್ಲಿ ಬಂದ್ವಿ ನಾವು? ಮದುವೆ ಮನೆಗೆ. ಮಾತಾಡ್ಸೋಣ ಬರ್ರಿ ಎಲ್ಲರೂ. 8 4 32 2 ದಶಕ 3, 8 8 64 + 3 67 7 ದಶಕ 6. ಮಾಡ್ತಿದ್ದೀರಲ್ಲ ನೀವು? ಮಾಡಿ ಮಕ್ಕಳೇ, ಸ್ವಂತಿಕೆ ಬರ್ಬೇಕು ಕಣ್ರಪ್ಪ. ಹಾಂ, ಪ್ರಯತ್ನ ಮಾಡಿರಿ, ನಿಧಾನ ಆದರೂ ಪರವಾಗಿಲ್ಲ, ಸ್ಟೆಪ್ಸ್ ತಿಳಿಬೇಕು ನಿಮಗೆ. ಮಾಡ್ಕೋತ ಮಾಡು. ವಾಟ್ ಆಯಿತಾ? ಗುಡ್. 8 8 64 + 3 67 7 ದಶಕ 6, 8 5 46 46 6 ದಶಕ 4, 8 6 48 + 4 52. ಓಕೆ, ಒಂದು ಸಂಖ್ಯೆ ಬಿಡ್ತೇನೆ, 5ರಿಂದ ಮಾಡಬೇಕು. 5 4 20, ತಪ್ಪಾದರೆ ಹೇಳ್ರಿ. ತಪ್ಪಿದೆಯಾ? ಸೇಮ್ ಇದೆಯಾ? ಮ್ಯಾಚ್ ಆಗ್ತಿದೆಯಾ? ಗುಡ್. ಸರಿ ಮಕ್ಕಳೇ, ಸೊ ನಾವಿಲ್ಲಿಗೆ ಸ್ವಲ್ಪ ವಿರಾಮ ತಗೊಬೋದಾ? ಇಲ್ಲಿಂದ ಸಾಕಷ್ಟು ಲೆಕ್ಕಗಳಾಗಿದ್ದಾವೆ. ಇನ್ನು ಕೆಲ ಲೆಕ್ಕಗಳು ಉಳಿದಿದ್ದಾವೆ, ಅವನ್ನ ಮುಂದಿನ ತರಗತಿಯಲ್ಲಿ ನೋಡೋಣ, ಸರಿನಾ? ಸೊ ನೆನಪಿಡಿ, ಮಗ್ಗಿಗಳನ್ನು ದಯಮಾಡಿ ಕಲೀರಿ. ನಾನು ಭಾಳ ದಿನಗಳಿಂದ ಹೇಳ್ತಾ ಇದ್ದೀನಿ, ಆನ್ಲೈನ್ ಮಕ್ಕಳಿಗೆ ಇದು ಮೊದಲು ನಾನು ಈ ಥರ ಕಾಣ್ತಿರ್ಬೋದು ನಿಮಗೆ, ಮಗ್ಗಿಗಳನ್ನು ಕಲೀರಿ ಅಂತ. ಮಗ್ಗಿಗಳಿಲ್ಲದೆ ಗಣಿತ ಇಲ್ಲ. ನವೋದಯದ ಗಣಿತ ಕಲಿಬೇಕಂದ್ರೆ ಮಗ್ಗಿ, ವರ್ಗ, ಘನ ಬರಬೇಕು ಮಕ್ಕಳೇ. ಸಮಯ ಇದೆ. ಇವಾಗಲೂ ನೀವು ಕಲೀಲಿಕ್ಕೆ ಶುರು ಮಾಡಿದ್ರೆ ಅತ್ಯಂತ ವೇಗವಾಗಿ ಕಲಿತೀರಿ, ಸರಿನಾ? ಮನಸ್ಸು ಮಾಡಬೇಕಷ್ಟೇ, ಮನಸ್ಸಿದ್ರೆ ಮಾರ್ಗ. ನೀವು ಮನಸ್ಸು ಮಾಡಿದ್ರೆ ಎಲ್ಲದೂ ಕಲಿಯೋಕ್ಕೆ ಸಾಧ್ಯ. ಆಯ್ತು, ಸರಿನಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಕ್ತಾಯಗೊಳಿಸೋಣ, ಸರಿನಾ? ನೆನ್ಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.